ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಬರುವಂತಹ 6,000 ಪೌರ ಕಾರ್ಮಿಕರಿಗೆ ಈಗ ಅದು ಬಿಬಿಎಂಪಿ ಹೋಗಿ ಜಿಬಿ ಆಗಿದೆ, ಅಂದರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಕರಿತೀವಿ. ಬಟ್ ಇಲ್ಲಿ ಕೆಲಸ ಮಾಡ್ತಾ ಇರುವಂತಹ ಪೌರ ಕಾರ್ಮಿಕರಿಗೆ ಸರಿಯಾದ ರೀತಿಯಲ್ಲಿ ಸಂಬಳ ಸಿಗ್ತಾ ಇಲ್ಲ, ವೇತನ ಸಿಗ್ತಾ ಇಲ್ಲ, ನಾನಾ ಸಮಸ್ಯೆಗಳಿದ್ದಾವೆ. PF ಹಣ ಬರಬೇಕಾಗಿರುವಂಥ ಹಣವೂ ಕೂಡ ಸಿಗ್ತಾ ಇಲ್ಲ. ಅಂದರೆ ಸರ್ಕಾರದಿಂದ ಅದೆಲ್ಲವೂ ಕೂಡ ಹಣ ಹೋಗ್ತಾ ಇದೆ. ಬಟ್ ಈ ಗುತ್ತಿಗೆದಾರ ಕಂಪನಿ ಇದೆಯಲ್ಲ, ಆ ಕಂಪನಿಯಿಂದ ಪೌರ ಕಾರ್ಮಿಕರಿಗೆ ಸಿಗ್ತಾ ಇಲ್ಲ ಅನ್ನುವಂಥದ್ದು. 180 ಕೋಟಿ ರೂಪಾಯಿ ಈಗ ಸರ್ಕಾರಕ್ಕೆ ಲಾಸ್ ಆಗಿದೆ. ಇದರಿಂದಾಗಿ ಈಗ ಸರ್ಕಾರ ಹೊಸ ಐಡಿಯಾ ಮಾಡ್ತಾ ಇದೆ ಅಂತೆ. ಅಂದರೆ ಈ ಹೊರಗುತ್ತಿಗೆಯನ್ನು ಬಿಟ್ಟು ಒಳಗುತ್ತಿಗೆ, ಅಂದರೆ ನೇರವಾಗಿ ಸರ್ಕಾರದಿಂದನೇ ನೇಮಕ ಮಾಡಬೇಕು ಪೌರ ಕಾರ್ಮಿಕರನ್ನುವಂಥ ಲೆಕ್ಕಾಚಾರಗಳು ನಡೀತಾ ಇದೆ ಅನ್ನುವಂಥ ವಿಚಾರ ಇದೆ. ಇದು ಸಾಧ್ಯ ಆಗತ್ತಾ? ಹಾಗಾದರೆ ಏನೆಲ್ಲ ಸಮಸ್ಯೆಗಳಿದ್ದಾವೆ, ಈ ಸಮಸ್ಯೆಗಳಿಗೆ ಪರಿಹಾರ ಏನು, ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತಿದ್ದೆ. ಇವತ್ತಿನ ವಿಶೇಷ 180 ಕೋಟಿ ನಷ್ಟ, ಹೊರಗುತ್ತಿಗೆ ಎಫೆಕ್ಟ್. ನೋಡಿ, ಈಗ ಸರ್ಕಾರದಿಂದ ಲಾಸ್ ಆಗ್ತಾ ಇರುವಂಥದ್ದು, ಅಂದರೆ ಸರ್ಕಾರ ಈ ಗುತ್ತಿಗೆದಾರರಿಗೆ ಏನು ಕೊಡಬೇಕು ಅದೆಲ್ಲವೂ ಕೂಡ ಕೊಟ್ಟಿರುತ್ತೆ. ಆದರೆ ಗುತ್ತಿಗೆದಾರರು ಮಾಡಿರುವಂಥ ಮೋಸ ಇದು. ಅಂದರೆ ಹೊರಗುತ್ತಿಗೆ ಕಂಪನಿಗಳಿಂದ ಕಾರ್ಮಿಕರಿಗೆ ಶೋಷಣೆ ಆಗ್ತಿದೆ ಅನ್ನೋದು. ಸರ್ಕಾರದ ಹಣ ಕೊಟ್ಟರೂ ಕೂಡ ಗುತ್ತಿಗೆದಾರರಿಂದ ಯಾವುದೇ ರೀತಿಯಾಗಿ ಹಣ ಸಿಗ್ತಾ ಇಲ್ಲ ಕಾರ್ಮಿಕರಿಗೆ. ಇದು ಗುತ್ತಿಗೆದಾರರಿಂದ ಮೋಸ ಆಗ್ತಿದೆ ಅನ್ನೋದು. ಜಿಬಿ ವ್ಯಾಪ್ತಿಯ 6,000 ಪೌರ ಕಾರ್ಮಿಕರಿಗೆ ಈ ರೀತಿಯಾಗಿ ಮೋಸ ಆಗ್ತಾ ಇದೆ. PF ಹಣವನ್ನು ಪಾವತಿಸಿಲ್ಲ ಈ ಘನತ್ಯಾಜ್ಯ ನಿರ್ವಹಣೆಯ ಗುತ್ತಿಗೆದಾರರ ಮೋಸದಿಂದ ಈಗ GBAಗೆ 180 ಕೋಟಿ ರೂಪಾಯಿ ನಷ್ಟ ಆಗಿದೆ. ರಾಮಕೃಷ್ಣ ಲೆಕ್ಕದಲ್ಲಿ ಗುತ್ತಿಗೆದಾರರ ಜೇಬಿಗೆ ಲಾಭ ಆಗ್ತಾ ಇದೆ ಅನ್ನುವಂಥ ಪ್ರಶ್ನೆಗಳು. ಕಾರ್ಮಿಕರ ನೇಮಕ, EPFI ಆಗಿರ್ಬೋದು, ಆ ಖಾತೆ ಸಂಖ್ಯೆ ಕೂಡ ಇಲ್ಲಂತೆ. BBMPಯಿಂದ ಪ್ರತಿ ತಿಂಗಳು ಕೂಡ ಹಣವನ್ನು ಈ ಗುತ್ತಿಗೆದಾರರು ಪಡಿತಾರೆ. ಸರ್ಕಾರದಿಂದ ಎಷ್ಟು ಬೇಕು ಹಣ ಅದೆಲ್ಲವನ್ನು ಕೂಡ ಪಡಿತಾರೆ. ಆದರೆ ಕಾರ್ಮಿಕರಿಗೆ ಕೊಡಬೇಕಾಗಿರುವಂಥ ಸಂಬಳ ಕೊಡ್ತಾ ಇಲ್ಲ, ವೇತನ ಸೇರಿದಂತೆ ನಾನಾ ಸಮಸ್ಯೆಗಳಿದ್ದಾವೆ. ಸೊ ಗುತ್ತಿಗೆದಾರರ ತಪ್ಪಿನಿಂದ GBA ಈಗ PF ಹಣವನ್ನು ತುಂಬುವಂಥ ಪರಿಸ್ಥಿತಿ ಇದೆ. ಸೊ ಹಂಗಾಗಿ ಯಾಕೆ ಈ ರೀತಿಯ ಸಮಸ್ಯೆ ಆಗ್ತಾ ಇದೆ, ಯಾಕೆ ಈ ರಾಜಾರೋಷವಾಗಿ ಇದೆಲ್ಲವೂ ಕೂಡ ಮೋಸ ನಡೀತಾ ಇದ್ರೂ ಕೂಡ ಗುತ್ತಿಗೆದಾರರು ಯಾಕೆ ಅದರ ಕಡೆ ಗಮನ ಕೊಡ್ತಾ ಇಲ್ಲ, ಅಂದರೆ ಯಾವ ಆಧಾರದ ಮೇಲೆ ಗುತ್ತಿಗೆದಾರರು ಈ ರೀತಿಯಾಗಿ ರಾಜಾರೋಷವಾಗಿ ಮೋಸ ಮಾಡಲಿಕ್ಕೆ ಹೊರಡ್ತಿದ್ದಾರೆ? ಪೌರ ಕಾರ್ಮಿಕ ಸಂಘಟನೆ ಅಧ್ಯಕ್ಷರು ಏನು ಮಾಡ್ತಿದ್ದಾರೆ? ಪೌರ ಕಾರ್ಮಿಕರು ಹಾಗಾದರೆ ಸಂಬಂಧಪಟ್ಟಿರುವಂಥ ಅಧಿಕಾರಿಗಳಿಗೆ ದೂರು ಕೊಟ್ಟಲಿಲ್ವಾ, ಅಥವಾ ಇದು ಒಂಥರ ಆಡಳಿತಾತ್ಮಕ ವೈಫಲ್ಯನ ಅಥವಾ ವ್ಯವಸ್ಥಾತ್ಮಕ ಭ್ರಷ್ಟಾಚಾರನ ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಹುಟ್ಕೊಳ್ತಾ ಇದೆ. ಈಗ ಮೇಲ್ನೋಟಕ್ಕೆ 180 ಕೋಟಿ ರೂಪಾಯಿ ಕಾಣ್ತಾ ಇದೆ, ಒಳಗಡೆ ನಾನಾ ಸಮಸ್ಯೆಗಳಿದ್ದಾವೆ. ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ ಸುದೀರ್ಘವಾಗಿ. 1 ಗಂಟೆಗಳ ಕಾಲ ನಾವು ನಿಮ್ಮ ಜೊತೆಲಿರ್ತೀವಿ. ಯಾಕೆ ಆಗತ್ತೆ, ಏನು GB ವ್ಯಾಪ್ತಿಯಲ್ಲಿ ಏನೆಲ್ಲ ಬರುತ್ತೆ, ಕಾರ್ಮಿಕರಿಗೆ ಯಾಕೆ ಹೀಗೆ ಮೋಸ ಆಗತ್ತೆ, ಒಂದು ವೇಳೆ ಈ ಹೊರಗುತ್ತಿಗೆ ಹೋಗಿ ಸರ್ಕಾರ ಒಂದು ವೇಳೆ ನೇಮಕ ಮಾಡಿದ್ದೇ ಆದಲ್ಲಿ ಇದೆಲ್ಲ ಸಮಸ್ಯೆಗೆ ಪರಿಹಾರ ಸಿಗತ್ತಾ ಅನ್ನೋದ್ರ ಬಗ್ಗೆ. ಈ ಬಗ್ಗೆ ಮಾತನಾಡೋದಕ್ಕೆ ಅತಿಥಿಯವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ಚಿಂತಕರಾಗಿರುವಂಥ ಡಾಕ್ಟರ್ RA ಪ್ರಸಾದ್ ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ. ಇನ್ನು ಪೌರ ಕಾರ್ಮಿಕ ಸಂಘಟನೆಯ ಅಧ್ಯಕ್ಷರು ಮತ್ತು ಪೌರ ಕಾರ್ಮಿಕರು ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಡಿಬೇಟಲ್ಲಿ ಜಾಯ್ನ್ ಆಗ್ತಾರೆ. ಸರ್, ನಾನು ನಿಮ್ಮ ಹತ್ರನೇ ಬರ್ತೀನಿ. ನೋಡ್ತಾ ಇದ್ರಿ, BBMPಯಲ್ಲಿ ಈಗ GB ಆಗಿದೆ, ಏನೆಲ್ಲ ಅನಾಹುತಗಳು ನಡೀತಾ ಇವೆ, ಯಾವ ರೀತಿಯ ಸಮಸ್ಯೆಗಳಾಗ್ತಾ ಇದೆ ಅಂತೇಳಿ. ಪ್ರಮುಖವಾಗಿ ಕಾರ್ಮಿಕರಿಗೆ ಮೂಲಭೂತ ಸೌಕರ್ಯಗಳಲ್ಲಿ ಸಿಗ್ತಾ ಇಲ್ಲ ಅನ್ನೋದು ಏನು ಹೇಳ್ತೀರಿ? ನೋಡಿ, ನಾನು ಒಂದು ಸ್ವಲ್ಪ ಮೂಲಕ್ಕೆ ಹೋಗ್ಬೇಕಾಗುತ್ತೆ, ಆಳವಾಗಿ ಹೋಗ್ಬೇಕಾಗುತ್ತೆ. ಯಾಕೆಂದರೆ ಇದು ಬೆಂಗಳೂರು ನಿರ್ಮಾಣ ಆಗಿರೋದು ಮೂಲಭೂತವಾಗಿ ಕೆಂಪೇಗೌಡರ ಒಂದು ಬಳುವಳಿ. ಇದು ವ್ಯಾಪ್ತಿ 98 ವಾರ್ಡ್ಗಳಿಗೆ ಸೀಮಿತ ಆಗಿತ್ತು. ಇದೀ ಹಳೆ ಬೆಂಗಳೂರು ಮತ್ತು ಹೊಸ ಬೆಂಗಳೂರು ಸೇರಿಕೊಂಡು ಅದು ಭಾಳ ಚೆನ್ನಾಗಿತ್ತು ವ್ಯವಸ್ಥೆ, ಆಡಳಿತಾತ್ಮಕವಾಗಿ, ವ್ಯಾವಹಾರಿಕವಾಗಿ, ಸಾರ್ವಜನಿಕವಾಗಿ. ನಮ್ಮ ಮೂಲ ಸೌಲಭ್ಯ ಸಿಗಲಿಕ್ಕೆ ಅದು ನಿಜವಾಗ್ಲೂ ಕೆಂಪೇಗೌಡರ ಬೆಂಗಳೂರಾಗಿ ಉಳಿದಿತ್ತು. 98 ವಾರ್ಡ್ಗಳಿದ್ದಾಗ ನಾನು ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿರೋದು ಬೆಂಗಳೂರಿನ ಬೆಳವಣಿಗೆ. ನಂತರ ಈ ಭೂ ಮಾಫಿಯಾಗಳ ಒಂದು ರಿಯಲ್ ಎಸ್ಟೇಟಿನ ಭೂ ದಾಹಕ್ಕೆ ಮತ್ತು ರಾಜಕಾರಣಿಗಳ ಒಳಸಂಚಿನ ಒಂದು ದಾಹಕ್ಕೆ ಭೂಮಿಗಳಿಗೆ ಮೌಲ್ಯ ಕೊಡಬೇಕು, ಹೆಚ್ಚಿನ ಹಣ ಸಂಪಾದಿಸಬೇಕು ಅನ್ನೋವಂಥದ್ದು ಆ ದೃಷ್ಟಿಯಿಂದ, ಏಕೈಕ ದೃಷ್ಟಿಯಿಂದ ಬೆಂಗಳೂರು ಸುತ್ತಮುತ್ತಲು CMCಗಳಂತಿತ್ತು. ಅಂದರೆ ಅದು ಪಟ್ಟಣದ ವ್ಯಾಪ್ತಿ, ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿತ್ತು. ಈ ಬೆಂಗಳೂರು ವ್ಯಾಪ್ತಿ ಬಿಟ್ಟಾದ ನಂತರ ಅದನ್ನು ಏನು ಮಾಡಿದ್ರು,
ಸೇರಿಸ್ಕೊಂಡ್ರು ಬೆಂಗಳೂರು ವ್ಯಾಪ್ತಿಗೆ 198 ವಾರ್ಡ್ಗಳು ಮಾಡಿದ್ರು. ಆ 198 ವಾರ್ಡ್ಗಳನ್ನ ಮಾಡಿದ ನಂತರ ವ್ಯಾಪಕವಾದ ಭ್ರಷ್ಟಾಚಾರ, ವ್ಯಾಪಕವಾದ ಆಡಳಿತಾತ್ಮಕ ವೈಫಲ್ಯ ಮತ್ತು ಹೊರ ರಾಜ್ಯದವರ ಹಸ್ತಕ್ಷೇಪ ಮತ್ತು ಸೇರ್ಪಡೆಗಳು ಜಾಸ್ತಿ ಆಯಿತು. ಈ ಹೊರ ಗುತ್ತಿಗೆಗಳ ಕಾರ್ಮಿಕರು ಮತ್ತು ಬೇರೆ ಬೇರೆ ಥರದ ಗುತ್ತಿಗೆಗಳು ಎಲ್ಲವೂ ಹೊರ ರಾಜ್ಯಗಳ ಪಾಲಾಯಿತು. ಯಾಕಂದರೆ ಇದು ದೊಡ್ಡದ ಒಂದು ಟೆಂಡರ್ ಮಾಡಿದಾಗ ಕೆಲವು ನಮ್ಮ ರಾಜ್ಯದವರು ಹಾಕ್ಕೊಳ್ತಾರೆ, ಹೊರ ರಾಜ್ಯದವರು ಹಾಕ್ಕೊಳ್ತಾರೆ. ಅಂದರೆ ಹೊರ ರಾಜ್ಯದವರು ತೆಗೆದುಕೊಂಡಾಗ ನೀವು ಕರ್ನಾಟಕದ ಕಾರ್ಮಿಕರನ್ನು ತೆಗೆದುಕೋಬೇಕು, ನೀವು ಕರ್ನಾಟಕದ ಒಂದು ವ್ಯವಸ್ಥಿತ ಆಡಳಿತಾತ್ಮಕ ನಡ್ಕೋಬೇಕು ಅನ್ನೋಂಥ ಒಂದು ಕಂಡೀಷನ್ಸ್ಗಳು, ಅಂದರೆ ಷರತ್ತುಗಳಿರಲಿಲ್ಲ. ಅದು ಇವೆಲ್ಲ ವೈಫಲ್ಯಗಳಿಗೆ ಇವತ್ತು ಕೂಡ ಮುಂದುವರ್ಕೊಂಡು ಹೋಗೋದಕ್ಕೆ ಕಾರಣ ಆಗಿದೆ. ಈಗೇನು GBA ಮಾಡಿ 5 ಬೆಂಗಳೂರು ನಗರ ಪಾಲಿಕೆಗಳು ಮಾಡಿದ ಮೇಲಂತೂ ಯಾರು ಹಿಡಿತಕ್ಕೆ ಸಿಗ್ತಾ ಇಲ್ಲ. ಯಾವ ಹಣ ಎಲ್ಲಿಗೆ ಹೋಗಬೇಕು, ಯಾವ ವ್ಯಾಪ್ತಿ ಎಲ್ಲಿಂದ ಬರುತ್ತೆ, ಇವತ್ತು ಕೂಡ ಒಂದು ವಾರ್ಡ್ ವೈಸು ಅಥವಾ ಒಂದು ನಗರ ಪಾಲಿಕೆ ಚೌಕಟ್ಟು ವ್ಯಾಪ್ತಿ ಇವತ್ತು ಕೂಡ ಹಾಕಲಿಲ್ಲ. ನಿಮಗೆ ಇವತ್ತು ಕೂಡ ಯಾರಿಗೆ ದೂರುಗಳು ಕೊಡಬೇಕು, ಯಾರಿಗೆ ನಾವು ಏನು ಸಮಸ್ಯೆ ಹೇಳಬೇಕು, ಯಾವ ಸಮಸ್ಯೆ ಪರಿಹಾರ ಯಾರ ಹತ್ರ ಹೋಗ್ಬೇಕು ಅಂತೂ ಇವತ್ತು ಕೂಡ ಇಲ್ಲ. ಇದು ಪರಿಹಾರ ಆಗುತ್ತೆ ಅಂತ ನಾವು ಇವತ್ತು ಏನೂ ಹೇಳೋಕ್ಕಾಗಲ್ಲ ಇನ್ನೊಂದು ವರ್ಷ. ಅಂಥ ಒಂದು ಸಮಸ್ಯೆಗೆ ಇವತ್ತು ಬೆಂಗಳೂರು ಸಿಕ್ಕಾಕೊಂಡಿದೆ. ಆದರೆ ನಾನು ಈ ಸಂದರ್ಭದಲ್ಲಿ ಹೇಳೋದೇನಂತಂದರೆ, ಏನೇ ಸಮಸ್ಯೆ ಇರಲಿ, ಬೆಂಗಳೂರು ಮಹಾನಗರ ಪಾಲಿಕೆಯಿಂದ ಹಿಂದೆ ಬೆಂಗಳೂರು ಮಹಾನಗರ ಪಾಲಿಕೆಯಿಂದನೇ ಇವೆಲ್ಲ ಟೆಂಡರ್ಗಳು ಕರೆದು ಆಡಳಿತಾತ್ಮಕ ಒಂದು ಅನುಮೋದನೆ ಕೊಡ್ತಾಯಿದ್ರು. GBA ಆದ ನಂತರ ಅದನ್ನು ವ್ಯಾಪ್ತಿ ಬೇರೆ ಆಯಿತು, ನಮಗೆ ಸಂಬಂಧಪಡಲ್ಲ, ಅವೆಲ್ಲ ಸುಳ್ಳು. ಒಂದು ಸರಿ ಅದು ವ್ಯಾಪ್ತಿ ಬಂದಮೇಲೆ, ಆ ಟೆಂಡರ್ ಆದಮೇಲೆ, ಹೊರಗುತ್ತಿಗೆಗಳಾದಮೇಲೆ ಅವ್ರು ಮಾಡಲೇಬೇಕು. ಹೊರಗುತ್ತಿಗೆ ಕೊಡೋವಂಥ ಸಂದರ್ಭದಲ್ಲಿ ಈಗ 180 ಕೋಟಿ ರೂಪಾಯಿ ಏನು ಅವ್ಯವಹಾರ ಆಗಿದೆ ಅಂತ ಹೇಳ್ತೀರಾ, ಅವ್ಯವಹಾರನೇ ಅದು. ತುಂಬ ದುಷ್ಟ ವ್ಯವಹಾರಗಳು. ನೋಡಿ, ಯಾವುದೇ ಒಂದು ಕಾರ್ಮಿಕರು ನೇಮಕ ಮಾಡಬೇಕಾದ್ರೆ ಪಾಲಿಕೆ ಅದಕ್ಕೆ ಕಂಡೀಷನ್ಗಳು ಹಾಕಿರ್ತಾರೆ, ಷರತ್ತುಗಳಿರುತ್ತೆ. ಆ ಷರತ್ತುಗಳು ಒಪ್ಪಿದ್ರೇ ಎಲ್ಲವೂ ಕೂಡ. ಆಮೇಲೆ ಅಲ್ಲಿ ಇದು ಮಾಡ್ಕೊಂಡಿರ್ತೀವಿ, ಏನು ದೃಢೀಕರಣ ಪತ್ರ ತೊಗೊಂಡಿರ್ತಾರೆ, ಅಫಿಡೇಟ್ಗಳು ತೊಗೊಂಡಿರ್ತಾರೆ. ಹಾಗಾದರೆ ನೀವು ಅಧಿಕಾರಿಗಳು ಅವರ ಹಣ PF ಹೋಗ್ತಾ ಇದೆ ಇಲ್ಲೋ ಅಂತ ಮಾನಿಟ್ರಿಂಗ್ ಅಂತ ಹೇಳ್ತೀವಿ, ನೀವು ಯಾಕೆ ನೋಡಿಲ್ಲ? ಆಮೇಲೆ ನೀವು ಈಗ ಹಣ ಕಟ್ತಾರಲ್ಲ, ಹೈಕೋರ್ಟ್ ಡಿಸಿಷನ್ನು ಮತ್ತು ಬೇರೆ ಬೇರೆ ಥರದ ಸಮಸ್ಯೆ ಆಗುತ್ತೆ, ನಮ್ಮ ಬುಡಕ್ಕೆ ಬರುತ್ತೆ ಅಂದಾಗ ನೀವು ಯಾಕೆ ದುಡ್ಡು ಕಟ್ಟಿದ್ರಿ? ನೀವು ಕಸ ಹಾಕಲಿಲ್ಲ, ಬೇರೆ ಕಡೆ ಸರಿಯಾಗಿ ಮಾಡಿಲ್ಲ ಅನ್ನೋ ಉದ್ದೇಶಕ್ಕೆ ನೀವು ಮನೆಗಳ ಹತ್ರ ಮುಂದೆ ನೀವು ಆಟೋಗಳು ತೆಗೆದುಕೊಂಡ್ಬಂದು ಬಲವಂತವಾಗಿ ಕಸ ಸುರಿದು ಹೋಗ್ತಿರಲ್ಲ. 180 ಕೋಟಿ ರೂಪಾಯಿ ನಿಮ್ಮ ಜೋಬಿಂದ ಹೋಯ್ತಲ್ಲ, ತೆರಿಗೆ ಹಣ ಕಟ್ಟಿದ್ರಲ್ಲ ನೀವು. ಈಗ ಆ ಕಾಂಟ್ರಾಕ್ಟ್ಗಳ ಮನೆ ಹತ್ರ ನೀವು ಹೋಗಿ ಕಸ ಹಾಕಲ್ವಾ? ತೆರಿಗೆ ಹಣ ಅಲ್ವಾ? ಯಾಕೆ ಹಾಕಲ್ಲ? ಹಾಗಿದ್ರೆ ನಾವು ಸಂಘ ಸಂಸ್ಥೆಗಳು ಸೇರಿ ಪಾಲಿಕೆ ಮುಂದೆ ನಿಮ್ಮ ಕಚೇರಿಯಲ್ಲೇ ಚೇಂಬರಲ್ಲೇ ಬಂದು ನಾವು ಕಸ ಸುರಿಬೇಕು ಈಗ. ಯಾಕಂದರೆ ಪ್ರತಿಭಟನಾತ್ಮಕ ನಾನು ಹೇಳ್ತಾ ಇರೋದು ನಿಮ್ಮ ಮಾಧ್ಯಮ. ಎಲ್ಲೋ ಬಿದ್ದಿರುತ್ತೋ ಕಸವನ್ನ ಹೋಗಿ ಮನೆಗೆ ಹಾಕ್ತಿರಲ್ಲ, ಇದೆಲ್ಲ ನಿಮ್ಮ ಕಿವಿಗೆ ಬೀಳುತ್ತೆ. ಹೌದು. ಬಟ್ ಇದೆಲ್ಲ ಮೋಸ ಆಗ್ತಾ ಇದ್ರು ಕೂಡ, ರಾಜರೋಷವಾಗಿ ಭ್ರಷ್ಟಾಚಾರ ನಡೀತಾ ಇದ್ರು ಕೂಡ ನೀವು ಯಾಕೆ ಕಡಿಮೆ? ಆಮೇಲೆ ಅಧಿಕಾರಿಗಳು ಹೊಣೆಗಾರರು. ನಾನು ಹೇಳ್ತಾ ಈ 180 ಕೋಟಿ ರೂಪಾಯಿ ಪಾಲಿಕೆಯ ಸಾರ್ವಜನಿಕರ ದುಡ್ಡನ್ನು ನೀವು ಕಟ್ಟೋಕ್ಕಿಂತ ಮುಂಚೆ ನೀವು ಯಾರು ಹೊಣೆಗಾರರಾಗಿದ್ರಲ್ಲ, ಅಧಿಕಾರಿಗಳು ಯಾರು ನೋಡಿಲ್ಲಲ್ಲ, ಯಾರು ಈ ಕಾಂಟ್ರಾಕ್ಟ್ಗಳಲ್ಲಿ ಶಾಮೀಲಾಗಿದ್ರಲ್ಲ, ನೀವು 180 ಕೋಟಿ ರೂಪಾಯಿ ಅವ್ಯವಹಾರ ಆಗಲಿಕ್ಕೆ ಕಟ್ಟದೇ ಇದ್ರೂ ಕೂಡ ಮೌನವಾಗಿದ್ರಲ್ಲ, ಅವರ ಸೇವಾವಧಿಯ ದುಡ್ಡನ್ನು ಈಗ ಪಾಲಿಕೆಗೆ ನಾವು ವಾಪಸ್ ತಗೋಬೇಕು. ಇಲ್ಲಂತಂದರೆ ಪಾಲಿಕೆ ಪಾಠ ಕಲಿಯಲ್ಲ, ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಕೂಡ ಕಲಿಯಲ್ಲ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ಈ ಹಿಂದೆ ಬೆಂಗಳೂರು ಏನು 198 ವಾರ್ಡ್ಗಳಾಗಿಂತ ಮುಂಚೆ 98 ವಾರ್ಡ್ಗಳಾಗಿಂತ ಮುಂಚೆ 54 ವಾರ್ಡ್ಗಳಿತ್ತು. ಆವಾಗ 44 ವಾರ್ಡ್ಗಳನ್ನು ಹೆಚ್ಚುವರಿ ಸೇರಿಸ್ಕೊಂಡಿದ್ರು. ಆವಾಗ ದೊಡ್ಡ ಪ್ರತಿರೋಧ ಆಯಿತು. ಇದಕ್ಕೆಲ್ಲ ನಾವು ಸರಿ ಮಾಡಬೇಕಾದ್ರೆ ಮತ್ತೆ ನಾವು ಬೆಂಗಳೂರನ್ನ ಅಡ ಇಡಬೇಕು ಅಂತ ಅಡ ಇಟ್ಟರು. ಅವಾಗ ಬೇರೆ ಬೇರೆ ಏನು ಪ್ರಾಪರ್ಟಿ ಅಂತ ನಾವು ಹೇಳ್ತೀವಿ, ಸ್ವತ್ತುಗಳನ್ನು ಅಡ ಇಟ್ಟರು. ಆನಂತರ ಹಣವನ್ನು ತೀರಿಸಿದ್ರು. ಆ ಅಡ ಇಡಬೇಕಾದಾಗ ನಡೆದಂಥ ಭ್ರಷ್ಟಾಚಾರ ಇದೆಯಲ್ಲ, ಆವಾಗ ಅನಂತ್ನಾಗ್ ಅವರು, ಚಲನಚಿತ್ರ ನಟ ಅಂತ ನಾವು ಹೇಳ್ತೀವಲ್ಲ, ಅವರು ಬೆಂಗಳೂರು ನಗರಾಭಿವೃದ್ಧಿ ಮಂತ್ರಿಗಳಾಗಿದ್ದರು. ಆ ಸಂದರ್ಭದಲ್ಲಿ ನಡೆಸಿದಂತಹ ಭ್ರಷ್ಟಾಚಾರ ಸ್ವರ್ಣ ಸಾಕ್ಷರಲ್ಲಿ ಬರೆದಿಡಬೇಕು, ಅಂಥ ಭ್ರಷ್ಟಾಚಾರ ನಡೆದಿದೆ. ಭಾಳ ಜನ ಮರ್ತು ಬಿಟ್ಟಿದ್ದಾರೆ ಅದನ್ನು. ಪರಂಪರೆ ಅಂತ. ಹೌದು. ಆವಾಗ ಶುರು ಆಗಿದಂತಹ ಈ ಒಂದು ಭ್ರಷ್ಟಾಚಾರ ಪರಂಪರೆ GBA ಆದಮೇಲೂ ಈಗ ಮುಂದುವರಿತದೆ. ಆದರೆ ನಾನು ಹೇಳಿದ ಈ ಸಂದರ್ಭ ಒಂದು ನಿಮ್ಮ ಮಾಧ್ಯಮ ಮುಖಾಂತರ ನಿಮಗೆ ನಾವು ತುಂಬ ಧನ್ಯವಾದ ಹೇಳಬೇಕು, ನಿಮ್ಮ ಕನ್ನಡ ವಾಹಿನಿಗೆ. ಯಾಕೆಂದರೆ ಇಂಥ ಒಂದು ವಿಚಾರ ತೆಗೆದುಕೊಂಡು ಸಾರ್ವಜನಿಕವಾಗಿ ಮುಂದೂಡೋದಿದೆಲ್ಲ ತುಂಬ ಸಂತೋಷದ ವಿಷಯ. ಯಾಕಂದರೆ ಸಾರ್ವಜನಿಕ ವಿಚಾರಗಳು ಆಮೇಲೆ ತೆರಿಗೆ ವಿಚಾರಗಳು ನಿಜವಾಗಲಿ ಸಾಮಾಜಿಕವಾಗಿ ಗೊತ್ತಾಗಬೇಕು. ಅದು ಭಾಳ ನಾನು ಶ್ಲಾಘನೆ ಮಾಡ್ತೀನಿ. ಆದರೆ 180 ಕೋಟಿ ರೂಪಾಯಿ ಕೇವಲ ಸಣ್ಣ ಹಣ ಅಲ್ಲ ಅದು, ಆಯಿತಾ? ಇವತ್ತು ಬೇರೆ ಬೇರೆ ಸಂಘ ಸಂಸ್ಥೆಗಳಿಗೆ, ಕಲ್ಯಾಣ ಕಾರ್ಯಕ್ರಮಗಳಿಗೆ ಕೊಡೋಕ್ಕೆ ದುಡ್ಡಿಲ್ಲ ಅಂತ ಅಳ್ತಿರಲ್ಲ ನೀವು. ಕೇವಲ ಒಂದು 20 ಲಕ್ಷ, 30 ಕೋಟಿ, 40 ಕೋಟಿ, ಇವತ್ತು 180 ಕೋಟಿ ರೂಪಾಯಿ ಕೊಟ್ಟರಲ್ಲ, ನಿಮಗೆ ನಾಚಿಕೆ ಆಗಲ್ವಾ? ಆಡಳಿತದ ವೈಫಲ್ಯ ಅಲ್ವಾ ಇದು? ನೀವು ನಾನು ರಾಜಕಾರಣಿ ವೈಫಲ್ಯ ಅಂತ ಹೇಳಲ್ಲ ಈ ಸಂದರ್ಭ. ಯಾಕಂದರೆ ಇದು ಆಡಳಿತಗಾರರ ಮತ್ತು ಅಧಿಕಾರಿಗಳ ವೈಫಲ್ಯ. ಆಮೇಲೆ ಎಲ್ಲವೂ ರಾಜಕಾರಣಿ ನೋಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ.
ಅದಕ್ಕೆ ಇರೋದು IAS ಅಧಿಕಾರಿಗಳು, ಹಿರಿಯ KS ಅಧಿಕಾರಿಗಳು. ನಿಮಗೆ ಯೋಗ್ಯತೆಗಳಿಲ್ವಾ? ನೀವು ಕೆಲಸ ಮಾಡೋಕ್ಕೆ ನೀವು ಅನ್ಫಿಟ್ ಆದಮೇಲೆ ಯಾಕೆ ಇದ್ದೀರಾ ಅಲ್ಲಿ? ಬೇರೆ ಬೇರೆ ಇಲಾಖೆಗೆ ಹೋಗಿ. ಇದು ಸಾರ್ವಜನಿಕ ಹಣನ ನೀವು ಈ ಥರ ವ್ಯರ್ಥ ಮಾಡೋದಾದರೆ, ಅಯ್ಯೋ ನಾವು ಈಗ ಸಿಕ್ಕಾಕೊಂಡ್ಬಿಡ್ತೀವಿ, ನಾವು ನ್ಯಾಯಾಂಗ ನಿಂದನೆಗೆ ಒಳಗಾಗ್ತೀವಿ ಅಂತ ಹೇಳಿ ನೀವು ದುಡ್ಡು ಕೊಡ್ತೀರಲ್ಲ, ಅಂದರೆ ಸಾರ್ವಜನಿಕವಾಗಿ ನಿಂದನೆ ಆಗಬೇಕಾದ್ರೆ ನಿಮಗೆ ಅವಾಗ ಬರಲ್ವಾ, ಮಾನಸಿಕವಾಗಿ ಬರಲ್ವಾ, ಕೆಲಸ ಮಾಡಬೇಕು ಅಂತ ಅನಿಸ್ಕೊಳ್ಳಲ್ವಾ? ನಿಮಗೆ ಬುಡಕ್ಕೆ ಬಂದಾಗ ಹಣನ ತೆಗೆದುಕೊಡ್ತೀರಿ. ಯಾರ ಅಧಿಕಾರದಿಂದ ಯಾವ ಅನುಮತಿ ತೆಗೆದುಕೊಂಡು ನೀವು ಬೊಕ್ಕಸವನ್ನು ಖಾಲಿ ಮಾಡಿದ್ರಿ? ನಾನು ಹೇಳೋದು, ಆ 150 ಕೋಟಿ ರೂಪಾಯಿ ಯಾರು ಜವಾಬ್ದಾರಿ ಆಗಿದ್ರು ಅಧಿಕಾರಿಗಳು, ಅವರ ಸೇವಾವಧಿಯ ಹಣವನ್ನು ಮುಟ್ಟುಗೋಲು ಹಾಕೊಂಡು ಈಗ ನಷ್ಟವನ್ನು ಬರ್ಸ್ಕೋಬೇಕು ಅಂತ ನಾನು ಈ ಸಂದರ್ಭದಲ್ಲಿ ನಿಮ್ಮ ಸಮಸ್ಯೆ ಮುಖಾಂತರ ಒತ್ತಾಯ ಮಾಡಿ. ಓಕೆ, ಮಾತಾಡೋಣ. ಮತ್ತೊಬ್ರು ಗೆಸ್ಟ್ ಜಾಯ್ನ್ ಆಗಿದ್ದಾರೆ, ನಾನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡ್ತೀನಿ. ಪೌರ ಕಾರ್ಮಿಕ ಸಂರಕ್ಷಣಾ ಸಂಘಟನೆಯ ಅಧ್ಯಕ್ಷರಾಗಿರುವಂತಹ ತ್ಯಾಗರಾಜನ್ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಈ ಸಮಸ್ಯೆ ಯಾವಾಗಿಂದ ಸಮಸ್ಯೆ ಆಗ್ತಾ ಇದೆ? ಕಾರ್ಮಿಕರು ಎಷ್ಟು ವರ್ಷಗಳಿಂದ ಸಮಸ್ಯೆನ ಎದುರಿಸ್ತಾ ಇದ್ದಾರೆ? ಯಾಕೆ ಈ ರೀತಿಯ ಶೋಷಣೆಗೆ ಒಳಗಾಗಬೇಕು ಕಾರ್ಮಿಕರು? ಸರ್, PF ಬಂದ್ಬಿಟ್ಟು ಈಗ ನಿನ್ನೆ ಮೊನ್ನೆ ಸಮಸ್ಯೆ ಅಲ್ಲ ಅದು. ಯಾವತ್ತಿಂದ ನಾವು ಘನತ್ಯಾಜ್ಯ ವಿಭಾಗಕ್ಕೆ ಸಂಬಂಧಪಟ್ಟಾಗೆ ಗುತ್ತಿಗೆನ ಕೊಡೋದು ಪ್ರಾರಂಭ ಆಯಿತು 92-93ರಿಂದ, ಅಲ್ಲಿಂದ ಈವರೆಗೂ ಗುತ್ತಿಗೆದಾರರು PF ದುಡ್ಡನ್ನು ಜನರ ಏನು ಪ್ರಾವಿಡೆಂಟ್ ಫಂಡ್ ಇದೆ ಅದನ್ನು ಲೂಟಿ ಹೊಡಿತಾನೆ ಇದ್ದಾರೆ. ಅಧಿಕಾರಿಗಳು ಬಿಲ್ ಮುಖಾಂತರ ಅದು PF ಅನ್ನುವಂಥ ಸಮೇತ ಅವರು ಪಾವತಿ ಮಾಡಿದ್ರು ಇವರು ಕಾರ್ಮಿಕರಿಗೆ ಕಟ್ಟದೆ ಅವತ್ತಿಂದ ಗೋಲ್ಮಾಲ್ ಮಾಡ್ಕೊಂಡೇ ಬಂದಿದ್ದಾರೆ. ಮತ್ತು ಇಲ್ಲಿ PF ಆಫೀಸ್ನವರು ಯಾವುದೇ ರೀತಿಯ ಸ್ಟ್ರಿಕ್ಟಾಗಿ ಆ್ಯಕ್ಷನ್ಸ್ ಇಲ್ಲ. ಮೊದಲನೇದಾಗಿ ಅವ್ರು ಸೀರಿಯಸ್ ಆಗಿ ಆ್ಯಕ್ಷನ್ ತಗೊಂಡು ಅವರು ಆಸ್ತಿಗಳು ಇಲ್ಲಾಂದರೆ ಅವ್ರಿಗೆ ಸಂಬಂಧಪಟ್ಟಿರೋ ಪ್ರಾಪರ್ಟೀಸ್ ಏನಾದ್ರು ಮುಟ್ಟುಗೋಲು ಹಾಕೊಂಡ್ರೆ ನೆಕ್ಸ್ಟ್ ಇನ್ನೊಬ್ಬ ಗುತ್ತಿಗೆದಾರ ಭಯ ಪಡ್ತಾನೆ, ಜನರಿಗೆ ಮೋಸ ಮಾಡೋಕ್ಕೂ ಹೋಗಲ್ಲ. ಎಷ್ಟು ಕಾರ್ಯ ಇದೆ ಅಷ್ಟು ಕಾರ್ಯಕ್ಕೆ ಸಂಬಂಧಪಟ್ಟಾಗಿ ಅವರು ಕಂಪಲ್ಸರಿ PFನ ಪಾವತಿಸಲೇಬೇಕು. ಇಲ್ಲಿ ಇನ್ನೊಂದು ಏನಂತ ಹೇಳಿದ್ರೆ, PF ಕಟ್ಟಿರಲಿ ಕಟ್ಟದೇ ಇರಲಿ ಇವ್ರು ಬಿಲ್ ಪಾವತಿ ಮಾಡ್ತಾರೆ ಅಧಿಕಾರಿಗಳು. ಮತ್ತು ಅದು ಸುಮ್ಮನೆ ಚೆನ್ನಾಗಣ್ಣ PF ಆಫೀಸ್ಗಳಲ್ಲಿ ಇರೋಂಥ ಸ್ಟ್ಯಾಂಪ್ ಇದೆಯಲ್ಲ, ಅದನ್ನು ಸುಮ್ಮನೆ ಇವರೇ ರಬ್ಬರ್ ಸ್ಟ್ಯಾಂಪ್ ಅಲ್ಲಿ ಇಲ್ಲಿ ಮಾಡಿಸಿರ್ತಾರೆ ಇಲ್ಲಿಗಲ್ ಆಗಿ. ಅದನ್ನ ನೋಡ್ಕೊಂಡ್ಬಂದು ಅದು ಬಿಲ್ಗೆ ಅಟ್ಯಾಚ್ ಮಾಡಿಬಿಟ್ಟು ಇವ್ರಿಗೆ ಅಧಿಕಾರಿಗಳು ಕೊಟ್ಟರೆ ಅದನ್ನು ಕೊಟ್ಟರೆ ಅವರೇ ಮಾಡಿಬಿಡ್ತಾರೆ. ಆದರೆ ಆನ್ಲೈನ್ ರಿಸಿಪ್ಟ್ ಏನಿದೆ, ಆನ್ಲೈನ್ ರಿಸಿಪ್ಟ್ನ ಕರೆಕ್ಟಾಗಿ ಕಟ್ಟಿದ್ದಾರೆ ಇಲ್ವಾ ಅಂತ ಹೇಳ್ಬಿಟ್ಟು ಸಿಸ್ಟಮಲ್ಲಿ ಚೆಕ್ ಮಾಡಿ ಕರೆಕ್ಟಾಗಿ ಕಟ್ಟಿದ್ದಾರೆ ಇಲ್ಲ ಅಂತ ಕನ್ಫರ್ಮೇಷನ್ ಮಾಡ್ಕೊಂಡ ನಂತರ ಬಿಲ್ ಪಾವತಿ ಮಾಡಿದ್ರೆ ಇಂಥ ಸಮಸ್ಯೆಗಳು ಬರಲ್ಲ. ಬಿಲ್ ಕಟ್ಟಕ್ಕೆ ಅವರು PF ದುಡ್ಡನ್ನ ಪಾವತಿ ಮಾಡೋಕ್ಕೆ ಮುಂಚೆನೇ ಬರೀ ರಿಸಿಪ್ಟ್ಗಳು ತೊಗೊಂಡು ಬಂದರೆ ಇವ್ರು ಪಾವತಿ ಮಾಡ್ತಾರಲ್ಲ, ಅದರಿಂದನೇ ಇಷ್ಟೆಲ್ಲ ಸಮಸ್ಯೆಗಳಾಗ್ತವೆ. ಮತ್ತು ಈ ದುಡ್ಡನ್ನ ಅವರು PF ಏನು ಗುತ್ತಿಗೆದಾರರಿಗೆ ಟ್ರಾನ್ಸ್ಫರ್ ಮಾಡಬೇಕಂದ್ರೆ PF ದುಡ್ಡನ್ನ ಅಧಿಕಾರಿಗಳು ಕೂಡ ಪರ್ಸೆಂಟೇಜ್ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಆದ್ರಿಂದ ಸಮಸ್ಯೆ ನೋಡಿ, 6,000 ಜನ PF ವಿಚಾರದಲ್ಲಿ ಪರ್ಸೆಂಟೇಜ್ ಇರಬಹುದು ಅಂತ ಹೇಳ್ತಾ ಇದ್ದಾರೆ. 100% ಇದೆ. ಯಾಕಂದರೆ ನೀವು ಈಗ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನ ನಾವು ತಗೊಂಡ್ರಿ ಅಂತ ಹೇಳಿದ್ರೆ, ಆ ಕೆಲಸನ ಕಾರ್ಮಿಕರನ್ನ ಇಟ್ಕೊಂಡು ಮ್ಯಾನ್ ಪವರ್ನ ಇಟ್ಕೊಂಡು ನೀವು ಮಾಡಿದ್ರಿ ಅಂದರೆ ಅವ್ರಿಗೆ ಸಿಗಬೇಕಾದಂಥ ಸವಲತ್ತುಗಳನ್ನ ಕೊಟ್ಟಿದ್ದಾರಲ್ಲ ಅಂತ ಕನ್ಫರ್ಮೇಷನ್ ಮಾಡಿದ್ರೆ ಮಾತ್ರನೇ ಬಿಲ್ನ ಪಾವತಿ ಮಾಡ್ಬೇಕನ್ನೋದು ಕಾನೂನು ಇರೋದು. ಆದರೆ ಇವ್ರೇನು ಮಾಡ್ತಾವ್ರೆ, ಅವ್ರಿಗೆ ಬಿಲ್ ಪಾವತಿ ಮಾಡಿದಾರೋ ಇಲ್ವೋ, ಕಾರ್ಮಿಕರು ಕೆಲಸ ಮಾಡಿಸ್ಕೊಂಡಿದ್ದಾರೆ ಅಷ್ಟೇ, ಅವ್ರು ಲಿಸ್ಟ್ನ ಕೊಡ್ತಾರೆ. ಅದಕ್ಕೆ ಸುಮ್ಮನೆ ಒಂದು ಫ್ರಾಡಾಗಿ ಒಂದು ಸೀಲ್ನ ಹಾಕೊಂಡು ಬಂದಿರೋ ರಿಸಿಪ್ಟ್ಗಳನ್ನ ಕೊಡ್ತಾರೆ, ಅದನ್ನು ನೋಡಿ ಇವ್ರು ಬಿಲ್ ಮಾಡ್ತಾರೆ. ಅಂದರೆ ಅಧಿಕಾರಿಗಳು ಅಲ್ಲಿ ಕುತ್ಕೊಂಡಿರೋ ಅಂಥವರು ಎಷ್ಟು ಮಟ್ಟಿಗೆ ಅವ್ರು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೋ ಅಷ್ಟೇ ಪ್ರಮಾಣದಲ್ಲಿ ಗುತ್ತಿಗೆದಾರ ಕೂಡ ಭ್ರಷ್ಟಾಚಾರದಲ್ಲಿ ತೊಡಗಿರೋದ್ರಿಂದ ಇಂಥ ಕಮಿಷನರ್ಸು 1000 ಜನ ಬರಲಿ ಅದನ್ನು ಆ್ಯಕ್ಷನ್ ತಗೊಳ್ಳೋಕ್ಕಾಗಲ್ಲ. ಇನ್ನೊಂದೇನೆಂದರೆ, ಕಮಿಷನರ್ ಅವ್ರು ಏನಿದ್ದಾರೆ ಸರ್, ಪೋಸ್ಟ್ ಮ್ಯಾನು ಅವರೇ ಹೇಳಿದ್ದಾರೆ, ನಾನೊಬ್ಬ ಪೋಸ್ಟ್ ಮ್ಯಾನ್ ಅಷ್ಟೇ ಬಿಟ್ಟರೆ ನಂದೇನಿಲ್ಲ ಇಲ್ಲಿ, ನಾನು ಸುಮ್ಮನೆ ಒಂದು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯಲ್ಲಿದ್ದೀನಿ, ನನ್ನ ಹತ್ರ ಏನೇ ಕಂಪ್ಲೇಂಟ್ ಕೊಟ್ಟರು ನಾನು ಆ್ಯಕ್ಷನ್ ತಗೊಳ್ಳೋ ಮಟ್ಟದಲ್ಲಿ ನಾನಿಲ್ಲ ಅಂತ ಅವರೇ ನೇರವಾಗಿ ನನ್ನ ಹತ್ರನೇ ಹೇಳಿದ್ದಾರೆ. ಹಾಗಾಗಿ ಮಾಡಿರೋರು ಯಾರು? ಇವರು ಮಹೇಶ್ವರ್ ಅವರು, ಇವ್ರು ಕಮಿಷನರ್ ಅವ್ರನ್ನ ಮಾಡಿರೋದು ಯಾರು ಅಂತ ಹೇಳಿದ್ರೆ ಸರ್ಕಾರದ ಮಟ್ಟದಲ್ಲಿರೋಂಥವ್ರು, ನಮ್ಮ ತುಷಾರ್ ಗಿರ್ನಾಥ್ ಅಂತವರು ಉಪಯೋಗಿಸ್ಕೊಂಡಿದ್ದಾರೆ ಅಷ್ಟೇ. ಅಂದರೆ ಇಲ್ಲಿ ಯಾರು ದೊಡ್ಡವರಲ್ಲ, ಎಲ್ಲರೂ ಯಾರೋ ಒಬ್ಬರ ಕೈಯಲ್ಲಿ ಕೀಲ್ಗೊಂಬೆಗಳಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ಇಲ್ಲಿ ಇಂಥ ಸಮಸ್ಯೆಗಳು ಉದ್ಭವ ಆಗ್ತಾ ಇದೆ. ಘನತ್ಯಾಜ್ಯ ವಿಭಾಗದಲ್ಲಿ ಗುತ್ತಿಗೆ ಕೊಡೋದನ್ನು ಮೊದಲನೇದಾಗಿ ನಿಲ್ಲಿಸಲೇಬೇಕು. ಆಗ ಮಾತ್ರನೇ ನೋಡಿ, ಒಂದು ಗಾಡಿಗಳನ್ನ ಇವರೇ ಓನಾಗಿ ಪರ್ಚೇಸ್ ಮಾಡೋ ತಾಕತ್ತಿದೆ. ಸುಮ್ಮನೆ 1000 ರೂಪಾಯಿ ಸಾಲ ಮಾಡೋ ಬದಲು ಓನಾಗಿ ಪರ್ಚೇಸ್ ಮಾಡಿಬಿಟ್ಟು ಓನಾಗಿ ಮೈಂಟೆನೆನ್ಸ್ನ BBMPನೇ ಮಾಡ್ಬೋದು. ಅಧಿಕಾರಿಗಳೆಲ್ಲ ಯಾರು? ನಮ್ಮ ಗೌರ್ಮೆಂಟ್ ಸ್ಟಾಫೇ ತಾನೇ. ಅವ್ರ ಮುಖಾಂತರ ಓನಾಗಿ ಗಾಡಿಗಳು ತಗೊಂಡು ಮೇಂಟೈನ್ಮೆಂಟ್ ಮಾಡಿಕೊಂಡ್ರೆ ಆಯಿತು. ಇವ್ರು ಕೊಡೋ ಬಿಲ್ಗೆ ಬದಲಾಗಿ ಇವರೇನೆ ನೇರವಾಗಿ EMIನ ಕಟ್ಬೋದಲ್ಲ ಅದೇ ದುಡ್ಡನ್ನ. ಅದರಲ್ಲಿ ಬರೀ ಕಾಲ್ಭಾಗನೇ EMI ಕಟ್ಟಿದ್ರೆ ಲೋನೇ ಕ್ಲಿಯರ್ ಆಗೋಗುತ್ತೆ. 70% ಅಧಿಕವಾಗಿ ಅವ್ರಿಗೆ ದುಡ್ಡುಗಳನ್ನ ಕೊಟ್ಟು ಲೂಟಿ ಹೊಡೆಯೋಂಥ ಕರ್ಮ ಏನು? ಇಲ್ಲಿಗೆ ಬೆಂಗಳೂರಲ್ಲಿ
ಇಂಥ ಡಿವಿಷನ್ಗೆ ಇಂಥ ಜಾಗಕ್ಕೆ ಹಾಕ್ಸ್ಕೋಬೇಕಂತ ಹೇಳಿದ್ರೆ ಅದು ಕೂಡ ಇಷ್ಟು ಲಕ್ಷ ಅಂತ ಕೊಟ್ಟು ಅವ್ರು ಹಾಕ್ಸ್ಕೊತ ಇದ್ದಾರೆ ಕಮಿಷನರ್ಗೆ ಮತ್ತು ಏನೋ ನಮ್ಮ UD ಅಲ್ಲಿ ಅಲ್ಲಿ ಕೊಟ್ಟು ಇಲ್ಲಿಗೆ ರೆಫರ್ ಮಾಡಿಸ್ಕೊಂಡು ಹಾಕ್ಸ್ಕೊತ ಇದ್ದಾರೆ ಅದೇ ಕೆಲಸದಾಗಿ. ಅಂದರೆ ಅಲ್ಲಿಗೆ ಇಲ್ಲಿ ಎಷ್ಟು ದುಡ್ಡು ಇರ್ಬೋದು, ಯಾರು ಹೆಂಗಾರ ಜನರ ಹಾಲಾಗಲಿ ಜನರ ಟ್ಯಾಕ್ಸ್ ದುಡ್ಡನ್ನ ಹೆಂಗಾರ ಮಾಡಿ ನಾವು ಕಬಲ್ಸ್ಬೇಕು, ನಾವು ಚೆನ್ನಾಗಿರಬೇಕು, ನಾವು ಲೂಟಿ ಹೊಡಿಬೇಕು ಅನ್ನೋ ಕಾನ್ಸೆಪ್ಟಿಂದನೇ ಬರ್ತಾಯಿದ್ದಾರೆ ಹೊರತು ಯಾರ ಆರೋಗ್ಯದ ಬಗ್ಗೆನೂ ಯಾರಿಗೂ ಗಮನ ಇಲ್ಲ, ಕಾರ್ಮಿಕರಿಗೆ ಒಳ್ಳೇದು ಮಾಡಬೇಕನ್ನೋ ಗಮನ ಇಲ್ಲ, ಮತ್ತು ಸಿಟಿನ ಸ್ವಚ್ಛವಾಗಿ ನಿಜವಾಗ್ಲೂ ಸ್ವಚ್ಛವಾಗಿಡ್ಬೇಕನ್ನೋ ಒಂದು ಮನೋಭಾವ ಯಾರಲ್ಲೂ ಬೆಳೆದಿಲ್ಲ. ಬರೀ ಎಲ್ಲರೂ ನಾನು ಬಂದಿದ್ದೀನಿ, ಹೆಂಗೂ ನನಗೆ ಗೌರ್ಮೆಂಟ್ ಸಂಬಳ ಬರುತ್ತೆ, ಇದರಲ್ಲಿ ನನಗೆ ಜೀವನ ನಡೆಸೋಕ್ಕಾಗ್ತಾಯಿಲ್ಲ, ನಾನು ಇನ್ನೂ ಬೇರೆ ರೀತಿಯಲ್ಲಿ ದುಡ್ಡು ಮಾಡಬೇಕು ಅಂತ ಒಂದು ಮನಸ್ಸಿಟ್ಕೊಂಡೇ ಬಂದಿರೋದು. ಈಗ ನೋಡಿ ನೀವು IASಗಳನ್ನ ಇಷ್ಟು ಜನರನ್ನ ಇವಾಗ ಐದು ಕಡೆಗೆ 5 ಪಾಲಿಕೆಗಳಿಗೆ IASಗಳನ್ನ ತಂದು ಹಾಕಿದ್ದಾರೆ. ನೀವು ಅರ್ಥ ಮಾಡ್ಕೊಳ್ಳಿ, ಅವ್ರ ಕೆಳಗಡೆ JCಗಳನ್ನ ಹಾಕವ್ರೆ. IASಗಳು ಒಬ್ಬರಿದ್ದು ಮೈಂಟೈನ್ ಮಾಡೋಕ್ಕೆ ಒಂದು BBMPನ ಮೈಂಟೈನ್ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಅವರು ಇಷ್ಟು ವರ್ಷ ಎಜುಕೇಷನ್ ಮಾಡ್ಕೊಂಬಂದವರಲ್ಲ, ಎಲ್ಲರೂ ಒಂದು ಇದಿದೆ ಹೋಗ್ಲಿ ಅದು ಬೇಡ ಸರ್, ಈಗ 5 ಪಾಲಿಕೆಗಳನ್ನ ಮಾಡಿದ್ದಾರೆ, 5 ಡಿಸ್ಟ್ರಿಕ್ಗಳಾಗಿ ಡಿವೈಡ್ ಮಾಡಿಬಿಡಿ, ಇನ್ನೂ ಸುಲಭ ಅಲ್ವಾ? ಅಲ್ಲಲ್ಲಿ ಬರೋ ಟ್ಯಾಕ್ಸ್ನ ಅವ್ರವ್ರೇ ಡೆವಲಪ್ಮೆಂಟ್ ಮಾಡ್ಕೊತಾರೆ ಬಿಡಿ. ನಿಮ್ಮ ಹತ್ರ ಬಂದು ನೀವು 5 ಜನರಿಗೂ ಹಂಚೋ ಬದಲು, ಅರ್ಥ ಆಯ್ತು ಸರ್? ಇವಾಗ ಎಷ್ಟೋ 30 ಜಿಲ್ಲೆಗಳಿವೆ, ಈ 5 ಬೆಂಗಳೂರಿನ 5 ಭಾಗ ಮಾಡಿದ್ರೆ 5 ಭಾಗನೂ 5 ಜಿಲ್ಲೆ ಅಂತ ಡಿಕ್ಲೇರ್ ಮಾಡಿ ಅಂತ ನೀವು ಹೇಳ್ತಾ ಇದ್ದೀರಿ. ಹಾಂ, ಅದು ಬೆಟರ್ ಅಲ್ವಾ? ಯಾರಿಗೂ ರಿಸ್ಕ್ ಇರಲ್ಲ. ಆಗ ಅಲ್ಲಿ ಏನು ಟ್ಯಾಕ್ಸ್ ದುಡ್ಡು ಬರುತ್ತೆ ಆಯಾ ಪಾಲಿಕೆಗಳದು ಅವರವರೇ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ. ಪಾಲಿಕೆ ಚಿಕ್ಕದಾದಷ್ಟು ದೊಡ್ಡ ಮಟ್ಟದಲ್ಲಿ ಡೆವಲಪ್ಮೆಂಟ್ ಆಗುತ್ತಲ್ವಾ? ನೀವು ಎಲ್ಲ 5 ಪಾಲಿಕೆಗಳದ್ದು ತಗೊಂಡು ನೀವೆಲ್ಲರಿಗೂ ಡಿವೈಡ್ ಮಾಡೋ ಬದಲು ಈಗ ಗೊಂದಲ ಬೇಡ ಅಂತ ನೀವು ಹೇಳ್ತಾ ಇದ್ದೀರಿ. ಸಿಂಪಲ್ ಅಲ್ವಾ? ಆಗ ಲೂಟಿ ಯಾರು ಮಾಡ್ತಾರೆ ನೋಡಿ, ನಿಮ್ಗೆ ಒಂದು ಅರ್ಥ ಮಾಡ್ಕೊಳ್ಳಿ. ಈ GBA ಮಾಡಿರೋ ಉದ್ದೇಶ ಬಂದ್ಬಿಟ್ಟು ಈಗ ಈ ಹಿಂದೆ ಒಂದು 10-15 ವರ್ಷ ಏನು 2009ರಿಂದ BBMP 198 ವಾರ್ಡ್ ಆಗಿದೆಯಲ್ಲ, ಅಲ್ಲಿಂದ ಇಲ್ಲಿವರೆಗೂ ಸುಮಾರು ಅಕ್ರಮಗಳು ನಡೆದಿದೆ. ಕೋಟ್ಯಾಂತರ ರೂಪಾಯಿ, ಲಕ್ಷಾಂತರ ಕೋಟಿ ರೂಪಾಯಿ ಅವ್ಯವಹಾರ ನಡೆದಿದೆ. ಅದ್ರ ಬಿಲ್ಗಳು, ಅದ್ರ ಡೀಟೇಲ್ಸ್ಗಳೆಲ್ಲ ಎಲ್ಲರೂ ಕಲೆಕ್ಟ್ ಮಾಡೋ ಸ್ಟಾರ್ಟ್ ಆಗೋಯ್ತು. ಅದಕ್ಕಂತ ಹೇಳ್ಬಿಟ್ಟು RTI ಬಂತು, ಅದಕ್ಕಂತ ಹೇಳ್ಬಿಟ್ಟು ಕೆಲವೊಂದು ಕಾನೂನುಗಳು ಬಂದಿದೆ, ಎಲ್ಲ ಕ್ರೋಢೀಕರಿಸೋ ಸ್ಟಾರ್ಟ್ ಆಯಿತು. ಎಲ್ಲ ಅಧಿಕಾರಿಗಳು ತಗೊಳಕೊಂತಾರೋ, ಎಲ್ಲ IASಗಳೆಲ್ಲ ತಗೊಳಕೊಂತಾರೋ ಅಂತ ಹೇಳ್ಬಿಟ್ಟು, ಎಲ್ಲ ಗುತ್ತಿಗೆದಾರರೆಲ್ಲ ತಗೊಳಕೊಂತಾರೆ, ಮಿನಿಸ್ಟ್ರಿಗಳೆಲ್ಲ ತಗೊಳಕೊಂತಾರೆ ಅಂತ ಹೇಳ್ಬಿಟ್ಟು ಈಗ NR ರಮೇಶ್ ಅಂತವ್ರೆಲ್ಲ ವಾಯ್ಸ್ ಮಾಡ್ತಾ ಇದ್ದಾರಲ್ಲ, ನಮ್ಮಂಥವ್ರು ಭ್ರಷ್ಟಾಚಾರ ವಾಯ್ಸ್, ಇದನ್ನೆಲ್ಲ ತಡೆಗಟ್ಟಬೇಕಂದ್ರೆ ನಾವು ಡಾಕ್ಯುಮೆಂಟೇಷನ್ನೆಲ್ಲ ಸುಟ್ಟಾಕಕ್ಕಾಗಲ್ಲ. ಸುಟ್ಟಾಕಿದ್ರೆ ಇದು ಉದ್ದೇಶಪೂರ್ವಕ ಅಂತ ಗೊತ್ತಾಗತ್ತೆ ಅಂತ ಹೇಳ್ಬಿಟ್ಟು ಡೈವರ್ಟ್ ಮಾಡೋದಕ್ಕೆ, ರೂಟ್ ಚೇಂಜ್ ಮಾಡೋದಕ್ಕೆ ಪಾಲಿಕೆಗಳನ್ನ ಕ್ರಿಯೇಟ್ ಮಾಡಿದ್ದಾರೆ ಸರ್. ಈ 180 ಕೋಟಿ ರೂಪಾಯಿ ಲಾಸ್ ಇದು ಫಸ್ಟ್ ಟೈಮ್ ಅಥವಾ ಹಿಂದೆ ಆಗಿದೆಯಾ? ಇದು ಏನೂ ಅಲ್ಲ. ನಾನು ಹೇಳಬೇಕು, ನನ್ನ ಅರಿವಿಗೆ ಬಂದಾಗಿಂದ 180 ಕೋಟಿ ರೂಪಾಯಿ ಏನಲ್ಲ. ಯಾಕೆ ನೋಡಿ, ಒಬ್ಬ ಕಳ್ಳ ಸಿಕ್ಕಾಕೊಳ್ಳೋ ತನಕ ಅವನು ಕಳ್ತನ ಮಾಡ್ತಾನೆ ಇರ್ತಾನೆ, ಆಯ್ತಾ? ಇದು ಪರಿಸ್ಥಿತಿನ ಹಾಗೇನೆ BBMPದು ಏನಾಗಿದೆ, ಸಿಕ್ಕಾಕೊಳ್ಳೋ ತನಕ ಅವರು ಒಂದಲ್ಲ ಒಂದು ರೀತಿ ಮಾಡ್ತಾನೇ ಇರ್ತಾರೆ, ಆಯಿತಾ? ರಸ್ತೆ ಕಾಮಗಾರಿ ವಿಷಯದಲ್ಲಿ 1000 ಕೋಟಿ ವ್ಯವಹಾರಗಳಾಗಿದೆ. ನಿಮ್ಗೆ ಇನ್ನೊಂದು ಹೇಳ್ಬಿಡ್ತೀವಿ, ಭಾಳ ನಿಮ್ಗೆ ಗಾಬರಿ ಆಗುವಂಥ ವಿಷಯ. ಬೆಂಗಳೂರಿನ ಹಲವಾರು ವಿಧಾನಸಭಾ ಕ್ಷೇತ್ರದಲ್ಲಿ ಕೆಲಸನೇ ಮಾಡಿರಲ್ಲ, ಒಂದೇ ಕೆಲಸಕ್ಕೆ 4 ಬಿಲ್ ಮಾಡ್ಕೊಂಡಿದ್ದಾರೆ. ನಿಮ್ಗೆ ಗೊತ್ತಿರಬಹುದು. ಈ ಹಿಂದೆ, ಈಗ 5 ವರ್ಷಗಳ ಹಿಂದೆ BBMP ಕೊನೆಯ ಅವಧಿ, ಈಗ ಆಡಳಿತಾಧಿಕಾರಿಗಳ ಅವಧಿಕ್ಕಿಂತ ಮುಂಚೆ, ಆವಾಗ ಒಂದೇ ಹಳೆ ಬಿಲ್ಲು ಹೊಸ, ಇದು ಹಳೆ ಕಲ್ಲು ಹೊಸ ಬಿಲ್ಲು ಅಂತ ನಾವು ಭಾಳ ಹಾಸ್ಯ ಮಾಡ್ತಾಯಿದ್ವಿ, ಅದನ್ನು ಭಾಳ ಹಾಸ್ಯ ಮಾಡ್ತಾಯಿದ್ವಿ. ಅದು ಒಂದೇ ಟೆಂಡರ್ದು ಕಾಮಗಾರಿಗೆ 4 ಟೆಂಡರ್ ಕರೆದು 5 ಬಿಲ್ ಮಾಡ್ಕೊಂಡಿರೋ ಉದಾಹರಣೆಗಳಿದೆ. ಅವ್ರ ಮೇಲೆ ಇನ್ಕ್ವೈರಿ ಆಯಿತು, ಲೋಕಾಯುಕ್ತ ಆಯಿತು, ವರದಿಗಳು ಕೊಟ್ಟರು ಸರ್ಕಾರಕ್ಕೆ, ಯಾರ ಮೇಲೂ ಕ್ರಮ ಕೈಗೊಂಡಿಲ್ಲ. ಆ ಕ್ರಮ ಕೈಗೊಳ್ಳದಿರೋದ್ರಿಂದ ಏನಾಯಿತು, ಕಳ್ಳರಿಗೆ ರಹದಾರಿ ಸಿಗ್ದಂಗೆ ಆಯಿತು. ನಾವು ಏನು ಬೇಕಾದ್ರೂ ಮಾಡಿದ್ರು ನಮಗದು ವ್ಯವಸ್ಥೆ ಇದೆ, ನಾವು ಹಣ ಒಂದು ಎಲ್ಲೆಲ್ಲಿ ಸರಿ ಮಾಡಿದ್ರೆ ಸರಿ ಹೋಗುತ್ತೆ. ಯಾವುದೇ ಸರ್ಕಾರ, ಈ ಸರ್ಕಾರ ಇರಲಿ ಹಳೆ ಸರ್ಕಾರ ಇರಲಿ, ಎಲ್ಲರೂ ವ್ಯವಸ್ಥೆ ಮಾಡಿಕೊಂಡು ಒಂಥರ PRಗಳ ಥರ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬಿಡೋದು ಭ್ರಷ್ಟಾಚಾರನ ಅವ್ರು ಸರಿ ಮಾಡ್ಕೊಳ್ಳೋದು ಅಲ್ಲಲ್ಲೇ. ಈ ಸರಿ ಮಾಡ್ಕೊಂಡು ಹೋಗೋದು, ಆಮೇಲೆ ಆಡಳಿತಾತ್ಮಕ ಅವ್ರನ್ನ ಕ್ರಮ ಕೈಗೊಳ್ದಿರೋದು, ಆಮೇಲೆ ಹೆಚ್ಚುವರಿ ಹಣ ಕೊಟ್ಟಿರೋದ ವಸೂಲಿ ಮಾಡ್ಕೊಳ್ದಿರೋದು, ಭ್ರಷ್ಟಾಚಾರಿಗಳ ಮೇಲೆ ಕ್ರಮ ಕೈಗೊಂಡು ಅದನ್ನು ವಸೂಲಿ ಮಾಡದಿರೋದು, ಇವೆಲ್ಲ ಏನಾಗುತ್ತೆ, ನಾವು ಭ್ರಷ್ಟಾಚಾರದ ಆನೆಗಳನ್ನು ಬೆಳೆಸ್ಕೊಂಡು ನಾವು ಸುತ್ತಮುತ್ತಲು ಸಾಕೊಂಡ್ಬಿಟ್ಟಿದ್ದೀವಿ. ಇದು ಏನು ಮಾಡುತ್ತೆ, ನಿಮಗೆ ಕೊಬ್ಬಿರೋ ಆನೆಗಳು ಅದನ್ನು ಸಹಜವಾಗಿ ಬಂದಿರೋ ಬೇರೆ ಪ್ರಾಣಿಗಳನ್ನು ಅದು ಕಾಲಲ್ಲಿ ಹೊಸಕಾಕ್ಬಿಡುತ್ತೆ. ಆ ಥರದ ಒಂದು ವ್ಯವಸ್ಥೆ ನಮ್ಮ BBMPಯಲ್ಲಿ ಬೆಳೆದ. ನಾಟ್ ಬರೀ BBMP ನಾನು ಹೇಳ್ತಾ ಇಲ್ಲ, ಬೇರೆ ಬೇರೆ ಇಲಾಖೆ ತೊಗೊಂಡ್ರೆ ಆ ಬ್ರಹ್ಮಾಂಡ ಇದೆ. BBMP ನಮ್ಗೆ ಯಾಕೆ ನೇರವಾಗಿ ಕಾಣಿಸುತ್ತೆ ಅಂದರೆ, ಸಹಜವಾಗಿ
ಎಲ್ಲರೂ ಹತ್ತಿರ ಇರೋದು ಅದು. ಪೊಲೀಸ್ ಠಾಣೆಗಳು, ಶಿಕ್ಷಣ ಸಂಸ್ಥೆಗಳು, ಈ ಸ್ಥಳೀಯ ಆಡಳಿತಗಳು ನಮಗೆ ತುಂಬ ಹತ್ತಿರ ಇರ್ತವೆ ಸಂಪರ್ಕದಲ್ಲಿ. ಹಾಗಾಗಿ ನಮಗೆ ಆ ಒಂದು ವಿಷಯಗಳು ತುಂಬ ಹತ್ತಿರ ಕಾಣಿಸುತ್ತೆ. ಅದರಿಂದ BBMP ಏನು ನಡೆದರೂ ಕೂಡ ನಮಗೆ ತುಂಬ ಹತ್ತಿರವಾಗಿ ಕಾಣಿಸುತ್ತೆ. ಇದು ಭಾಳ ದೊಡ್ಡ ಬ್ರಹ್ಮಾಂಡ. ಅದು ಒಂದೇ ಅಲ್ಲ, ಭೂಮಿ ಹಂಚಿಕೆ ಅಥವಾ BBMPದೇ ಭೂಮಿ ಇರುತ್ತೆ. ಸ್ವಾಮಿ ನಿಮ್ಮ ಭೂಮಿ ಯಾರೋ ಒತ್ತರಿಸ್ಕೊಂಡಿದ್ದಾನೆ ಅಂತ ದೂರು ಕೊಟ್ಟರೆ ಅದ್ರ ಬಗ್ಗೆ ಕ್ಯಾರೇನಲ್ಲ. ಕಾರಣ ಏನು ಅಂತಂದರೆ ಅಲ್ಲಿ ಇರ್ತಕ್ಕಂಥ ERಗಳು, ROಗಳು, DCಗಳೆಲ್ಲ ಅವ್ರ ಜೊತೆಗೆ ಶಾಮೀಲಾಗಿರ್ತಾರೆ. ಶಾಮೀಲಾಗೇನೆ ಅವ್ರ ಭೂಮಿ ಒತ್ತುವರಿ ಮಾಡ್ಕೊಂಡಿರ್ತಾನೆ. ಅದನ್ನು ನೀವು ಒತ್ತುವರಿ ಮಾಡ್ಕೊಂಡಿದೆ ಅಂತೇಳಿ ಇವರು ಕಂಪ್ಲೇಂಟ್ ಕೊಟ್ಟರೆ ಆಗುತ್ತೆ. ಸಾರ್ವಜನಿಕರು ಕೂಡ ಮಾಡ್ಬೋದು. ಅದೆಲ್ಲ ಹಂತದಲ್ಲಿ ಓಡಾಡೋಕ್ಕೆ ಸಾರ್ವಜನಿಕರು ಅಷ್ಟೇ ಸರಿಯಾಗಿರಲ್ಲ. ಸರ್, ಆ ಕಂಪ್ಲೇಂಟ್ಗಳು ಇವ್ರು ಹೇಳಿರೋ ರೀತಿಯಲ್ಲಿ BBMP ಜಾಗನ ಕಬ್ಜಾ ಮಾಡಿದ್ದಾರೆ ಅಂತೇಳಿ ನಾವು ನೇರವಾಗಿ ಕಂಪ್ಲೇಂಟ್ ಕೊಟ್ರು ಸಂಬಂಧಪಟ್ಟ ಕಮಿಷನರ್ಗಳಾಗಲಿ, ಸಂಬಂಧಪಟ್ಟ JCಗಳಾಗಲಿ ಕೋರ್ಟ್ ಕೇಸ್ ಫೈಲ್ ಮಾಡಿ ಸಾರ್ ಅಂತಾರೆ. ಅವ್ರ ಜಾಗ ಇದ್ರು, ಅವ್ರ ಜಾಗನ ತಗೋಬಹುದು ಹೋಗಿ. ನಾವು ಹೋಗಿ ಪಬ್ಲಿಕ್ ನಾವು ಕೇಸ್ ಹಾಕೋಬೇಕಂತೆ. ನಾವು ಕೇಸ್ ಹಾಕೊಂಡು ಫೈಟ್ ಮಾಡ್ಬೇಕು. ಆಮೇಲೆ ತಮಾಷೆ ಇನ್ನೊಂದು ಹೇಳ್ತೀನಿ, ಅಲ್ಲಿ BBMP ಇಲ್ಲಿ ನೇರವಾದ ಲಾಯರ್ಗಳಿದ್ರು, ಮೊದಲು ಲಾ ಆಫೀಸರ್ಸ್ ಅಂತ ಇದ್ರು. ಈಗ ಅದೆಲ್ಲ ತೆಗೆದೇ ಬಿಟ್ರು. ಈಗೆಲ್ಲ ಪ್ಯಾನಲ್ ಲಾಯರ್ಸ್ಗಳಂತ ಹಾಕೊಂಡಿದ್ದಾರೆ. ಈ ಪ್ಯಾನಲ್ ಲಾಯರ್ಸ್ಗಳಿಗೆ ಜವಾಬ್ದಾರಿ ಯಾರು? ನಾನು ನಿಮಗೆ ಕೇಳ್ತೀನಿ, ಜವಾಬ್ದಾರಿ ಇದ್ದಾರೆ. ಅದಕ್ಕೇನು ಅವ್ರಿಗೆ ಕಾರ್ಯವ್ಯಾಪ್ತಿ ಯಾರಾದ್ರೂ ಬೌಂಡಿಂಗ್ ಮಾಡಿದಾರಾ? ನಾಳೆ ದಿನ ನೀವೇನು ತಪ್ಪಿಸ್ತಾ ಮಾಡಿದ್ರೆ, BBMPಗೆ ನಷ್ಟ ಉಂಟು ಮಾಡಿದ್ರೆ ನಿಮ್ಮ ಮೇಲೆ ಕ್ರಮ ಕೈಗೊಳ್ಳೋದು ಯಾರದು ಅಂತ ಏನೂ ಬರ್ಸ್ಕೊಂಡಿಲ್ಲ, ಅಫಿಡೇವಿಟೇ ಇಲ್ಲ. ನಾಳೆ ದಿನ ಅವರು ಆಪೋಸಿಷನ್ ಜೊತೆಗೆ ಶಾಮೀಲು ಆಗ್ಬೋದು, ಪಾಲಿಕೆಗೆ ನಷ್ಟನೂ ಮಾಡ್ಬೋದು, ಲಾಭನೂ ಮಾಡ್ಬೋದು, ಒಳ್ಳೆ ಕೆಲಸನೂ ಮಾಡ್ಬೋದು ಅಲ್ಲಿ ಇರ್ತಕ್ಕಂಥವ್ರು. ಹೀಗಾಗಿ ಪಾಲಿಕೆಯನ್ನು ಯಾರೂ ಕೂಡ ಪ್ರಶ್ನೆ ಮಾಡೋಕ್ಕೂ ಆಗಲ್ಲ, ಯಾರೂ ಕೂಡ ಅದನ್ನು ಉಳಿಸೋಕ್ಕೂ ಆಗಲ್ಲ, ಯಾರೂ ಕೂಡ ಸರಿದಾರಿ ತರೋಕ್ಕೂ ಆಗಲ್ಲ. ಅಂಥ ಒಂದು ವ್ಯವಸ್ಥೆಯನ್ನು ಅವರವರೇ ನಿರ್ಮಾಣ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಈ ಹಿಂದೆ ಅನೇಕ ಭ್ರಷ್ಟಾಚಾರ ಪ್ರಕರಣಗಳಲ್ಲಿ ಲೋಕಾಯುಕ್ತ ಇರ್ಬೋದು, ಸರ್ಕಾರ ಇರ್ಬೋದು, ಎಲ್ಲ ತನಿಖೆ ಮಾಡಿದ್ರಲ್ಲ, ಆ ವರದಿಗಳು ಏನು ಮಾಡಿದ್ರು? ಆಮೇಲೆ ಎಷ್ಟೋ ವರದಿಗಳಿಗೆ ತೆಗೆದುಕೊಂಡಂಥ ಫೈಲ್ಗಳನ್ನು ಸುಟ್ಟು ಹಾಕಿದ್ರು. ಆಮೇಲೆ ಏನಾಯ್ತು ಅಂತ ಯಾರಿಗೂ ಗೊತ್ತಿಲ್ಲ. ಇವತ್ತು ಗೊತ್ತು ಅವೆಲ್ಲ ಇನ್ಕ್ವೈರಿ ನಡೀತದೆ ಎಲ್ಲ ಅಂತ. ಹಾಗಾಗಿ ನಾನು ಹೇಳೋದೇನೆಂದರೆ, ಭ್ರಷ್ಟಾಚಾರ ಮಾಡಲಿಕ್ಕೆ ಬರೀ BBMP ವ್ಯಾಪ್ತಿ ಒಂದೇ ಅಲ್ಲ, GBA ಒಂದೇ ಅಲ್ಲ. ಅಂದರೆ GBA ಮಾಡೋ ಉದ್ದೇಶಗಳು ಆಡಳಿತಾತ್ಮಕವಾಗಿ ಬೇರೆ ಬೇರೆ ಕಾರಣಗಳು ಇರ್ಬೋದು, ನಾನು ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಈ ಥರದ ಸಮಸ್ಯೆಗಳನ್ನು ಪರಿಹಾರ ಮಾಡೋಕ್ಕೆ ಯಾವ ಮಾರ್ಗಗಳೇ ಇಲ್ಲ. ಆಮೇಲೆ ಅದಕ್ಕೆ ಯಾವ ಸಮಿತಿಗಳು ಇಲ್ಲ. ಹೋಗಲಿ, ಸಾರ್ವಜನಿಕ ಸಮಿತಿಗಳು ಯಾರಾದರೂ ಜೊತೆ ಇಟ್ಕೊಂಡಿದ್ದಾರೆ BBMPಲಿ, ಇಂಥವೆಲ್ಲ ನೋಡಿಕೊಂಡು ನೀವು ನಮ್ಮ ವರದಿ ಕೊಡಿ, ನಮ್ಮ ಮಾಡಿ ಕ್ರಮ, ಅದು ಇಲ್ಲ. ನೀವು ಸಾರ್ವಜನಿಕರು ನಮ್ಗೆ ಕೇಳಂಗೇ ಇಲ್ಲ, ನೀವು ಬರಲೇಬೇಡಿ ಅಂತಾರೆ ಅವರು. ಅಂದರೆ ಇಲ್ಲಿ ಏನಾಗಿದೆ ಅಂದರೆ, ವ್ಯವಸ್ಥಿತವಾದ ಒಂದು ಲೈಸೆನ್ಸ್ ಇದ್ದಂಗೆ ಭ್ರಷ್ಟಾಚಾರಕ್ಕೆ. ಹಾಗಾಗಿ ಜಾಗ ಒಂದು ಒತ್ತುವರಿ ಮಾಡ್ಕೊಳ್ಳೋದು ಪ್ರಶ್ನೆ ಮಾಡೋಂಗಿಲ್ಲ. ಅಕ್ರಮ ಕಟ್ಟಡ ಕಟ್ಟಿದ್ರೆ ಅದಕ್ಕೆ ನೀವು ಹಾಕಿದ್ರೆ ಅವರು ಅದಕ್ಕೆ ಹಾರಿಕೆಯಾಗಿ ಅದೇನು ತಪ್ಪಿಸ್ಕೊಳ್ಳೋಂಥ ವಿಷಯ. ಈಗ ಪುಣ್ಯಕ್ಕೆ ಸುಪ್ರೀಂ ಕೋರ್ಟ್ ಒಂದು ಜಜ್ಮೆಂಟ್ ಕೊಟ್ಟು ಅದೊಂದು ಸ್ವಲ್ಪ ಬಿಸಿ ಮುಟ್ಟಿಸಿರೋದ್ರೆ ಅದೊಂದು ಚೆನ್ನಾಗಿದೆ. ಆದರೂ ಅಲ್ಲೂ ಲೋಪಗಳು ಹುಡ್ಕೊಂಡು ಅಲ್ಲೂ ಒಂದು ಮೈಗೆಲ್ಲ ಎಣ್ಣೆ ಹಚ್ಕೊಂಡು ಕೆಲಸ ಮಾಡ್ತಕ್ಕಂಥ ಜನಗಳು ಇವತ್ತೂ ಇದ್ದಾರೆ, ಇಲ್ಲ ಅಂತಿಲ್ಲ. ನಾನು ಈ ಸಲ ನಿಮ್ಮ ಮಾಧ್ಯಮಕ್ಕೆ ಒಂದು ಹೇಳ್ತೀನಿ, ಬಹುತೇಕ ಅಕ್ರಮ ಕಟ್ಟಡ ಕೊಟ್ಕೊಂಡಿರೋದು ಬೆಂಗಳೂರಲ್ಲಿ ಕನ್ನಡಿಗರಲ್ಲ, ಅವರೆಲ್ಲ ಹೊರ ರಾಜ್ಯದವರು, ಯಾವುದೇ ಭಾಷೆಯವರು. ದೊಡ್ಡ ದೊಡ್ಡ ಏನು ಪ್ರಾಪರ್ಟಿಗಳು ಮಾಡ್ಕೊಂಡಿದ್ದಾರೆ, ಆಸ್ತಿಗಳು ಮಾಡ್ಕೊಂಡಿದ್ದಾರೆ. ಅದಕ್ಕೆಲ್ಲ ನೀವು ಸರ್ಕಾರದಿಂದ ನಾವು ರಿಯಾಯಿತಿ ಕೊಡ್ತೀವಿ, ನೀವು ಈಗ ಅಕ್ರಮ ಕಟ್ಕೊಂಡಿರೋದಕ್ಕೆ ನಾವು ಬಿಡ್ತೀವಿ 30-40 ಅಂತ ಹೇಳ್ತೀರಾ. 30-40 ಕಟ್ಟಡಗಳಿಗೆ ಸಮಸ್ಯೆ ಆಗಿರೋದು. ಅದಕ್ಕೆ ಬಾಡಿಗೆ ಬರಲಿ ಅಂತ 8 ಮನೆಗಳು, ಅದು ಮನೆ ಬರಬೇಕಾದ್ರೆ ಬರೀ 3 ಮನೆಗಳು ಬರಬೇಕು. 8-10 ಹಿಂಗೆಲ್ಲ ಮನೆ ಕಟ್ತಾ ಇದ್ದಾರೆ. ಸಚಿವ ಕೃಷ್ಣ ಬೈರೇಗೌಡರು ಕೂಡ ಹೇಳಿದ್ದಾರೆ ಇವೆಲ್ಲ ಸಮಸ್ಯೆ ಆಗುತ್ತೆ ಅಂತ. ನಾನು ಯಾಕೆ ಸಹ ಹೇಳ್ತೀನಿ ಅಂದರೆ, ಘನತ್ಯಾಜ್ಯ ಆ ಥರದ ಒಂದು ಅಂತಸ್ತುಗಳು ಹೋದಾಗ ಆ ಘನತ್ಯಾಜ್ಯ ಕೂಡ ಜಾಸ್ತಿ ಆಗುತ್ತೆ. ಘನತ್ಯಾಜ್ಯ ಸಮಸ್ಯೆಯಿಂದ ಪೌರ ಕಾರ್ಮಿಕರ ಸಮಸ್ಯೆಗಳು ಕೂಡ ಜಾಸ್ತಿ ಆಗುತ್ತೆ. ಪೌರ ಕಾರ್ಮಿಕರು ಎಲ್ಲ ಯಾರು? ಬಹುತೇಕ ನೇಮಕ ಮಾಡ್ಕೊಳ್ತಕ್ಕಂಥ ಗುತ್ತಿಗೆದಾರರು ಎಲ್ಲ ಹೊರಾಜ್ಯದವರು. ನೀವು ಕಂಡೀಷನ್ಸೇ ಹಾಕಿಲ್ಲ. ಇವರು ನಮ್ಮ ರಾಜ್ಯದವ್ರನ್ನ ನೇಮಕ ಮಾಡ್ಕೋಬೇಕು, ನಮ್ಮವ್ರನ್ನ ನೇಮಕ ಮಾಡ್ಕೊಂಡು ಮಾಡಿ ಅಂತ ಇವರೆಲ್ಲೂ ಕೂಡ ಅದನ್ನು ಕಂಡೀಷನ್ ಹಾಕೊಂಡಿಲ್ಲ. ಅವಾಗ ಏನಾಗುತ್ತೆ, ಒಂದು ಕಡೆ ವಲಸೆ ಸಂಖ್ಯೆ ಜಾಸ್ತಿ ಆಗುತ್ತೆ, ಒಂದು ಕಡೆ ಭಾಷಾ ಸಮಸ್ಯೆ ಆಗುತ್ತೆ, ಒಂದು ಕಡೆ ಜನಾಂಗೀಯ ಸಮಸ್ಯೆ ಆಗುತ್ತೆ, ಒಂದು ಕಡೆ ಸಾಮಾಜಿಕ ಸಮಸ್ಯೆ ಆಗುತ್ತೆ, ಒಂದು ಕಡೆ ಸಾಂಸ್ಕೃತಿಕ ಸಮಸ್ಯೆ, ಇನ್ನೊಂದು ಕಡೆ ಆರ್ಥಿಕವಾಗಿ ಸಮಸ್ಯೆ ಆಗುತ್ತೆ. ಈ ಎಲ್ಲ ಸಮಸ್ಯೆ ಉಂಟು ಮಾಡಿರೋರು ಘನತ್ಯಾಜ್ಯ ಸಂಸ್ಥೆಯವರು, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ GBA ಸಂಸ್ಥೆಗಳಲ್ಲಿ, ಆಮೇಲೆ GBA ವ್ಯಾಪ್ತಿಯ ಅಧಿಕಾರಿಗಳು. ನಾನು ಯಾಕೆ ಹೇಳ್ತೀನಿ ಅಂದರೆ, ಇವ್ರ ಮೇಲೆ ಕ್ರಮ ಕೈಗೊಳ್ಳದಿದ್ದರೆ, ಇವರಿಂದ
ಸೇವಾವಧಿಯ ಹಣವನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಬಹುತೇಕ ಜಜ್ಮೆಂಟ್ಗಳು ಇವತ್ತು ಹೇಳ್ತಾ ಇದ್ದಾರೆ, ಹೈಕೋರ್ಟು ಸುಪ್ರೀಂ ಕೋರ್ಟು, ಆ ಸಂಬಂಧಪಟ್ಟ ಅಧಿಕಾರಿಗಳ ಜೋಬಿಂದಾನೇ ದುಡ್ಡುಗಳು ನೀವು ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ನಾನು ಈ ಸಲ ಅದನ್ನೇ ಹೇಳ್ತಾ ಇರೋದು. ಅವಾಗ ಏನಾಗುತ್ತೆ, ನಿಮಗೆ ಈ ಭ್ರಷ್ಟಾಚಾರ ಮಾಡ್ತಕ್ಕಂಥ ವಿಚಾರಗಳು ಮರೆತು ಬಿಡ್ತಾರೆ. ನಮ್ಗೆ ಯಾಕಪ್ಪ ಬೇಕು, ನಾವು ಏನೋ ಬದುಕಿರೋ ತನಕ ಕೆಲಸ ಮಾಡೋ ತನಕ ನ್ಯಾಯವಿರೋಣ ಅಂತ ಅನಿಸುತ್ತೆ. ನೀವು ಆ ವ್ಯಾಪ್ತಿಗೆ ನೀವು ಅವರು ಅಳವಡಿಸ್ತಾ ಇದ್ರೆ ಈ ಭ್ರಷ್ಟಾಚಾರ ನಿಲ್ಲಿಸೋಕ್ಕೆ ಅಲ್ಲ, ಇನ್ನೂ ಜಾಸ್ತಿ ಆಗ್ತಾನೆ ಇರ್ತದೆ. ಸರ್, ಈ ಗುತ್ತಿಗೆದಾರ ಪ್ರಕ್ರಿಯೆ ಯಾವ ರೀತಿ ಆಗಿರುತ್ತೆ? ಸರ್ ಹೇಳಿದ್ರು ಹೊರದೇಶದ ಕಂಪನಿಗಳಿಗೆ ಅಂದರೆ ಗುತ್ತಿಗೆದಾರರಿಗೆ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಇದೆಲ್ಲ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥ ವಿಚಾರ. ಸೊ ಈ ಪ್ರಕ್ರಿಯೆ ಹೇಗಿರುತ್ತೆ, ಆಯ್ಕೆಗಳು ಯಾವ ರೀತಿ ಆಗಿರುತ್ತೆ? ಗುತ್ತಿಗೆಗಳು ಹೊರ ರಾಜ್ಯದಿಂದ ಬರ್ತಿರೋದು ಕಡಿಮೆನೇ. ಇಲ್ಲೇ ಲೋಕಲಲ್ಲಿರೋರೇ ಎಲ್ಲ ಗುತ್ತಿಗೆಗಳು ತಗೊಂಡಿರೋರೆಲ್ಲರೂ ಬಂದ್ಬಿಟ್ಟು ತುಂಬ ಜನ ಒಂದೇ ಕುಟುಂಬದವರಾಗಿದ್ದಾರೆ. ಅಂದರೆ ನಿಮಗೆ ಒಂದು ಎಕ್ಸಾಂಪಲ್ ಬಂದ್ಬಿಟ್ಟು ನಮ್ಮ ರಾಮಲಿಂಗ ರೆಡ್ಡಿ ಅವರು ಇದ್ದಾರೆ, MLA ಅವರು, ಅವ್ರ ರಿಲೇಷನ್ಸು, ಅವರು ಒಕ್ಕೂಟದವ್ರು ಇದ್ದಾರಲ್ಲ, ಅವರೇನೆ ಸುಮಾರು ಒಂದು ಹತ್ರ ಒಂದು 47 ಜನ 48 ಜನ ಇದ್ದಾರೆ. ಅವರೇ ಒಂದೇ ಕುಟುಂಬ, ಅಣ್ಣ ತಮ್ಮ ಅಕ್ಕ ಬಾಮೈದ ಅಂತ ಅವರೇ ಇದ್ದಾರೆ. ಅವ್ರಿಗೆಲ್ಲ ಈ ಥರ ನಮ್ಮ MLA ಅಂತವರೆಲ್ಲ ಸಪೋರ್ಟ್ ಮಾಡೋದ್ರಿಂದ ಎಂಟರ್ ಗ್ಯಾರ್ಬೇಜ್ನ ನಿಯಂತ್ರಿಸ್ತಾ ಇದ್ದಾರೆ ಇವತ್ತಿಷ್ಟು ಹಗರಣ ಇದೆ ಅಲ್ವಾ, ಇದರಲ್ಲಿ ತುಂಬ ಪಾಲು ಬಂದ್ಬಿಟ್ಟು ರಾಮಲಿಂಗ ರೆಡ್ಡಿ ಅವ್ರಿಗೆ ಸೇರುತ್ತೆ. ಯಾಕಂದರೆ ರಾಮಲಿಂಗ ರೆಡ್ಡಿ ಅವರ ಒಂದು ಹಸ್ತ, ಅವರ ಶ್ರೀರಕ್ಷೆ ಇರೋವರೆಗೂ ಅವ್ರನ್ನ ಯಾರು ಏನೂ ಮಾಡೋಕ್ಕಾಗಲ್ಲ. ಇಲ್ಲಿ ಗ್ಯಾರ್ಬೇಜ್ ಅಂತ ಹೇಳಿದ್ರೆ ರಾಮಲಿಂಗ ರೆಡ್ಡಿ ಅವರು ಅಂದರೆ ರಾಮಲಿಂಗ ರೆಡ್ಡಿ ಜೊತೆ ಇರೋಂಥ ಗುತ್ತಿಗೆದಾರರು. ಅವರೆಲ್ಲ ಯಾರು ಅಂತ ಹೇಳಿದ್ರೆ ಅಣ್ಣ ತಮ್ಮಂದ್ರೆಲ್ಲ ರಿಲೇಷನ್ಸ್. ರಾಮಲಿಂಗ ರೆಡ್ಡಿ ಅವ್ರಿಗೂ ದೂರದ ರಿಲೇಷನ್ಸ್ ಅವರೆಲ್ಲ. ಇದು ಹೊರಗಡೆ ಯಾವತ್ತೂ ಬಂದಿಲ್ಲ, ನಾನು ಅವ್ರ ಬಗ್ಗೆ ಯಾವತ್ತೂ ಹೆಸರು ತೆಗೆದಿಲ್ಲ. ಆದರೆ ಇದು ತುಂಬ ವಿಕೋಪಕ್ಕೆ ಹೋಗ್ತಾ ಇದೆ. ಇದನ್ನು ಅವರು ಕಡಿವಾಣ ಹಾಕೋದು ಮನಸ್ಸಿಲ್ಲ. ಯಾಕಂದರೆ ಅವ್ರಿಗೆ ಅವ್ರ ಪಾರ್ಟಿ ಫಂಡ್ ಅಂತ ಕೊಡ್ತಾರೆ, ಇನ್ನೊಂದು ಅವ್ರಿಗೂ ನಾಳೆ ದಿವಸ ಆನೆಕಲ್ಲಲ್ಲೆಲ್ಲ ಅವ್ರಿಗೂ ಡೆವಲಪ್ಮೆಂಟ್ ಆಗಬೇಕು, ಎಲ್ಲ ಅವ್ರದ್ದೆಲ್ಲ ನೋಡ್ಕೊಳ್ಳೋದೆಲ್ಲ ಇವರೇನೆ. ಇವತ್ತು 8 ಸತಿ ಅವರು ರಾಮಲಿಂಗ ರೆಡ್ಡಿ ಅವ್ರು ಗೆದ್ದಿದ್ದಾರೆ ಅಂದರೆ ಈ ಗ್ಯಾರ್ಬೇಜ್ ದುಡ್ಡಿಂದನೇ ಗೆದ್ದಿರೋದು ಅವರು. ಇವರು ಇಷ್ಟು ಜನರನ್ನು ಸಾಕ್ತಾ ಹೇಳ್ಕೊಳ್ಳೋಕೆ ಕಸ ಇರಬಹುದು, ಬಟ್ ಚಿನ್ನದ ಮೊಟ್ಟೆ ಅಂತ ಹೇಳ್ತಿದ್ದೀವಿ 100%. ಈಗ ನೋಡಿ ಗ್ಯಾರ್ಬೇಜ್ನ ಕಸ ಇರಬಹುದು ಅಂತ ಇವ್ರನ್ನ ಬಿಟ್ಟು ಬೇರೆಯವ್ರಿಗೆ ಕೊಡಕ್ಕೆ ಹೇಳಿ ನೋಡೋಣ. ಈ 47 ಜನ 48 ಜನ ಅಂತ ಹೇಳಿದ್ನಲ್ಲ, ಅವ್ರನ್ನ ಬಿಟ್ಟು ಬೇರೆಯವ್ರಿಗೆ ಕೊಡಕ್ಕೆ ಹೇಳಿ ನೋಡೋಣ. ಇವಾಗ ಅವ್ರಿಗೋಸ್ಕರನೇ ಈಗ BSWML ಅಂತ ಸಪ್ರೇಟಾಗಿ ಸ್ಥಾಪನೆ ಮಾಡಿದ್ದಾರೆ. ಅವ್ರಿಗೋಸ್ಕರನೇ ಇವಾಗ 7 ವರ್ಷ ಗುತ್ತಿಗೆ ಕೊಡೋಕ್ಕೆ ಮುಂದಾಗಿದ್ದಾರೆ. ಯಾವುದೇ ಒಂದು ಗುತ್ತಿಗೆ 11 ತಿಂಗಳ ಮೇಲೆ ಕೊಡೋಂಗಿಲ್ಲ. ಆದರೂ ಇವ್ರಿಗೋಸ್ಕರ ಸರ್ಕಾರ ಮುಂದಾಗಿ 7 ವರ್ಷ ಕೊಡೋಕ್ಕೆ ಹೋಗಿದ್ದಾರೆ. 7 ವರ್ಷ ಕೊಡೋದ್ರ ಜೊತೆಗೆ ಪ್ರತಿ ಟ್ರಾನ್ಸ್ಫರ್ ಸ್ಟೇಷನ್ಸ್ ಕೂಡ ರಾಮಲಿಂಗ ರೆಡ್ಡಿ ಅವರ ರಿಲೇಷನ್ಸ್ಗೆ ಕೊಟ್ಟಿರೋದು, ಬೇರೆಯವ್ರಿಗೆಲ್ಲ. ಇದು ನೇರವಾಗಿ ಆರೋಪ ಮಾಡ್ತಾ ಇದ್ದೀನಿ. ಬೇಕಾದ್ರೆ ಅವ್ರು ಯಾರನ್ನ ಬೇಕಾದ್ರೂ ಚೆಕ್ ಮಾಡ್ಕೊಳ್ಳಿ. ರಾಮಲಿಂಗ ರೆಡ್ಡಿ ಅವ್ರಿಗೆ ಸಂಬಂಧಪಟ್ಟಿರೋ ಸಮುದಾಯದವ್ರಿಗೆ ಕೊಟ್ಟಿರೋದು ನೇರವಾಗಿ. ಯಾಕಂದರೆ ಅವರು ಅಷ್ಟು ತುಂಬ ಆಪ್ತರಾಗಿದ್ದಾರೆ. ಅಲ್ಲಿ ಆಫೀಸ್ಗಳಿಗೆ ಹೋದರೆ BSWML ಕಂಪ್ನಿಗಳಿಗೆ ಅವರೆಲ್ಲ ಬಂದ್ಬಿಟ್ಟು ಆ ಗುತ್ತಿಗೆದಾರರು ನಿಮ್ಮ ಆಫೀಸರ್ಸ್ ಲ್ಯಾಪ್ಟಾಪ್ಗಳನ್ನ, ಆಫೀಸರ್ ಸಿಸ್ಟಮ್ಗಳನ್ನ ಆಪ್ರೇಟ್ ಮಾಡ್ಕೊಂಡು ಕೂತ್ಕೊಂಡಿರ್ತಾರೆ. ಅಲ್ಲೇ ಕೂತ್ಕೊಂಡು ಅಲ್ಲೇ ಟೆನ್ನರ್ಗಳು ಪಾರ್ಟಿಸಿಪೇಷನ್ ಮಾಡ್ತಾರೆ. ಈಗಲೂ ಅಲ್ಲೇ ಇರ್ತಾರೆ ಎಲ್ಲರೂ. ಅಂದರೆ ಒಂದು BSWML ಕಂಪ್ನಿ ಅನ್ನೋದು ಬಂದ್ಬಿಟ್ಟು ಸರ್ಕಾರದ ಅಧೀನದಲ್ಲಿರೋದು, ಸರ್ಕಾರಿ ಅಧಿಕಾರಿಗಳು ಕೂತ್ಕೊಂಡಿರೋ ಜಾಗ. ಅವರು ಒಂದು ಘನತ್ಯಾಜ್ಯ ವಿಭಾಗನ ನಿರ್ವಹಣೆ ಮಾಡೋಕ್ಕೆ ಇತ್ಕೊಂಡಿರೋ ಜಾಗದಲ್ಲಿ ಒಬ್ಬ ಗುತ್ತಿಗೆದಾರ ಹೋಗಿ ಅದನ್ನು ನಿರ್ವಹಣೆ ಮಾಡ್ತಾನೆ. ಆ ಆಫೀಸಲ್ಲಿರೋ ಆಫೀಸರ್ಸ್ನೆಲ್ಲ ಮೈಂಟೈನ್ ಮಾಡ್ತಾರೆ. ಅವ್ರಿಗೆ ಕುಡಿಯೋದ್ರಿಂದ ಹಿಡಿದು ತಿನ್ನೋ ಬಿರಿಯಾನಿವರೆಗೂ ಪ್ರತಿಯೊಂದನ್ನು ಇವರೇ ತರಿಸ್ಕೊಡ್ತಾರೆ. ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ನಡೆಸ್ತಾರಲ್ಲ ಅವ್ಯವಹಾರ. ಮತ್ತು ಟ್ರಾನ್ಸ್ಫರ್ ಸ್ಟೇಷನ್ಗಳೆಲ್ಲ ಇಲ್ಲಿಗೆಲ್ಲ ಕೊಟ್ಟಿದ್ದಾರೆ. ಅವ್ರಿಗೆ ನೋಡಿ, ಇವತ್ತು ನೀವೆಲ್ಲ ಟ್ರಾನ್ಸ್ಫರ್ ಸ್ಟೇಷನ್ ಏನು ಕ್ರಿಯೇಟ್ ಆಯಿತು? ಅಷ್ಟು ದೊಡ್ಡ ಡಂಪಿಂಗ್ ಯಾರ್ಡ್ ಇದೆಯಲ್ಲ, ಈಗ ಅಷ್ಟು ದೊಡ್ಡ ಡಂಪಿಂಗ್ ಯಾರ್ಡ್ ಇದ್ರೂ ಇಲ್ಲಿ ಸಿಟಿ ಒಳಗಡೆ ಟ್ರಾನ್ಸ್ಫರ್ ಸ್ಟೇಷನ್ ಏನು ಕ್ರಿಯೇಟ್ ಮಾಡಿದ್ರು? ಅಲ್ಲಿರೋಂಥ ಲಾರಿಗಳನ್ನೆಲ್ಲ ಏನಕ್ಕೆ ಕಾಂಪ್ಯಾಕ್ಟ್ಗಳನ್ನ ಕಡಿಮೆ ಮಾಡೋಕ್ಕೆ ಹೋದರು? ಏನಕ್ಕೆ ಅಂತ ಹೇಳಿದ್ರೆ ಅಲ್ಲಿ ಈಗ ನಿಮಗೂ ಗೊತ್ತಿದೆ JC ರೋಡಲ್ಲಿ ಅದು ಮೈಂಟೆನೆನ್ಸ್ಗೆ ಬಂದುಬಿಟ್ಟು ಅವಾಗ ಬಂದುಬಿಟ್ಟು 4 ಲಕ್ಷ ಇತ್ತು. ಬರೀ 4 ವರ್ಷದಿಂದ 4 ಲಕ್ಷ ಕೊಡ್ತಾಯಿದ್ರು ಮೈಂಟೆನೆನ್ಸ್ಗೆ. ಈಗ ಅದನ್ನು ಮೈಂಟೆನೆನ್ಸ್ ನೋಡಿ 75 ಲಕ್ಷ ರೂಪಾಯಿ ಅಧಿಕವಾಗಿ ಮೈಂಟೆನೆನ್ಸ್ ಕೊಡ್ತಾ ಇದ್ದಾರೆ. ಅಂದರೆ ಇನ್ನು ಮಿಕ್ಕಿರೋ 71 ಲಕ್ಷ ಯಾರ ಪಾಲಾಗ್ತಾ ಇದೆ? ಜನರ ದುಡ್ಡನ್ನ ಯಾವ ರೀತಿ ತಿಂತಾ ಇದ್ದಾರೆ ಅರ್ಥ ಮಾಡ್ಕೋಬೇಕು ನಾವು. ಆ ಲಾರಿಗಳನ್ನ ತಗೊಂಡು ಬಂದು ಹೊರಗಡೆ ಅದು 2 ಲಾರಿಗಳ ಕಸನ ತಗೊಂಡು ಹೋಗ್ತಾ ಇದೆ ಅಷ್ಟೇ, ಏನು ಬದಲಾವಣೆ ಏನೂ ಇಲ್ಲ. ಕಸನ ಪ್ರೆಸ್ ಮಾಡ್ತಾ ಇದೆ, ಮಿಕ್ಸಿಂಗ್ ಕಸನ ತೋರಿಸದೆ ತಗೊಂಡು ಹೋಗ್ತಾ ಇದೆ, ವೆಟ್ ಅಂತ ತೋರಿಸೋದಕ್ಕೆ ತಗೊಂಡು ಹೋಗ್ತಾ ಇದೆ. ಹೆಚ್ಚಿನ ಅಂದರೆ ಇವಾಗ ಗಾಡಿಗಳು ಯಾವುವು ನೋಡಿ, ನಿಮ್ಗೆ ಒಂದು ಅರ್ಥ ಆಗ್ತಾಯಿಲ್ಲ. ಟ್ರಾನ್ಸ್ಫರ್ ಸ್ಟೇಷನ್ ಮಾಡಿದಂಥ ಸಮಯದಲ್ಲಿ ಗುತ್ತಿಗೆದಾರರು
ಓನಾಗಿ ಅವರೇ ಕಾಂಪ್ಯೂಟರ್ಗಳನ್ನ ಹಾಕೋಬೇಕಾಯ್ತು ಅವ್ರ ಓನ್ ಗಾಡಿಗಲ್ಲ. ಆದರೆ ಇದು ಹಂಗಲ್ಲ, BBMP ಗಾಡಿಗಳೇ ಇವೆ ಇವಾಗ. ಆ ಗಾಡಿಗಳನ್ನ ಇವ್ರು ಮೇಂಟೆನೆನ್ಸ್ ಮಾಡ್ಕೊಳ್ಳೋದಕ್ಕೆ 71 ಲಕ್ಷ ರೂಪಾಯಿ ಮೇಂಟೈನ್ ಮಾಡ್ಕೊತಾರೆ ಗಾಡಿಗಳಿಗೆ. ಗಾಡಿಗಳು ಮತ್ತು ಅಲ್ಲಿ ಟ್ರಾನ್ಸ್ಫರ್ ಸ್ಟೇಷನ್ ಮೇಂಟೆನೆನ್ಸು, ಬರೀ ಮೇಂಟೆನೆನ್ಸು. ಜಾಗ ನಮ್ಮದೇ, ಕನ್ಸ್ಟ್ರಕ್ಷನ್ ನಮ್ಮದೇ, ವೆಹಿಕಲ್ಸ್ ನಮ್ಮದೇ. ಅದನ್ನು ಮೇಂಟೆನೆನ್ಸ್ ಮಾಡ್ಕೊಳ್ಳೋದಕ್ಕೆ 75 ಲಕ್ಷ ರೂಪಾಯಿ ಬಿಲ್ ಮಾಡ್ಕೊತಾರೆ. ಅಂದರೆ ಯಾವ ರೀತಿ ಅವ್ಯವಹಾರ ಇದೆ ಅಂತ. ಅದರಲ್ಲಿ ಕೆಲಸ ಮಾಡೋರೆಲ್ಲ ಹಬ್ಬ ಅಂದರೆ ಒಂದು 10-15 ಜನ ಕೆಲಸ ಮಾಡ್ಬೋದು. ಅವ್ರಿಗೆ ಮಿನಿಮಮ್ ಅಂದ್ರೂ ಒಂದು ಮಿನಿಮಮ್ ವೇಜಸ್ ಆ್ಯಕ್ಟ್ ಪ್ರಕಾರ ಬಂದು 21,000 ಕೊಡ್ಬೋದು. ಆದರೆ ಅವ್ರು ತಗೊತಾರೆ ಬಿಲ್ಲಿಗೆ ಅದಕ್ಕೆ ಸಂಬಂಧನೇ ಇಲ್ಲ. ಬಿಲ್ಗಿಂತ ನಾರ್ಮಲ್ ಕೆಲಸ ಮಾಡೋದಕ್ಕಿಂತ 40% ಹೆಚ್ಚಿಗೆ ಆಗಿ ಬಿಲ್ ಕೊಡ್ತಾ ಇದ್ದಾರೆ ಅಧಿಕಾರಿಗಳು. ಟೋಟಲ್ ಆಗಿ ಬಂದು ಗುತ್ತಿಗೆ ಏನು ಘನತ್ಯಾಜ್ಯ ವಿಭಾಗ ಅನ್ನೋದೇನಿದೆ, ಅದು ಕಸ ತಗೊಳ್ಳೋದಾಗಿರ್ಬೋದು, ಕಸ ಸಾಗಿಸೋದಾಗಿರ್ಬೋದು, ಅಥವಾ ಕಸ ಗುಡಿಸೋದಾಗಿರ್ಬೋದು, ಇದೆಲ್ಲ ಬಂದು ದೊಡ್ಡ ಮಾಫಿಯಾ. ಇದನ್ನೆಲ್ಲ ಯಾವತ್ತು ಸರ್ಕಾರದ ಅಧೀನಕ್ಕೆ ಪಡ್ಕೊಳ್ಳುತ್ತೆ, ಪಾಲಿಕೆಯ ಅಧೀನಕ್ಕೆ ಯಾವತ್ತು ತಗೊಂಡು ಗುತ್ತಿಗೆ ಕೊಡೋದನ್ನ ನಿಲ್ಲಿಸತ್ತೆ, ಆವತ್ತು ಇಂಥ ಅವ್ಯವಹಾರಗಳೆಲ್ಲ ನಿಂತೋಗತ್ತೆ. ಯಾಕಂದರೆ ಇದನ್ನೆಲ್ಲ ಮೇಂಟೆನೆನ್ಸ್ ಮಾಡೋದು ನಮ್ಮ ಸರ್ಕಾರಿ ಅಧಿಕಾರಿಗಳಾದಾಗ ನಾವು ಪ್ರಶ್ನೆ ಮಾಡೋದಕ್ಕೆ ಅವಕಾಶ ಇರುತ್ತೆ. ಪ್ರಶ್ನೆ ಮಾಡೋದು ಅವಕಾಶ ಇದ್ದಾಗ ತಪ್ಪು ಮಾಡೋಕ್ಕೆ ಹೋಗಲ್ಲ. ಗುತ್ತಿಗೆದಾರನ ನಾವು ಪ್ರಶ್ನೆ ಮಾಡೋಕ್ಕಾಗತ್ತಾ? ಕೋರ್ಟ್ಗೆ ಹೋಗ್ಬೇಕು. ಇದೇ ಗುತ್ತಿಗೆದಾರ ಸಪೋರ್ಟ್ ಏನೋ ತಿಂದರು, ಒಂದು 10 ರೂಪಾಯಿ ಮೋಸ ಮಾಡಿದ್ರು, ಕೇಳಕ್ಕೆ ಹೋಗ್ಬೇಕಾದ್ರೆ ಕೋರ್ಟ್ಗೆ ಹೋಗ್ಬೇಕು. ಇವರು ಆಕ್ಷನ್ ತಗೊಳಕ್ಕೆ ಹೋದ್ರೆ 40% ಅಧಿಕವಾಗಿ ಬಿಲ್ ಮಾಡ್ತಾ ಇದಾರಲ್ಲ, ಅದರಲ್ಲಿ ಕಿಕ್ ಬ್ಯಾಕ್ ಇದೆ ಅಲ್ವಾ ಪರ್ಸೆಂಟೇಜು. ಆದ್ದರಿಂದ ಅಂದರೆ ಇಲ್ಲಿ ರಾಮಲಿಂಗ ರೆಡ್ಡಿ ಅವರು ನಿಜವಾಗ್ಲೂ ಬೆಂಗಳೂರಲ್ಲಿ ಎಲ್ಲರೂ ಚೆನ್ನಾಗಿರ್ಬೇಕಂದ್ರೆ ರಾಮಲಿಂಗ ರೆಡ್ಡಿ ಅವರು ಈ ಗುತ್ತಿಗೆದಾರರಿಗೆ ಒಂದು ಸರಿಯಾದಂಥ ರೀತಿಯಲ್ಲಿ ಆ್ಯಕ್ಷನ್ ತಗೊಳ್ಳೋದಕ್ಕೆ ಮತ್ತು ಅವ್ರನ್ನ ಕರೆಸಿ ಸರಿಯಾದಂಥ ಬುದ್ಧಿ ತಿಳುವಳಿಕೆ ಕೊಟ್ಟರೆ ಎಲ್ಲ ಸರಿ ಹೋಗುತ್ತೆ. ಅವ್ರ ಪರವಾಗಿ ಇಂಥ ಮಿನಿಸ್ಟ್ರುಗಳೆಲ್ಲ ನಿಂತಾಗ ಜನರಿಗೆ ಇಂಥ ಅವ್ಯವಹಾರಗಳನ್ನ ನಾವು ಪ್ರತಿದಿನವೂ ನೋಡ್ಬೋದು, ಪ್ರತಿದಿನವೂ ಡಿಬೇಟ್ ಮಾಡ್ಬೋದು ಇದ್ರ ಮೇಲೆ. ಓಕೆ ಸರ್, ಈಗ ಪ್ರಮುಖವಾಗಿ ಗುತ್ತಿಗೆ ವಿಚಾರ ಅಂತ ಬಂದಾಗ ಈ ಹೊರಗುತ್ತಿಗೆಯ ಆದೇಶ ಏನಿತ್ತಲ್ಲ ಅದರ ಉದ್ದೇಶ ಏನಿತ್ತು ಅಂತೇಳಿ, ಅದನ್ನು ಆರಂಭದಿಂದಲೇ ಹೊರಗುತ್ತಿಗೆ ಕೊಡಬೇಕು ಅಥವಾ ಅವ್ರ ಕಂಟ್ರೋಲೇ ಬರಬೇಕು ಅನ್ನೋದು ಅದ್ರ ಉದ್ದೇಶ ಏನಾಗಿತ್ತು? ಈಗ ನಾವು ನೋಡ್ತಾ ಇದ್ದೀವಿ ಅದರ ಗುತ್ತಿಗೆಯಿಂದಾಗಿ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಅಂತೇಳಿ, ಯಾವ ಉದ್ದೇಶ ಇಟ್ಕೊಂಡು ಹಿಂಗೆ ಮಾಡಿರ್ಬೋದು? ನೋಡಿ, ಅವಾಗ ಬೆಂಗಳೂರು 54 ವಾರ್ಡ್ ಇದ್ದಿತ್ತು ಮೂಲವಾಗಿ, ಕೆಂಪೇಗೌಡರ ಒಂದು ಬಳುವಳಿ ಅದು. ಆನಂತರ ನಿಮ್ಗೆ ಹೇಳಿದೆ ನೋಡಿ, CMC ಎಲ್ಲ ಇತ್ತು, ಅದನ್ನು ಸೇರಿಸ್ಕೊಂಡು 98 ಮಾಡಿದ್ರು. ಅನಂತರ ವ್ಯಾಪ್ತಿ ಜಾಸ್ತಿ ಆದಾಗ ಬೇರೆ ರಿಯಲ್ ಎಸ್ಟೇಟ್ ಮಾಫಿಯಾ ಅಂದರೆ ಬೆಂಗಳೂರು ವ್ಯಾಪ್ತಿ ತೋರಿಸ್ಕೊಂಡು ವ್ಯವಹಾರ ಮಾಡಬೇಕು ಅಂತ, ವ್ಯಾಪಾರ ಮಾಡಬೇಕು ಅನ್ನೋ ಉದ್ದೇಶ ಅಷ್ಟೇ. ಬೆಂಗಳೂರನ್ನ ಅಭಿವೃದ್ಧಿ ಮಾಡಬೇಕು, ಕಾಪಾಡಬೇಕು ಉದ್ದೇಶ ಇರಲಿಲ್ಲ. ಆ ಒಂದು ಉದ್ದೇಶದಿಂದ ಏನು ಮಾಡೋದು, 198 ವಾರ್ಡ್ಗಳ ವ್ಯಾಪ್ತಿ ತಂದರು. ಅಲ್ಲಿಂದನೇ ಸಮಸ್ಯೆ ಶುರು ಆಯಿತು. ಅವಾಗೇನಾಯಿತು, ನಿಮಗೆ ಆ ವ್ಯಾಪ್ತಿಯಲ್ಲಿ ಕೆಲಸ ಮಾಡಲಿಕ್ಕೆ ಪೌರ ಕಾರ್ಮಿಕರು ಇರಲಿಲ್ಲ. ಏನು 54 ವಾರ್ಡ್ ಇತ್ತು, 98 ಆಯಿತು, ಆವಾಗಲೇ ಇರಲಿಲ್ಲ. ಇವ್ರೇನು ಮಾಡಿದ್ರು, ಬೃಹಸ್ಪತಿಗಳು ಕೆಲವರೆಲ್ಲ, ಇಲ್ಲ ನಾವು ಹೊರಗತಿಗೆ ಕೊಡೋಣ, ಆ ಹೊರಗತಿಗೆ ಕೊಟ್ಟು ನಾವು ಬರೀ ಸೂಪರ್ವೈಸೇಷನ್ ಮಾಡೋಣ, ಬರೀ ಉಸ್ತುವಾರಿ ನೋಡ್ಕೊಳ್ಳೋಣ, ಅವಾಗೆಲ್ಲ ಕೆಲಸಗಳಾಗುತ್ತೆ ಅಂತ ಆ ಒಂದು ಕಾನ್ಸೆಪ್ಟ್ ಅಂದರೆ ಆ ಒಂದು ಪರಿಕಲ್ಪನೆ ಶುರು ಆಯಿತು ಅಲ್ಲಿಂದ. ಅದು ಏನಾಯಿತು ಅಂದರೆ ಅದು ಬೃಹತ್ತಾಕಾರವಾಗಿ ಭ್ರಷ್ಟಾಚಾರಕ್ಕೆ ಒಂದು ಆಲದ ಮರ ಬೆಳೀತದ್ದು. ಮೂಲವಾಗಿ ಇದಾಗಿದ್ದು ಮೊದಲು ಬೆಂಗಳೂರು 54 ವಾರ್ಡ್ ಇತ್ತಲ್ಲ, ಬೆಂಗಳೂರಿನ ಮೇ ಹಾಲ್ ಅಂತ ನಾವು ಹೇಳ್ತೀವಿ, MG ರಸ್ತೆಯಲ್ಲಿ, ಅಲ್ಲಿ ಇದ್ದಿದ್ದು ಬೆಂಗಳೂರಿನ ಎಲ್ಲ ಆಗುಹೋಗುಗಳು ಇಲ್ಲಿ ನಿರ್ಣಯ ಆಗ್ತಾಯಿದ್ದು. ಅನಂತರ 98 ವಾರ್ಡ್ ಆದಾಗ ಏನು ಮಾಡಿದ್ವಿ, ಕೆಂಪೇಗೌಡ ಸಭಾಂಗಣ, ನಮ್ಮ ಏನು ಹಡ್ಸನ್ ಸರ್ಕಲ್ ಅಂತ ಹೇಳ್ತೀವಿ, ಕಿತ್ತೂರಾಣಿ ಚೆನ್ನಮ್ಮ ವೃತ್ತದಲ್ಲಿ, ಅಲ್ಲಿ ಮಾಡಿದ್ರು. ಈಗ ಇನ್ನು ಮುಂದೆ ಅದು ಇರಲ್ಲ, ಇನ್ನು ಮುಂದೆ GB ಆಯ್ತಲ್ಲ, ಅದು ಉಪಯೋಗ ಬರಲ್ಲ. ಇನ್ನು ವ್ಯಾಪ್ತಿ ಬೇರೆ ಬೇರೆ ಪಾಲಿಕೆ ಆದಮೇಲೆ ಇನ್ನು ಅದು ಹೊರಟಾಯಿತು. ಈ ಬಹುತೇಕ ಬೆಂಗಳೂರಿನ ಪಾಲಿಕೆಗಳು ಅಸ್ತಿತ್ವನೇ ಹೋಗ್ಬಿಡುತ್ತೆ. ಯಾಕೆಂದರೆ ಆ ಕಟ್ಟುಗಳೇ ಇರಲ್ಲ. ಅದು ಮುಂದಕ್ಕೆ ಏನು ಮಾಡ್ತಾರೆ ಅದು ಗೊತ್ತಿಲ್ಲ. ಅದು ಒಂದು ದೊಡ್ಡ ಮಾಫಿಯಾ ಆಗಿ ಕೆಲಸ ಮಾಡುತ್ತೇನೋ ಗೊತ್ತಿಲ್ಲ, ಮುಂದಕ್ಕೆ ಅದು ಯಾವ ಥರ ಆಗುತ್ತೆ ಗೊತ್ತಿಲ್ಲ. ಹೀಗಾಗಿ ಹೊರಗುತ್ತಿಗೆ ಕೊಡಲಿಕ್ಕೆ ಇದೊಂದು ಕಾರಣ ಆಯಿತು. ಏನು ನಮ್ಮ ವ್ಯಾಪ್ತಿ ಜಾಸ್ತಿ ಆಯಿತು, ನಾವು ಪೌರ ಕಾರ್ಮಿಕರು ಸಂಖ್ಯೆ ಜಾಸ್ತಿ ಇಲ್ಲದೆ ಇರೋದ್ರಿಂದ ನಾವು ಹೊರಗುತ್ತಿಗೆ ಕೊಡೋಣ ಅನ್ನೋ ಒಂದು ಪ್ರವೃತ್ತಿ ಜಾಸ್ತಿ. ಆ ಪ್ರವೃತ್ತಿ ಭ್ರಷ್ಟಾಚಾರದ ಪ್ರವೃತ್ತಿಯಾಗಿ ಪರಿವರ್ತನೆ ಆಯಿತು. ಇಲ್ಲಾಂದರೆ ಇಷ್ಟು ಮಟ್ಟದಲ್ಲಿ ಆಗ್ತಾಯಿಲ್ಲ. ಅದು ಕೇವಲ ಘನತ್ಯಾಜ್ಯದಲ್ಲಿ ಭ್ರಷ್ಟಾಚಾರ ಆಗಲಿಲ್ಲ, ಎಲ್ಲ ಹಂತದಲ್ಲಿ, ಕಾಮಗಾರಿಯಲ್ಲಿಂದ ಹಿಡಿದು ಇನ್ನೊಂದಿಂದ ಹಿಡಿದು ಎಲ್ಲದರಿಂದ ಹೊರಗುತ್ತಿಗೆ, ಬರೀ ಕಾಂಟ್ರಾಕ್ಟ್. ಮೊದಲು ಕಾಮಗಾರಿಗಳು ಕೂಡ ಪಾಲಿಕೆನೇ ಮಾಡ್ತಾಯಿತ್ತು ನಮ್ಮ ಜ್ಞಾನ ಇದ್ದಾಗ. ನಾನು ಒಂದು ಪ್ರೌಢಾವಸ್ಥೆ ಬರೋ ತನಕ ನಾನು ನೋಡಿದ್ದೀನಿ ಅದನ್ನು. ಈ ಕಾಮಗಾರಿಗಳು ಕೂಡ ಪೌರ ಕಾರ್ಮಿಕರೇ ಮಾಡ್ತಾಯಿದ್ರು, ಆ ಮಟ್ಟದಲ್ಲಿತ್ತು. ಯಾವಾಗ ದೊಡ್ಡ ದೊಡ್ಡದು ಕಾಮಗಾರಿಗಳು ಮಾಡಬೇಕು ಅಂತ ಬಂದಾಗ ಇವೆಲ್ಲ ಉಸ್ತುವಾರಿ ಕೊಟ್ಟು ಹೊರಗುತ್ತಿಗೆ ಕೊಟ್ಟು ಟೆಂಡರ್ಗಳು ಮಾಡಿ ಇವೆಲ್ಲ ಮಾಡೋಕ್ಕೆ ದಾರಿ ಆಯಿತು. ಯಾವಾಗ ನಿಮಗೆ ಟೆಂಡರು ಹೊರಗುತ್ತಿಗೆ ಕೊಡೋಕ್ಕೆ ಕಾರಣ ಆಯಿತು, ಭ್ರಷ್ಟಾಚಾರಕ್ಕೆ ಜಾಸ್ತಿ ದಾರಿ ಆಯಿತು. ಆದರೆ ಇಲ್ಲಿ ಒಂದೇನಾಯಿತು ಅಂದರೆ, ಕಮಿಟಿಗಳಿತ್ತಲ್ಲ, ಪಾಲಿಕೆ ಕಮಿಟಿಗಳು, ಯಾವಾಗ ಎಲೆಕ್ಷನ್ ಆಗಲಿಲ್ಲ, ಚುನಾವಣೆ ಆಗಲಿಲ್ಲ, 5 ವರ್ಷ ಯಾವಾಗ ಪಾಲಿಕೆ ಚುನಾವಣಾ ರಹಿತವಾಗಿ ಯಾವಾಗ ಆಡಳಿತಕ್ಕೆ ಒಳಪಟ್ಟು
ಭ್ರಷ್ಟಾಚಾರದ ವ್ಯಾಪ್ತಿಗಳು ಬಾಹುಗಳು ಜಾಸ್ತಿ ಆಯಿತು. ಯಾಕಂದರೆ ನಿಮಗೆ ಅಲ್ಲಿ ಪರೀಕ್ಷೆ ಮಾಡಲಿಕ್ಕೆ, ಕರೆದು ಕೇಳಲಿಕ್ಕೆ, ಬೈಯೋದಕ್ಕೆ, ಅಂದರೆ ಅದನ್ನು ಉಸ್ತುವಾರಿ ಕೇಳಲಿಕ್ಕೆ, ಶರ್ಟ್ ಪಟ್ಟು ಹಿಡಿದು ಕೇಳೋಂಥ ಒಂದು ವ್ಯವಸ್ಥೆ ಇಲ್ಲ ಪಾಲಿಕೆಯಲ್ಲಿ. ಹಾಗಾಗಿ ಏನಾಯಿತು, ಈ 5 ವರ್ಷಗಳಿಗೆ ವ್ಯಾಪಕವಾದ ಭ್ರಷ್ಟಾಚಾರಗಳಿಗೆ ಕಾರಣ ಆಯಿತು. ನಿಜ ಅಲ್ವಾ? ಹೀಗಾಗಿ ಇದರ ಒಂದು ವ್ಯಾಪ್ತಿ ಜಾಸ್ತಿ ಆದಾಗ ಅದರ ವಿಷಯಾಂತರಗಳು ಕೂಡ ಬೇರೆ ಬೇರೆ ಮಾರ್ಪಾಡುಗಳಾಯಿತು. ಯಾವಾಗ ನಿಮಗೆ ನೋಡಿ, ತಂದೆ ತಾಯಿಯ ಒಂದು ಸುಪದಿಯಲ್ಲಿ ಮಕ್ಕಳು ಬೆಳೆದ್ರೆ ಅದು ಉನ್ನತವಾದ ಒಂದು ಸ್ಥಾನಕ್ಕೆ ಹೋಗ್ತಾರೆ ಅಂತ ನಾವು ಕೇಳ್ಕೊಂಡಿದ್ದೀವಿ. ಈಗ ನಿಮಗೆ ತಂದೆ ತಾಯಿಗಳೇ ಇಲ್ಲ, ಪೂರ್ವಪಿತರೇ ಇಲ್ಲ, ಕೇಳೋರಿಲ್ಲದಾಗ ಏನಾಗುತ್ತೆ, ಮಕ್ಕಳು ಆಡಿದೆ ಆಟ ಅಂತ ಆಗುತ್ತೆ. ಅವನು ದಾರಿ ತಪ್ತಾನೋ, ದಾರಿಯಲ್ಲೇ ಬರ್ತಾನೋ, ಇನ್ನೊಬ್ರು ದಾರಿ ತಪ್ಪಿಸ್ತಾನೋ ಗೊತ್ತಿಲ್ಲ. ಪಾಲಿಕೆಯ ಒಂದು ಈ ಸ್ಥಿತಿ ಇವತ್ತು ಅದೇ ಆಗಿರೋದು. ಹಾಗಾಗಿ GBA ಆಗಲಿ, ಇನ್ನೊಂದು ಇದಾಗಲಿ, ಮತ್ತೊಂದಾಗಲಿ ಸುಧಾರಿಸಲ್ಲ. ಯಾವಾಗ ನೀವು ಪಾಲಿಕೆ ಚುನಾವಣೆ ಮಾಡದೆ ಪೂರ್ವಪಿತೃಗಳು ಇಲ್ಲದಿದ್ದಾಗ, ಕೇಳದೇ ಇದ್ದಾಗ ಅಧಿಕಾರಿಗಳನ್ನ ನೀವು ಯಾರಿಗೂ ಹದ್ದುಬಸ್ತಿಗೆ ಇಟ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ಎಲ್ಲವೂ ಕೂಡ ಸರ್ಕಾರದ ಹಂತದಲ್ಲೇ ನಿರ್ಣಯ ಆಗ್ತಾ ಇರೋದ್ರಿಂದ ಈಗ ಬಹುಶಃ ಇದು ಯಾವ ಹಂತಕ್ಕೆ ಹೋಗುತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ಮುಂದೆ ಪೌರಪಿತೃಗಳು ಬಂದರೂ ಕೂಡ ಕರ್ನಾಟಕಕ್ಕೆ, ವಿಶೇಷವಾಗಿ ಬೆಂಗಳೂರಿಗಂತೂ ಗಂಡಾಂತರ ತಪ್ಪಿಲ್ಲ. ಯಾಕಂದರೆ ಈಗ ಬೆಂಗಳೂರು ಕೇಂದ್ರೀಕೃತವಾಗಿದ್ದಾಗ ಬೇರೆ ಯಾರೇ ಬಂದರೂ, ಆಡಳಿತ ಮಾಡೋಕ್ಕೆ ಬಂದ್ರೂ ಕನ್ನಡಿಗರೇ ಮೇಯರ್ ಆಗ್ತಾಯಿದ್ರು, ಅಥವಾ ಬೇರೆ ಭಾಷೆಯವರು ಬಂದಿದ್ದರೂ ಕೂಡ ಕನ್ನಡಿಗರು ಅದನ್ನು ನಿಯಂತ್ರಿಸ್ತಾ ಇದ್ರು. ಇವತ್ತೇನಾಗಿದೆ, ವಿಭಾಗ ಮಟ್ಟದಲ್ಲಿ ಮಾಡಿರೋದ್ರಿಂದ ಅಲ್ಲಿ ಆಯಾ ಭಾಷೆಯ ಮತ್ತು ಆಯಾ ಒಂದು ಪ್ರಾಬಲ್ಯ ಇರೋರು ಯಾವ್ಯಾವ ಥರ ಆಡಳಿತ ಮಾಡ್ತಾರೆ ಅಂತ ನಮ್ಗೆ ಹೇಳೋಕ್ಕಾಗಲ್ಲ. ಅದು ಮುಂದಿನ ದಿನಗಳಲ್ಲಿ ವ್ಯಾಪಕವಾದ ಭ್ರಷ್ಟಾಚಾರಕ್ಕೂ ದಾರಿ ಮಾಡಿಕೊಡುತ್ತೆ, ವ್ಯಾಪಕವಾದ ಜನಾಂಗೀಯ ಘರ್ಷಣೆಗೂ ದಾರಿ ಮಾಡಿಕೊಡುತ್ತೆ, ವ್ಯಾಪಕವಾದ ಭಾಷಾ ಸಮಸ್ಯೆಗೂ ಕೂಡ ದಾರಿ ಮಾಡಿಕೊಡುತ್ತೆ. ಆಮೇಲೆ ಯಾಕೆ ನನ್ನ ಭಾಷಾ ಸಮಸ್ಯೆ ವ್ಯಾಪಕವಾಗಿ ದಾರಿ ಮಾಡಿಕೊಡುತ್ತೆ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಅಲ್ಲಿರ್ತಕ್ಕಂಥ ಹೊರಗುತ್ತಿಗೆ ನೀವು ಕೊಟ್ಕೊಂಡೇ ಹೋದರೆ ಅವಾಗೆಲ್ಲ ಏನಾಗುತ್ತೆ, ಬೇರೆ ಬೇರೆ ರಾಜ್ಯಗಳಿಂದ, ಬೇರೆ ಬೇರೆ ಸ್ಥಳದಿಂದ ಜನಗಳು ಬಂದು ಸೇರ್ಕೊಳ್ಳೋಕೆ ಇನ್ನೂ ಜಾಸ್ತಿ ಆಗುತ್ತೆ. ಸಮಸ್ಯೆಗಳು, ನಾಗರಿಕ ಸಮಸ್ಯೆಗಳು ಇನ್ನೂ ಜಾಸ್ತಿ ಆಗುತ್ತೆ. ಸ್ಥಳೀಯವಾಗಿ ನಮಗೆ ಮೂಲಭೂತವಾಗಿ ಏನು ಮೂಲ ನಿವಾಸಿ ಕನ್ನಡಿಗರಿದ್ದೀವಿ, ಅವ್ರಿಗೆ ಇನ್ನಿಷ್ಟು ಸಮಸ್ಯೆಗಳು ಮುಂದೆ ಕಾದಿದೆ ಕರ್ನಾಟಕಕ್ಕೆ, ವಿಶೇಷವಾಗಿ ಬೆಂಗಳೂರಿಗೆ. ಇವೆಲ್ಲವೂ ಇವತ್ತಿಂದನೇ ನಾವು ಈ ಹದ್ದುಬಸ್ತಲ್ಲಿ ಹಿಡ್ದೇ ಇದ್ದರೆ, ಇವತ್ತಿಂದನೇ ನಾವು ಪ್ರಶ್ನೆ ಮಾಡದೇ ಇದ್ದರೆ, ಮುಂದೆ ಬೆಂಗಳೂರಿಗೆ ದೊಡ್ಡ ಗಂಡಾಂತರ ಅಂತೂ JBAಯಿಂದ, ಆಮೇಲೆ ಬೇರೆ ಬೇರೆ ಪಾಲಿಕೆಯ ಏನು ಆಗಿದೆ ಇವತ್ತು ವ್ಯಾಪಕವಾಗಿ 5, ಅದರಿಂದನೂ ಗಂಡಾಂತರ ಕಾದಿದೆ. ಯಾಕಂದರೆ ಇವತ್ತಿಂದ ನೋಡಿ, ಎಲ್ಲದಕ್ಕೂ ಮದ್ದು ಹಣ, ಎಲ್ಲದಕ್ಕೂ ಸಮಸ್ಯೆ ಆಗೋದು ಭ್ರಷ್ಟಾಚಾರನೇ. ಇದೇ ನಮ್ಮನ್ನು ಸಮಸ್ಯೆ ಉಂಟು ಮಾಡೋದು. ಅದು ಭಾಷೆ ಇರ್ಬೋದು, ಸಾಮಾಜಿಕತೆ ಇರ್ಬೋದು, ಸಾಂಸ್ಕೃತಿಕ ಇರ್ಬೋದು, ಆರ್ಥಿಕವಾಗಿರ್ಬೋದು. ಹಾಗಾಗಿ ಈಗಲಿಂದನೇ ಇದನ್ನು ನಾವು ಹದ್ದುಬಸ್ತಿಂದ ಹಿಡ್ದಿದ್ರೆ ಮುಂದೆ ಸಮಸ್ಯೆ ಆಗುತ್ತೆ ಅಂತ. ಸರ್, ಈಗ ಈ PF ಹಣ ವಾಪಸ್ ಪಡಿಬೇಕು ಅಂತ ಹೇಳಿದ್ರೆ ನಿಮ್ಮ ಕಡೆಯಿಂದ ಯಾವ ರೀತಿಯ ಹೋರಾಟ ನಡೀತಾ ಇದೆ? ಹೇಗೆ ನೀವು ಜಾಗೃತಿ ಮೂಡಿಸುವಂಥ ಕೆಲಸಕ್ಕೆ ಮುಂದಾಗ್ತಾರೆ? ಸರ್, ಆದಷ್ಟು ನಾವು ವಾರ್ಡ್ಗೂ ಕಾರ್ಮಿಕರಿಗೆ ನಾವು ಎಚ್ಚರಿಕೆ ಕೊಡ್ತಾನೆ ಇದ್ರಿ. ಎಲ್ಲಿ ಅವರು ತಗೊಳ್ಳೋಂಥ ಸಂಬಳಕ್ಕೆ ಸರಿಯಾದಂಥ ರೀತಿಯಲ್ಲಿ ESPF ಕಟ್ತಾ ಇದೆಯಲ್ಲ, ಮೆಸೇಜ್ ಬರ್ತದೆ ಇಲ್ವ ಅಂತ ನಾವು ಕೇಳಿದ್ವಿ. ಮೆಸೇಜ್ಗಳು ಬಂದಿಲ್ಲ. ಈಗ ಪರ್ಮನೆಂಟ್ ಆಗಿದ್ದಾರೆ ಗೊತ್ತಾ ನಮ್ಮ ಪೌರ ಕಾರ್ಮಿಕರು, ಹೆಣ್ಮಕ್ಳೆಲ್ಲ, ಅವ್ರಿಗೆ 2018ರಿಂದ 2020ವರೆಗೂ PF ಕಟ್ಟಿಲ್ಲ. 2020ರಿಂದ 22ವರೆಗೂ ಕಟ್ಟಿದ್ದಾರೆ, 22, 23ವರೆಗೂ ಕಟ್ಟಿದ್ದಾರೆ. ಮತ್ತು 23ರಿಂದ 25ವರೆಗೂ ಅರ್ಧಂಬರ್ಧ, ತಿಂಗಳಿಗೆ 2 ತಿಂಗಳಿಗೆ ಒಂದು ಸತಿ, 3 ತಿಂಗಳು ಆ ಥರ ಸ್ವಲ್ಪ ಸ್ವಲ್ಪ ಕಟ್ಟಿದ್ದಾರೆ. ಅಷ್ಟು ಬಿಟ್ಟರೆ ಇನ್ನು ESA ಮಾತ್ರ ರೆಗ್ಯುಲರಾಗಿ ಕಟ್ಟಿದ್ದಾರೆ. ಈಗ ಅವರು ನೇಮಕಾತಿ ಮಾಡ್ಕೊಂಡಿರೋದು ESA ಬೇಸ್ ಮೇಲೇ. ಅರ್ಥ ಆಯ್ತಾ ಸರ್? ESA ಕಡಿಮೆ ಅಮೌಂಟು ಕಟ್ಬಿಡ್ತಾರೆ. PFನ ಕೊಡಬೇಕಾದ್ರೆ ಮಾತ್ರ ಅವ್ರಿಗೆ BBMPನೇ ಲೂಟಿ ಹೊಡೆದಿದೆ ಅಂದಾಗ ಇನ್ನು ಗುತ್ತಿಗೆದಾರ ಲೂಟಿ ಹೊಡೆಯಲ್ವಾ? ನೇರವೇತನ ಕೊಡ್ತಾ ಇದ್ದಿದ್ದು ಯಾರು? BBMPನೇ ಲೂಟಿ ಹೊಡೆದಿದೆಯಲ್ಲ ಅಲ್ಲಿ PF ದುಡ್ಡನ್ನ. ಅವರೇ BBMPಯಿಂದನೇ ಸುಮಾರು ಕೋಟ್ಯಾಂತರ ರೂಪಾಯಿ ದುಡ್ಡನ್ನ ಕಟ್ಟಬೇಕು PF ಡಿಪಾರ್ಟ್ಮೆಂಟ್ಗೆ, ಆ ಪೌರ ಕಾರ್ಮಿಕರದು. ಈಗ ಪರ್ಮನೆಂಟ್ ಆಗಿರೋರು ಈ ಹಿಂದೆ DPS ಆಗಿದ್ರು, ಅವ್ರ ದುಡ್ಡನ್ನ ಇವರೇನೆ ಆಲ್ರೆಡಿ ಲೂಟಿ ಹೊಡೆದವ್ರೆ. ಇನ್ನು ಇದ್ರ ಜೊತೆಗೆ ಇನ್ನು ಗುತ್ತಿಗೆದಾರರು ಯಥಾ ರಾಜ ತಥಾ ಪ್ರಜಾ, ಹೆಂಗಿದ್ದಾರೆ ಕಮಿಷನರ್ ಇವರೆಲ್ಲ ಹೆಂಗೆ ತಿಂತವ್ರು ಹಂಗೆ ಅವ್ರ ಹತ್ರ ಗುತ್ತಿಗೆದಾರರಿದ್ದಾರೆ, ಅವರು ಹಂಗೆ ತಿಂತವ್ರೆ. ಇದರಲ್ಲೇನು ಡಿಫ್ರೆನ್ಸಸ್ ಏನಿಲ್ಲ. ಫಸ್ಟ್ ಅವ್ರನ್ನ ಸರಿ ಮಾಡ್ಬೇಕಾದ್ರೆ ನಾವು ಸರಿ ಇರಬೇಕಲ್ವ? ನಾವೇ ಮಾಡಬಾರ್ದೆಲ್ಲ ಲೂಟಿ ಹೊಡಿತಾ ಇದ್ರೆ ಅವ್ರಿಗೆ ಇನ್ನೂ ಅವಕಾಶ ಅಲ್ವಾ ಲೂಟಿ ಹೊಡೆಯೋರಿಗೆ? ಅದಕ್ಕೆ ಈಗ ನಾವೇನು ಹೇಳೋದು, ಇದನ್ನು ಕಂಟ್ರೋಲ್ ಮಾಡ್ಬೇಕಂತ ಹೇಳಿದ್ರೆ ಫಸ್ಟು PF ಆಫೀಸು ಸರಿಯಾದಂಥ ರೀತಿಯಲ್ಲಿ ಸ್ಟ್ರಾಂಗ್ ಇರಬೇಕು. ಈಗ ನಿಜವಾಗ್ಲೂ ಕಮಿಷನರ್ಗೆ ನಿಜವಾಗ್ಲೂ ಅವರು GBAಯ ನೀವು ಮುಖ್ಯ ಏನಾದರೂ ಕಮಿಷನರ್ ಆಗಿದ್ದರೆ, ಅವ್ರು ಪೋಸ್ಟ್ ಮ್ಯಾನ್ ಅಂತ ನನ್ನ ಹತ್ರ ಹೇಳ್ಕೊಂಡವ್ರೆ. ನಿಜವಾದಂಥ ಪೋಸ್ಟ್ ಮ್ಯಾನೇ ಅವ್ರು ಆಗಿದ್ದರೆ ಕಮಿಷನರ್ ಅವರು, ಅದೇ ಪೋಸ್ಟ್ ಮ್ಯಾನ್ ಕೆಲಸನ PF ಆಫೀಸ್ಗೆ
ಒಂದು ಆದೇಶನ ಹೊರಡಿಸೋ ರೀತಿಯಲ್ಲಿ ಗುತ್ತಿಗೆದಾರರ ಮೇಲೆ ಒಂದು ಕ್ರಮ ಕೈಗೊಳ್ಳೋ ರೀತಿಯಲ್ಲಿ ಲೇಬರ್ ಡಿಪಾರ್ಟ್ಮೆಂಟ್ಗೆ ಮತ್ತು PF ಡಿಪಾರ್ಟ್ಮೆಂಟ್ಗೆ ESI ಡಿಪಾರ್ಟ್ಮೆಂಟ್ಗೆಲ್ಲ ಲೆಟ್ರ್ ಬರೀಲಿ. ಅವ್ರ ಮೇಲೆ ಯಾರ್ಯಾರು ಗುತ್ತಿಗೆದಾರ ಇದ್ದಾರೆ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳಿ. ಅವ್ರ ಬಗ್ಗೆ ಎಷ್ಟೆಲ್ಲ ಕಟ್ಟಿದ್ರೇನಿಲ್ಲ ಅದನ್ನು ಒರಿಜಿನಾಲಿಟಿ ಮಾಹಿತಿನ ತಗೊಳ್ಳಿ. ಆ ಯಾರ್ಯಾರೆಲ್ಲ ಸರಿಯಾಗಿ ಕಟ್ಟಿಲ್ಲೋ ಅವ್ರನ್ನ ಬ್ಲ್ಯಾಕ್ ಲಿಸ್ಟ್ಗೆ ಹಾಕಿ ಗುತ್ತಿಗೆದಾರನ ಯಾವುದೇ ರೀತಿನ ಆ ಏಜೆನ್ಸಿಗಳು ಯಾವುದೇದ್ರಲ್ಲೂ ಪಾರ್ಟಿಸಿಪೇಷನ್ ಮಾಡದೇ ರೀತಿಯಲ್ಲಿ ಕ್ರಮ ಕೈಗೊಳ್ಳಿ. ಆಗ ಆಟೋಮೆಟಿಕ್ಕಾಗಿ ಗುತ್ತಿಗೆದಾರ ಇನ್ನು ಮುಂದೆ PF ಕಟ್ತಾರೆ. ಮತ್ತು ಈಗ ಬರಬೇಕಾಗಿರೋ PFನ ನಾವು ವಾಪಸ್ ತಗೋಬೇಕಂತ ಹೇಳಿದ್ರೆ ಈಗಲೇ ಸ್ಪಾಟಲ್ಲಿ ಎಲ್ಲ ಇವಾಗೇನು ಗುತ್ತಿಗೆಗಳು ಯಾವ್ದು ಬಿಟ್ಟಿದ್ದಾರೆ ಅದನ್ನೆಲ್ಲ ಸ್ಥಗಿತಗೊಳಿಸಿ ನೀವು PFನ ಅಪ್ಡೇಟ್ ಕಟ್ಟಿದ್ರೆ ಮಾತ್ರನೇ ಪಾರ್ಟಿಸಿಪೇಷನ್ಗೆ ಅವಕಾಶ ಇದೆ ಅಂತ ಒಂದು ಆದೇಶನ ಹೊರಡಿಸ್ಲಿ. ಇವ್ರು ಯಾರು ನಮ್ಮ ಕಮಿಷನರ್ ಪೋಸ್ಟ್ಮ್ಯಾನ್ ಅಂತ ಹೇಳ್ಕೊಂಡವ್ರಲ್ಲ ಅವ್ರು ಆ ಕೆಲಸನ ಕರೆಕ್ಟಾಗಿ ಮಾಡಲಿ. 100% ಗುತ್ತಿಗೆದಾರರೆಲ್ಲ PF ಅವನನ್ನು ಕರೆಕ್ಟಾಗಿ ಕಟ್ಟು ಆನ್ಲೈನ್ ರಿಸಿಪ್ಟ್ನೇ ತರ್ತಾರೆ. ಅಡ್ಜಸ್ಟ್ಮೆಂಟ್ ರಿಸಿಪ್ಟ್ಗಳು ಬರಲ್ಲ. ಅಡ್ಜಸ್ಟ್ಮೆಂಟ್ ರಿಸಿಪ್ಟ್ಗಳಿಗೆ ಅವಕಾಶ ಕೊಡ್ತಾರೆ ಇವರು. ಆದ್ದರಿಂದನೇ ಸಮಸ್ಯೆ ಆಗ್ತಾ ಇರೋದು. ಮತ್ತು ಅದಕ್ಕೆ ಐಡಿಯಾ ಕೂಡ ನಮ್ಮ ಅಧಿಕಾರಿಗಳೇ ಕೊಡ್ತಾರೆ ಹೆಂಗೆ ತರಬೇಕು ಆ ರಿಸಿಪ್ಟ್ನ ಅಂತ. ಅಲ್ಲಿ PF ಡಿಪಾರ್ಟ್ಮೆಂಟಲ್ಲಿ ಯಾರೋ ಒಬ್ಬ ಭ್ರಷ್ಟಾಚಾರದಲ್ಲಿ ತೊಡಗಿರ್ತಾನೆ, ಅವನಿಗೆ ಫೋನ್ ಮಾಡಿ ಅವನು ಲಿಂಕ್ ಕೊಟ್ಟರೆ ಅವನು ಬೇರೆ ರೀತಿಯಲ್ಲಿ ಜನ್ರೇಟ್ ಮಾಡಿ ಕಳಿಸ್ತಾನೆ. ಅಂಥದ್ದೆಲ್ಲ ಕಂಟ್ರೋಲ್ ಆಗಬೇಕಂದ್ರೆ ನೀವು ನೇರವಾಗಿ ಇವತ್ತಿನ ದಿನನೇ ಹೇಳಿ ಎಲ್ಲ ಗುತ್ತಿಗೆನೂ ಸ್ಟಾಪ್ ಮಾಡ್ತಾ ಇದ್ದೀರಿ, ನೀವು ಕೆಲಸನ ನಿರ್ವಹಿಸ್ಬೇಕಂತ ಹೇಳಿದ್ರೆ, ನೀವು ಗುತ್ತಿಗೆದಾರರಾಗಿ ಇದರಲ್ಲಿ ಪಾರ್ಟಿಸಿಪೇಷನ್ ಮಾಡಬೇಕಂದ್ರೆ, ನೀವು ಇನ್ನೂ ಗುತ್ತಿಗೆದಾರಾಗಿ ಮುಂದುವರಿಬೇಕಂತ ಹೇಳಿದ್ರೆ ನೀವು PF ಡೀಟೇಲ್ಸ್ನ ಇಷ್ಟು ದಿನದೊಳಗಡೆ ನೀವು ಕಟ್ಟಿರೋದನ್ನೆಲ್ಲ ನಮಗೆ ಅಪ್ಡೇಟ್ ಆಗಿ ಕೊಡಬೇಕು. ಮತ್ತು ಯಾರು ಕೆಲಸ ಮಾಡ್ತಾರೆ ಅವ್ರ ಮೇಲೆ ಕಟ್ಟಿರಬೇಕು. ಯಾರೋ ಅಲ್ಲ ನಿಮ್ಮ ಕಡೆಯಿಂದ ದೂರ ಹೋಗಿದೆ ಅಧಿಕಾರಿಗಳು ಹೋಗಿದೆ ಮತ್ತು ಸುಮಾರು ಕಂಪ್ಲೇಂಟ್ಗಳನ್ನ ಲೇಬರ್ ಡಿಪಾರ್ಟ್ಮೆಂಟ್ಗೂ ಕೊಟ್ಟಿದ್ದೀರಿ, ಆ್ಯಕ್ಷನ್ ತಗೊಂಡಿಲ್ಲ. PF ಡಿಪಾರ್ಟ್ಮೆಂಟ್ಗೆ ನಮ್ಮ ಕಾರ್ಮಿಕರು ಹೋದರೆ ಏನು ಸರ್, ಕಾರ್ಮಿಕರು ಹೋದರೆ ಮನುಷ್ಯರಾಗಿ ಕೂಡ ಟ್ರೀಟ್ ಮಾಡಲ್ಲ PF ಡಿಪಾರ್ಟ್ಮೆಂಟ್ಗಳಲ್ಲಿ. ಅವ್ರಿಗೆ ಇನ್ನು PF ಯಾವ ರೀತಿ PFಯಿಂದ ಯಾವ ರೀತಿ ಸವಲತ್ತುಗಳು ಸಿಗತ್ತೆ, PFನ ಉದ್ದೇಶ ಏನು, PFನ ತಗೊಂಡ ಕಟ್ಟೋದ್ರಿಂದ ನಿಮಗೆ ಯಾವ ರೀತಿ ಮುಂದಿನ ದಿನಗಳಲ್ಲಿ ಭವಿಷ್ಯಕ್ಕೆ ಆಧಾರವಾಗತ್ತೆ, ESIನ ಯಾವ ರೀತಿ ಇದಾಗತ್ತೆ, ಅದ್ರ ಬಗ್ಗೆ ಎಚ್ಚರಿಕೆ ಕೊಡೋದಕ್ಕೆ BBMP ಅಧಿಕಾರಿಗಳು ತಯಾರಾಗಿಲ್ಲ, PF ಡಿಪಾರ್ಟ್ಮೆಂಟ್ ಅವರು ತಯಾರಾಗಿಲ್ಲ, ಗುತ್ತಿಗೆದಾರನೂ ತಯಾರಾಗಿಲ್ಲ. ಯಾಕೆಳೆ ಇದ್ರ ಫೆಸಿಲಿಟಿಗಳನ್ನ ಸವಲತ್ತುಗಳನ್ನ ಹೇಳ್ಬಿಟ್ರೆ ಎಲ್ಲಿ ಪ್ರಶ್ನೆ ಮಾಡ್ತಾರೋ ಅಂತ ಭಯ ಇದೆ. ಇವತ್ತಿಗೂ ನೀವು ಕಾರ್ಮಿಕರು ಹೋಗಿ ಕೇಳಿ PFಯಿಂದ ಏನಪ್ಪ ಉಪಯೋಗ ಅಂತ ಹೇಳಿದ್ರೆ ಯಾರಿಗೂ ಗೊತ್ತಿಲ್ಲ. ಅಂದರೆ ಅವ್ರನ್ನ ಮಬ್ಬಾಗಿಟ್ಟು ಯಾರೆಲ್ಲ ಏನೇನು ಅದರಲ್ಲಿ ಬೇಳೆ ಬೇಯಿಸ್ಕೋಬೇಕೋ ಎಲ್ಲರೂ ಬೇಳೆ ಬೇಯಿಸ್ಕೊತವ್ರೆ. ಎಲ್ಲರೂ ಅವ್ರವ್ರ ಕುಟುಂಬಗಳನ್ನ ನೋಡ್ಕೊಂಡು ಹೋಗ್ತಾರೆ. ಕಾರ್ಮಿಕರು ಮಾತ್ರ ಸವಲತ್ತುಗಳು ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ನಮ್ಮ BBMP ಅಧಿಕಾರಿಗಳಾಗಿರ್ಬೋದು, ಗುತ್ತಿಗೆದಾರರಾಗಿರ್ಬೋದು, ಸರ್ಕಾರ ಕೂಡ ಆಗಿರ್ಬೋದು ತುಂಬ ವಿರುದ್ಧವಾಗಿ. ನೋಡಿ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. PF ಒಂದೇ ಅಲ್ಲ, VD ಅಮೌಂಟು ಅಂದರೆ ಏನು ಹೇಳಿ ಅರಿಯರ್ಸ್ ದುಡ್ಡು ಅವ್ರದ್ದು ಪೇಮೆಂಟಿಂದ ಅದರಿಂದ ಬಾಕಿ ಇರೋಂಥ ಅಮೌಂಟ್ನ ಅವ್ರಿಗೆ ಕಾರ್ಮಿಕರಿಗೆ ತಲುಪಿಸ್ಬೇಕು. ಅದಕ್ಕೆ ಗುತ್ತಿಗೆದಾರ ಅಕೌಂಟ್ಗಳಿಗೆ ಹಾಕಿದ್ರು. ಒಬ್ಬೊಬ್ರಿಗೆ ಬಂದ್ಬಿಟ್ಟು 5 ವರ್ಷದ ದುಡ್ಡನ್ನ ಅರಿಯರ್ಸ್ ದುಡ್ಡನ್ನ ಹಾಕಿದ್ದವ್ರಿಗೆ ಒಬ್ಬೊಬ್ರಿಗೆ ಸುಮಾರು 60,000 ರಿಂದ 70,000 ಬರಬೇಕು. ಅವ್ರೇನು ಮಾಡಿದ್ರು, ಇವರೆಲ್ಲರ ಹತ್ರನೂ ಅಧಿಕಾರಿಗಳು AWಗಳೆಲ್ಲ ಏನು ಮಾಡಿದ್ರು, ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಒಂದು ಅಮೌಂಟು ಏನೋ ಇಷ್ಟು ಲಕ್ಷ ನಿಮ್ಗೆ ರಿಲೀಸ್ ಮಾಡ್ತಾಯಿದ್ರಿ, ಇದರಲ್ಲಿ ನಮ್ಗೆ ಪರ್ಸೆಂಟೇಜ್ ಕೊಡಬೇಕಂತ ಆ ಪರ್ಸೆಂಟೇಜ್ನ ಮಾತಾಡಿಕೊಂಡು ಫುಲ್ ರಿಲೀಸ್ನ ಅಂದರೆ ಒಬ್ಬೊಬ್ಬ ಗುತ್ತಿಗೆದಾರರಿಗೆ 40 ಜನ ಇದ್ದರೆ 35 ಲಕ್ಷ, 80 ಜನ ಇದ್ದರೆ 70 ಲಕ್ಷ ರಿಲೀಸ್ ಆಗಿದೆ ಒಬ್ಬೊಬ್ಬ ಗುತ್ತಿಗೆದಾರ. ಅಂದರೆ ಒಂದೊಂದು ವಾರ್ಡ್ಗೆ ನಾನು ಹೇಳ್ತಾ ಇರೋದು 198 ವಾರ್ಡ್ಗೂ ಸುಮಾರು ಹತ್ರ 120 ಕೋಟಿ 130 ಕೋಟಿ ರೂಪಾಯಿ ರಿಲೀಸ್ ಆಗಿದೆ. ಅದನ್ನೆಲ್ಲ ಲೂಟಿ ಹೊಡೆದಿದ್ದಾರೆ. ಕಾರ್ಮಿಕರಿಗೆ ಎಷ್ಟಪ್ಪ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಬರೀ 1,500 2,000 ರೂಪಾಯಿ ಕೊಟ್ಟವ್ರೆ. 60,000 70,000 ಕೊಡಬೇಕು ಒಬ್ಬೊಬ್ರಿಗೆ. ಬರೀ 1,500 2,000 ಕೊಟ್ಟಿದ್ದಾರೆ. ಓಲಿ ನಾವು ಕೊಟ್ಟಿರೋ 70 ಲಕ್ಷನೂ ಕರೆಕ್ಟಾಗಿ ನಾವು ಕೊಟ್ಟಿದ್ದೀರಲ್ಲಪ್ಪ, ಲಕ್ಷಾಂತರ ರೂಪಾಯಿ ದುಡ್ಡು ಅರಿಯರ್ಸ್ ದುಡ್ಡು, ಒಬ್ಬೊಬ್ರಿಗೆ 60,000 70,000 ಸೇರಬೇಕಲ್ಲ, ಕೊಟ್ಟಿದ್ದೀರಾ ಅದ್ರ ಮಾಹಿತಿ ತೊಗೊಂಡು ಬನ್ನಿ ಅಂತ ಒಬ್ಬ ಅಧಿಕಾರಿ ಕೇಳಲಿಲ್ಲ ಇವತ್ತವರೆಗೂ. ನಮ್ಮ ಕಾರ್ಮಿಕರಿಗೆ ಗೊತ್ತೂ ಇಲ್ಲ ಇದು ಅರಿಯರ್ಸ್ ದುಡ್ಡು ರಿಲೀಸ್ ಆಗಿರೋದು. ಬರೀ ಹೆಡ್ ಆಫೀಸು, ಲೋಕಲಲ್ಲಿ ಝೋನಲ್ ಆಫೀಸು, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಷ್ಟೇ ಅಲ್ಲಲ್ಲೇ ಮುಗಿದೋಗಿದೆ. ಏನೋ ನಿಮ್ಮಂಥವ್ರು ಪುಣ್ಯದಿಂದ ನಮ್ಮಂಥವ್ರಿಗೆ ಯಾರೋ ಒಬ್ರು ವಿಷಯನ ತಿಳಿಸಿದಾಗ ನಾವು ಅದನ್ನ ಮಾಹಿತಿನ ಕೆದಕಿದಾಗ ಆಗ ಇನ್ಫಾರ್ಮೇಶನ್ ಬಂದಂದ್ರೆ ನೋಡಿ ಇಲ್ಲಿ ಆಲ್ರೆಡಿ ನೀವು 180 ಕೋಟಿದ್ ಮಾತಾಡ್ತಾ ಇದ್ದೀರಾ, 120 ಕೋಟಿನ ಆಲ್ರೆಡಿ ಗುಳುಗ್ ಮಾಡಿದ್ದಾರೆ ಅಧಿಕಾರಿಗಳು ಮತ್ತೆ ಗುತ್ತಿಗೆದಾರರು. ಈಗ ಅಲ್ಲಿ ಲೆಕ್ಕ ಹಾಕೊಳ್ಳಿ, ಕಾರ್ಮಿಕರ ದುಡ್ಡು 180 ಕೋಟಿ ಜೊತೆಗೆ 120 ಕೋಟಿನ ಆಡ್ ಮಾಡ್ಕೊಂಡ್ರೆ ಎಷ್ಟು ಕೋಟಿ ಆಯ್ತು? 300 ಕೋಟಿ ಗುಳುಗ್ ಮಾಡಿದ್ದಾರೆ. ಬರೀ ಸಿಂಪಲ್ ಆಗಿ ಈ ಒಂದು 8 ತಿಂಗಳೊಳಗಡೆ ನಾನು ಹೇಳ್ತಾ ಇರೋದು.
ಅಂದರೆ ಈ ಮಟ್ಟಕ್ಕೆ ಹೋಗ್ತಾ ಇದೆ. ಮತ್ತು ಈಗ ಗುತ್ತಿಗೆನ ಕರೀತಾ ಇದ್ದಾರಲ್ಲ ನಮ್ಮ ಮಹೇಶ್ವರ್ ಅವರೇ ಅಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟ್ರು, ಯಾರು BSWML ಕಂಪ್ನಿಗೆ. ಈಗ ಅವ್ರು ಕರೆದಿರೋ ಗುತ್ತಿಗೆಯಲ್ಲಿ ಒಬ್ಬೊಬ್ಬ ಗುತ್ತಿಗೆದಾರ ಬಂದ್ಬಿಟ್ಟು ಕನಿಷ್ಠ 4 ರಿಂದ 5 ಕೋಟಿ ಒಂದೊಂದು ಪ್ಯಾಕೇಜಿಗೆ ಕೊಡಬೇಕು. ಎಷ್ಟು? 4 ರಿಂದ 5. 5 ಕೋಟಿ ರೂಪಾಯಿ, 4 ರಿಂದ 5 ಕೋಟಿ ರೂಪಾಯಿ ಸರ್ಕಾರಕ್ಕೆ ಕೊಡಬೇಕು ಅಂತೇಳಿ ಅವರು ಇಂಡೈರೆಕ್ಟಾಗಿ ಡಿಮ್ಯಾಂಡ್ ಮಾಡಿದ್ದಾರೆ. ಅದಕ್ಕೇನೆ 33 ಪ್ಯಾಕೇಜ್ನ ಫಿಕ್ಸ್ ಮಾಡಿರೋದು. ಇವ್ರು ಗುತ್ತಿಗೆ ಮಾಡಲೇಬೇಕು ಅಂತ ಆಟ ಹಿಡ್ದಿರೋದು ಅದಕ್ಕೇನೆ. ಒಂದು ಆಟನ ಪರ್ಚೇಸ್ ಮಾಡ್ಕೊಳಕ್ಕೆ ಹೋದ್ರೆ 4 ಲಕ್ಷ ರೂಪಾಯಿ ಸರ್. ನಮ್ಮ ಬೆಂಗಳೂರಿಗೆ ಬೇಕಾಗಿರೋದು ಬಂದ್ಬಿಟ್ಟು 6,000 ಆಟೋ ಸರ್. 6,000 ಆಟೋಗೆ ಇಟ್ಟಾಡ್ಸಿ ಹೊಡೆದ್ರು ನಮಗೆ ಅಷ್ಟು ಖರ್ಚಾಗಲ್ಲ. ಬರೀ ನಾವು EMI ಕಟ್ಕೊಳ್ಳೋದಕ್ಕೆ ಬದಲಾಗಿ 10,000 ರೂಪಾಯಿ ಡೆಪಾಸಿಟ್ ಅಮೌಂಟ್ ಕಟ್ಟಿದ್ರೇ ಬರೀ 30-40 ಕೋಟಿಯಲ್ಲಿ ಆಟೋಗಳೆಲ್ಲ ಬಂದ್ಬಿಡುತ್ತೆ. 6,000 ಆಟೋನು 6,000 ಆಟೋನು ಬಂದಾಗ ಈ ಗುತ್ತಿಗೆದಾರನಿಗೆ 50-60 ಸಾವಿರ ರೂಪಾಯಿ ಕೊಡ್ತೀರಲ್ಲ ನಾವು ಬಿಲ್ಲು. ಅದರಲ್ಲಿ ಬರೀ 10,000 EMI ಕಟ್ಕೊಂಡು ಹೋದ್ರೆ 3 ವರ್ಷ EMI ಕ್ಲಿಯರ್. ಆಟೋಗಳು ಸ್ವಂತ, ಮೈಂಟೆನೆನ್ಸ್ ಕೂಡ ಆ ಕಂಪ್ನಿಯವನೇ ನೋಡ್ಕೊತಾನೆ. ಇನ್ನು 4 ವರ್ಷ ಅದಕ್ಕಾಗಿ ಆಟೋನ ಓಡಿಸ್ಬೋದು ಯಾರೋ BBMPನೇ. ಆದರೆ ಇವ್ರೇನು ಮಾಡ್ತಾವ್ರೆ 60+ ಏನೋ ಈ ಅಮೌಂಟು ಎರಡು ಸೇರಿಬಿಟ್ಟು ಲೂಟಿ ಹೊಡ್ಕೊಂಡು ಹೋಗ್ತಾರೆ. 40% ನೋಡಿ, ನಿಮಗೆ 4 ರಿಂದ 5 ಕೋಟಿ ರೂಪಾಯಿ ಅಂದರೆ ಸರ್ಕಾರಕ್ಕೆ 150 ಕೋಟಿ ರೂಪಾಯಿ ಕೊಡಬೇಕು. ಅಲ್ಲಿಗೆ 33 ಪ್ಯಾಕೇಜ್ಗೆ 150 ಕೋಟಿ ರೂಪಾಯಿನ ಕಿಕ್ ಬ್ಯಾಕ್ ತಗೊಳ್ಳೋದಕ್ಕೆ ಗುತ್ತಿಗೆ ನಡೆಸ್ತಾ ಇದ್ದಾರೆ. ಅದಕ್ಕೆ ಮುಖ್ಯಸ್ಥರಾಗಿ ನಿಂತು ಮಾಡಲೇಬೇಕಂತ ಜಿದ್ದು ಹಿಡಿದು ಯಾರು ನಮ್ಮ DK ಶಿವಕುಮಾರ್ ಸರ್ ಅವ್ರಿಗಿರ್ಬೋದು, ಮತ್ತೆ ತುಷಾರ್ ಗಿರಿನಾಥ್ ಅಲ್ಲ, ಆಮೇಲೆ ಎಲ್ಲರೂ ಹಂಚ್ಕೊಳ್ಬೇಕಲ್ಲ, ಹಂಗಾಗಿ ವ್ಯವಸ್ಥಿತವಾಗಿ ಎಲ್ಲ ಇಂತಿಂದಿಷ್ಟು ಹೋಗ್ಬೇಕು. ಈಗ 150 ಕೋಟಿ ರೂಪಾಯಿ ಅಂದ್ರೆ 1 ರೂಪಾಯಿ 2 ರೂಪಾಯಿ ಅಲ್ವಲ್ಲ. ಈ 150 ಕೋಟಿ ರೂಪಾಯಿನ DCM ಅವ್ರು ಆಗಿರ್ಬೋದು, ACS ಆದಂಥ ತುಷಾರ್ ಗಿರಿನಾಥ್ ಸರ್ ಆಗಿರ್ಬೋದು, ನಮ್ಮ GBA ಮುಖ್ಯಸ್ಥರಾದಂಥ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂಥ ಮಹೇಶ್ವರ, ಇವರೆಲ್ಲರೂ ಹಂಚ್ಕೊತಾ ಇರೋದ್ರಿಂದ 150 ಕೋಟಿ ರೂಪಾಯಿ ಡಿಮ್ಯಾಂಡು. ಇದ್ರ ಜೊತೆಗೆ ಇವಾಗ ಹೇಳಿದ್ರಲ್ಲ, ಮತ್ತೆ ಉಲ್ಟಾ ಪಲ್ಟಾ ಸೀದಾ ಮಾಡಿಬಿಟ್ಟು ಮತ್ತೆ ಇನ್ನೊಂದಷ್ಟು ಬಿಲ್ ಕಸಿತಾರೆ. ಅಲ್ಲಿಗೆ ಹತ್ರ 40,000 ಕೋಟಿ ರೂಪಾಯಿ ವ್ಯವಹಾರ. ಬರೀ ಒಂದು ಸ್ಟಾರ್ಟಿಂಗ್ ಸ್ಟೇಜ್ ಇನ್ನು ಪಾರ್ಟಿಸಿಪೇಷನ್ಗೆ 150 ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಅಂದಾಗ 40,000 ಕೋಟಿ ರೂಪಾಯಲ್ಲಿ ಎಷ್ಟು ಕಿಕ್ ಬ್ಯಾಕ್ ತಗೋಬೋದು ನೀವು ಲೆಕ್ಕ ಹಾಕೊಳ್ಳಿ. ಈಗ ಪ್ರಸಾದ್ ಸರ್, ಈಗ ಇದು ಆಡಳಿತಾತ್ಮಕ ವೈಫಲ್ಯನ ಅಥವಾ ವ್ಯವಸ್ಥಾತ್ಮಕ ಭ್ರಷ್ಟಾಚಾರ? ವ್ಯವಸ್ಥಾತ್ಮಕವಾಗಿ ಭ್ರಷ್ಟಾಚಾರ, ಆಡಳಿತಾತ್ಮಕ ವೈಫಲ್ಯ ಎರಡೂ ಕೂಡ. ಹೆಂಗೆ ಹೇಳ್ತೀನಿ ಅಂತ ಹೇಳಿ, ಈ ನೋಡಿ, ನಾನು ಬರೀ ಪೋಸ್ಟ್ಮ್ಯಾನ್ ಥರ ಅಂತ ಹೇಳ್ತಾ ಇದ್ರು ಯಾರೋ ಮಹೇಶ್ವರ ಅವರು. ಈಗ ಬೇರೆ ವಿಷಯದಲ್ಲಿ ಕ್ರಮ ಕೈಗೊಳ್ಳೋಕ್ಕೆ ಅಧಿಕಾರ ಇದ್ದಾಗ ಬೇರೆ ವಿಷಯದಲ್ಲಿ ಪೋಸ್ಟ್ಮ್ಯಾನ್ ಹೇಗಾಗ್ತಾರೆ ಅವರು? ನಿಜ ಅಲ್ವಾ? ಕೆಲವೊಂದು ವಿಷಯದಲ್ಲಿ ಮಾತ್ರ ಪೋಸ್ಟ್ ಮ್ಯಾನ್ ನಾನು, ಇನ್ನೊಂದು ವಿಷಯದಲ್ಲಿ ನಾನು ಉನ್ನತ ಅಧಿಕಾರಿ ಕಸ ಹಾಕ್ತೀರಿ ಈ ಥರ ಬೇಜವಾಬ್ದಾರಿ ರೂಲ್ಸ್. ಅದು ಅದರ ನಂತರ ಇಲ್ಲೇ ಕೂತ್ಕೊಂಡು ಚರ್ಚೆ ಮಾಡಿದ್ವಿ ಸರ್, ಅದನ್ನ ಸರಿಯಲ್ಲ ಅಂತ ಹೇಳಿ ಅದನ್ನ ವಾಪಸ್ ತಗೊಂಡ್ರಿ. ನೋಡಿ, ಅದು ಅನಾಗರಿಕ ವರ್ತನೆ ಆಯ್ತಾ. ನೀವು BBMP ಇರೋದು ಕಸವನ್ನು ತೆಗಿಲಿಕ್ಕೆ, ಕಸವನ್ನು ಹಾಕ್ಲಿಕ್ಕಲ್ಲ ಅಲ್ವಾ? ಅದು ಯಾವ ಪುಣ್ಯಾತ್ಮ ಎಂಥ ದುಷ್ಕೃತ್ಯ ಅದೆಲ್ಲ. ಆಮೇಲೆ ಅದ್ರ ಮೇಲೆ ನಿಜ ಹೇಳ್ತೀನಿ ಕಳಿ, ನಾಗರಿಕ ಕೇಸ್ ಹಾಕ್ಬೋದಾಯ್ತು ಅದ್ರ ಮೇಲೆ. ಅದು ಯಾರು ಸದ್ಯಕ್ಕೆ ಇಲ್ಲಾಂದ್ರೆ ಕಟ್ಟಕಡ್ ನಿಲ್ಲಿಸ್ಬಿಟ್ಟು ಮಾನ ತೆಗಿಬೋದಾಯ್ತು. ನಾವೇ ಕೇಸ್ ಮಾಡ್ಬೋದು, ಭಾಳಷ್ಟಿದೆ. ಆದರೆ ನಾನು ಈ ಸಂದರ್ಭ ಹೇಳೋದು ನೋಡಿ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ನಿಜ ಹೇಳ್ತೀನಿ, ಇನ್ನು ಇದನ್ನು ಸ್ಟಾಪ್ ಮಾಡಬೇಕು. ಇದು ಅಭಿವೃದ್ಧಿ ಮಾಡೋದಲ್ಲ ಬೆಂಗಳೂರು. ನೀವು ಅಭಿವೃದ್ಧಿ ಮಾಡೋ ಹೆಸರಲ್ಲಿ ಕನ್ನಡಿಗರನ್ನ ಕನ್ನಡಿಗರನ್ನ ಮೂಲ ನಿವಾಸಿಗರನ್ನ ಅತಂತ್ರ ಮಾಡ್ತಾ ಇದ್ರೆ ದಯವಿಟ್ಟು ಬಿಟ್ಬಿಡಿ. ಅಭಿವೃದ್ಧಿ ಸಾಕು, ಮುಗಿದಾಯ್ತು ಬೆಂಗಳೂರದು. ಆದರೆ ನೀವು ವ್ಯವಸ್ಥಿತ ನಡೆಸ್ಕೊಂಡು ಹೋಗಿ ಸಾಕು, ಅಷ್ಟೇ. ಅದು ಅಭಿವೃದ್ಧಿ ಹೆಸರಲ್ಲಿ ಮತ್ತೆ ನೀವು ಯೋಜನೆ ಮಾಡೋದಾದರೆ ಅದು ಅವ್ಯಾವ ಕಾರಣ ಆಗುತ್ತೆ. ಬೆಂಗಳೂರು ಅಭಿವೃದ್ಧಿ ಏನು ಬೇಕಾಗಿಲ್ಲ. ಈಗ ಸಾಕಷ್ಟು ಅಭಿವೃದ್ಧಿ ಆಗಿದೆ. ನೀವು ಮನೆಗಳನ್ನು ಕಟ್ಟಿ ಲೇಔಟ್ಗಳು ಮಾಡೋದು ಅಭಿವೃದ್ಧಿ ಅಂದ್ಕೊಂಡಿದ್ದಾರೆ, ಅದಲ್ಲ ಅಭಿವೃದ್ಧಿ. ನಗರದಲ್ಲಿ ವ್ಯವಸ್ಥೆ ಮಾಡಿ ಸೌಲಭ್ಯ ಕೊಡೋದು ಅಭಿವೃದ್ಧಿ, ಅದನ್ನು ಮಾಡ್ತಾ ಇಲ್ಲ ಸರ್. ನಾವು ಅಭಿವೃದ್ಧಿ ಕಾಣಿದ್ದು ಬಂದ್ಬಿಟ್ಟು ಬೆಂಗಳೂರು ತುಂಬ ಚೆನ್ನಾಗಿದ್ದಿದ್ದು ಬಂದ್ಬಿಟ್ಟು ಸರ್ ಎಸ್ ಎಂ ಕೃಷ್ಣ ಅವ್ರ ಪೀರಿಯಡಲ್ಲಿ. ಅದಾದ ನಂತರ ಸಮ್ಮಿಶ್ರ ಸರ್ಕಾರ 2004 ಆ IML ಬಂತಲ್ಲ 8ರವರೆಗೂ, ಅದಷ್ಟೇ ಬಿಟ್ಟರೆ ಇನ್ನು ಅದ್ರ ನಂತರ ಅಭಿವೃದ್ಧಿನ ಹಾಳು ಮಾಡಕ್ಕೆ ಬಿಟ್ರು ಸರ್. ಇವತ್ತವರೆಗೂ ಆ ಥರ ಒಂದು ಅಭಿವೃದ್ಧಿನ ನೋಡೋಕ್ಕಲ್ಲ. ಯಾವುದೇ ಸರ್ಕಾರದಲ್ಲಿ ಯಾರೇ ಇರಲಿ, ಕನಿಷ್ಠ ಪಕ್ಷ ಜನರ ಪರವಾಗಿ ಜನರಿಗೆ ಬೇಕಾದಂಥ ಸವಲತ್ತುಗಳನ್ನ ಕೊಟ್ಟಿದ್ದಾರೆ ಆ ಸಮಯದಲ್ಲಿ. ಅದನ್ನ ಬಿಟ್ಟು ಆ ಥರ ಒಂದು ಆಡಳಿತನ ಕೊಡೋದಕ್ಕೆ ಯಾರ ಕೈಯಲ್ಲೂ ಆಗ್ತಾಯಿಲ್ಲ. ಹಂಗೂ 2013ರಲ್ಲಿ ಯಾರು ನಮ್ಮ ಸಿದ್ದರಾಮಯ್ಯ ಅವರು ಬಂದರು, ಪ್ರಯತ್ನ ಮಾಡಿದ್ರು ಸ್ಟಾರ್ಟಿಂಗಲ್ಲಿ.
ಆಮೇಲೆ ಒಂದು 2-3 ವರ್ಷ ಆಗ್ತಾ ಇದ್ದಂಗೆ ಅದು ಕುಂಠಿತ ಆಗೋಯ್ತು. ಅಂದರೆ ಅವ್ರನ್ನೂ ಡೆವಲಪ್ಮೆಂಟ್ ಮಾಡೋಕ್ಕೆ ಬಿಡಲಿಲ್ಲ ಅವಾಗ. ಆ ರೀತಿ ವಾತಾವರಣ ಇದೆ. ಅಂದರೆ ಡೆವಲಪ್ಮೆಂಟ್ ಅಂದರೆ ಏನು, ಬೆಂಗಳೂರು ಅಭಿವೃದ್ಧಿ ಅಂದರೆ ಇವತ್ತಿನ ರಸ್ತೆಗಳು ನೋಡ್ತಾ ಇದ್ದೀರಲ್ಲ, ಅಭಿವೃದ್ಧಿ ಆಗಿದೆ ಅಂತ ಅನ್ಸತ್ತಾ? ಓಲಿ ಅವ್ರಿಗೆ ಮೂಲಭೂತ ಸೌಕರ್ಯಗಳು ನಾವು ಕರೆಕ್ಟಾಗಿ ಕೊಟ್ಟಿದ್ದೀರಾ? ನೈಟ್ 10 ಗಂಟೆಯಲ್ಲಿ ಹೋಗಿ ಕಾಮಗಾರಿ ಅಲ್ಲ, ವ್ಯವಸ್ಥಿತವಾದ ಸಂಚಿನ ಹಣದ ವ್ಯವಹಾರದ ಕಾಮಗಾರಿ, ಹಣದ ವ್ಯವಹಾರದ ಅವ್ಯವಹಾರದ ಕಾಮಗಾರಿ. ಬೆಂಗಳೂರು ಪೂರ್ತಿ ಕರೆಂಟ್ ಇರಬೇಕಾಗಿತ್ತು, ರಸ್ತೆಗಳು ಕೆಲವು ಒಂದು ಸರ್ಕಾರ ನಿರ್ಧಾರಕ್ಕೆ ಬಂದಿರೋದು ಈಗ ಹಿಂಗ್ ಮೋಸ ಆಗಿದೆ, ಸರ್ಕಾರದಿಂದ ನೇಮಕ ಮಾಡಬೇಕು ಅನ್ನೋದು. ಈ ಒಂದು ವೇಳೆ ಹಂಗಾಯ್ತು ಅಂದ್ರೆ ಈಗ ಇದೆಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ? ಅಲ್ಲ, ಸಿಗ್ಬೋದು. ಯಾಕಂದ್ರೆ ನೋಡಿ, ಈಗ ಸರ್ಕಾರ ನೇಮಕಾತಿ ಮಾಡ್ಕೊಳ್ಳೋದಾದ್ರೆ ಅವ್ರು ನಮ್ಮ ಕರ್ನಾಟಕದವ್ರನ್ನೇ ಮಾಡ್ಕೋಬೇಕಾಗತ್ತೆ ಪ್ರಥಮವಾಗಿ. ಆಮೇಲೆ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥವ್ರನ್ನೇ ಗುತ್ತಿಗೆ ಕೊಡಬೇಕಾಗತ್ತೆ. ಅವ್ರು ಅಕಸ್ಮಾತ್ ಅಂತ ಪರಿಸ್ಥಿತಿ ಬಂದರೆ ಒಳ ಗುತ್ತಿಗೆ ಅಂತ ಹೇಳ್ತಾರಲ್ಲ. ಆಮೇಲೆ BBMPಯ JBಯ ಒಂದು ಸರಹದ್ದಿನಲ್ಲೇ ಅವರ ಒಂದು ಉಸ್ತುವಾರಿಯಲ್ಲೇ ಮಾಡಬೇಕಾಗತ್ತೆ. ಮಾಡೋದು ಸ್ವಾಗತ ಮಾಡೋಣ, ಇಲ್ಲಂತಿಲ್ಲ. ಆದರೆ ಅಲ್ಲಿ ಅವ್ಯವಹಾರಕ್ಕೆ ಬಹುಶಃ ಕಡಿವಾಣ ಬೀಳ್ಬೋದು ನನ್ನ ದೃಷ್ಟಿಯಿಂದ. ಅವರೇ ಮಾಡಿದ್ರೆ, ನಿವಾರಣೆ ಮಾಡಿದ್ರೆ ಇಷ್ಟು ಹಣನೂ ಖರ್ಚಾಗಲ್ಲ. ಬಹುಶಃ ಒಂದು ಅರ್ಧ ಭಾಗ, ಈಗೇನು ಸಾವಿರಾರು ಕೋಟಿ ಆಗುತ್ತೆ, ಒಂದು ಅರ್ಧ ಭಾಗ ತಗ್ಬೋದು, ಹಣದ ಒಂದು ಪರಿಹಾರನೂ ಸಿಗ್ಬೋತ್ತೆ. ಆದರೆ ಅಲ್ಲೂ ಕೂಡ ಒಳ ಸಂಚಿನಿಂದ ಬೇರೆ ಇನ್ಯಾವುದೋ ಸಂಚಿನ ಮಾಡೋಕ್ಕೆ ಬಂದರೆ ಮತ್ತೆ ಈ ಸಮಸ್ಯೆ ಮತ್ತೆ ಮುಂದುವರಿತಿದೆ. ಆದರೆ ನಾನು ಹೇಳಿದ್ದೇನೆ ಗೊತ್ತಾ, ಬೆಂಗಳೂರಿನ ಅಭಿವೃದ್ಧಿ ಅಂತಂದರೆ ಕೇವಲ ನೀವು ಕಾಮಗಾರಿ ಅಥವಾ ರಸ್ತೆ ಅಭಿವೃದ್ಧಿ ಅಂತ ಅಲ್ಲಿ ಅನ್ಕೋಬೇಡಿ. ಇಲ್ಲಿ ಸಾಮಾಜಿಕ ಜವಾಬ್ದಾರಿ ಅಂದರೆ ಪೌರ ಕಾರ್ಮಿಕರ ಸೌಲಭ್ಯಗಳು, ಸಾರ್ವಜನಿಕರಿಗೆ ಸಿಗಬೇಕಂತ ಸೌಲಭ್ಯಗಳು, ಆಮೇಲೆ ಏನು ಪರಿಶಿಷ್ಟ ಪಂಗಡಿಗೆ ಸಿಗಬೇಕಾದಂಥ ಸೌಲಭ್ಯಗಳು, ಆಮೇಲೆ ಮನೆಗಳು, ಒಂಟಿ ಮನೆಗಳು, ಆಮೇಲೆ ಸಾಮಾಜಿಕ ಕಾರ್ಯಕ್ರಮಗಳು, ಇದು ಕೂಡ ಒಳಗೊಂಡಿದೆ BBMP ವ್ಯಾಪ್ತಿಯಲ್ಲಿ. KMC ಆ್ಯಕ್ಟಲ್ಲಿ ಇವೆಲ್ಲ ಇದೆ. ಅದನ್ನು ನೀವು ಜಾರಿ ಮಾಡಿ. ನೀವು ಅದಕ್ಕೆ ಮೀಸಲಿಟ್ಟಕ್ಕಂಥ ಒಂದು 100, 200, 300 ಕೋಟಿ ರೂಪಾಯಿಗೆ ನೀವು ಬಿಡುಗಡೆ ಮಾಡಲ್ಲ. ವರ್ಷದ ಕೊನೆಗೆ ಮಾಡಿ ಇನ್ನೇನು ಅದಕ್ಕೆ ವರದಿ ತರಿಸ್ಬೇಕು ಅನ್ನೋಬೇಕಾದ್ರೆ ಅವಧಿ ಮುಗಿದೋಗ್ಬಿಡುತ್ತೆ, ಆರ್ಥಿಕ ವರ್ಷದ ಅವಧಿ. ಆವಾಗ ಅದನ್ನೆಲ್ಲ ಅರ್ಜಿಗಳನ್ನು ಆ ಫೈಲನ್ನು ಆದ್ರೆ ಆ ಹಣವನ್ನ ದೊಡ್ಡ ಕಾಮಗಾರಿ ಹೆಸರಲ್ಲಿ ದೊಡ್ಡ ಘನತ್ಯಾಜ್ಯಕ್ಕೆ ಹಣ ಕೊಡ್ಲಿಕ್ಕೆ, ಈ ಹಣನ ಹೊಂದಿಸ್ಕೊಳ್ಳಿಕ್ಕೆ ನೀವು ಸಾಮಾಜಿಕ ಕಾರ್ಯಕ್ರಮಗಳು ಯಾಕೆ ಜಾರಿ ಮಾಡಿಲ್ಲ? 5 ವರ್ಷದಿಂದ ಆಯ್ತು. ನೀವು ತನಿಖೆ ಮಾಡಿಸಿ, ಇಂಟರ್ನಲ್ ಆಡಿಟ್ ಮಾಡಿಸಿ. BBMPಯಲ್ಲಿ ನಿಮಗೆ 2,500 ಕೋಟಿ ರೂಪಾಯಿ BBMPಯಲ್ಲಿ ಸಾಮಾಜಿಕ ಕಾರ್ಯಕ್ರಮಗಳಿಗೆ ವ್ಯಯ ಮಾಡಬೇಕಾಗಿತ್ತು, ಸಂಘ ಸಂಸ್ಥೆಗಳಿಗೆ ಕೊಡಬೇಕಾಗಿತ್ತು. ಯಾಕೆ ಕೊಟ್ಟಿಲ್ಲ? ಆ ಹಣನ ದೊಡ್ಡ ಬಿಲ್ಗಳಿಗೆ ಕಮಿಷನ್ ತಗೊಳ್ಳೋಕೆ, ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಅವರು ಮುಂದುವರ್ತಾರೆ. ನಿಜ ಅಲ್ವಾ? ನಿಜ ಅದು ನನಗೆ ಗೊತ್ತು. ಅದು ನಾನು ಕೂಡ ಅದರ ಒಂದು ಸೋಷಿಯಲ್ ವೆಲ್ಫೇರ್ ಸ್ಕೀಮ್ ಆಗಿದೆ. ಆಮೇಲೆ ಇನ್ನೊಂದಿದೆ, ಇಲ್ಲಿ ಆ ಥರ ಸಾಮಾಜಿಕವಾದ ಒಂದು ಜವಾಬ್ದಾರಿಗೆ ಹಣ ಮೀಸಲಿಡಬೇಕು. ಹಣ ಮೀಸಲು ಈ ವರ್ಷ ಇಟ್ಟಿದ್ರು ಕೂಡ ಪಾಲಿಕೆ ವ್ಯಾಪ್ತಿ ಬೇರೆ ಬೇರೆ ಮಾಡಿಬಿಟ್ಟು ಅದು ಇದುವರೆಗೂ ಹಣ ಬಿಡುಗಡೆ ಮಾಡಿಲ್ಲ. ಯಾಕೆ ಸಾಮಾಜಿಕ ಜವಾಬ್ದಾರಿ ನಿಮಗಿಲ್ಲ? ಯಾಕೆ ಮಾಡಿಲ್ಲ? ಯಾರು ಕೇಳ್ತಾ ಇಲ್ಲ? ನಾನು ಹೇಳೋದು ಈ ಸಂದರ್ಭದ ಏನು ಅಂತಂದರೆ, GBA ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಏನೋ 5 ಪಾಲಿಕೆಗಳಿದೆ. ಇಷ್ಟೊತ್ತಿಗೆ ಹಣ ಹಂಚಿಕೆ ಮಾಡಿ ಸಾಮಾಜಿಕ ಜವಾಬ್ದಾರಿ ಕಾರ್ಯಕ್ರಮ ನೀವು ಮುಗಿಸ್ಬಿಡ್ಬೇಕಾಯ್ತು. ನೀವು ಯಾವುದೋ ಬಿಲ್ಗೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಆ ಹಣನಲ್ಲಿ ಇಟ್ಕೊಂಡು ನೀವು ಯಾಕೆ ಈ ಥರ ಅವ್ಯವಹಾರಗಳು ಮಾಡ್ತೀರಿ? ಇದು ತಪ್ಪಲ್ವ? ಸಾಮಾಜಿಕ ಇದು ಜವಾಬ್ದಾರಿ ನೀವು ವಿಮುಖವಾಗಿ ನಡ್ಕೊಳ್ತಾ ಇಲ್ವಾ? ನಿಮಗೆ ಕನ್ನಡದ ಜವಾಬ್ದಾರಿ ಇಲ್ಲ, ಒಂದು ಕಡೆ ಸಾಮಾಜಿಕ ಜವಾಬ್ದಾರಿ ಇಲ್ಲ, ಒಂದು ಕಡೆ ಜನಾಂಗೀಯ ಜವಾಬ್ದಾರಿ ಇಲ್ಲ, ಒಂದು ಕಡೆ ಆಡಳಿತಾತ್ಮಕ ಜವಾಬ್ದಾರಿ. ಯಾವ ಜವಾಬ್ದಾರಿಗಳು ಇಲ್ಲದೇನೆ ನೀವು GBA ಆಡಳಿತ ಮಾಡಿಕೊಂಡು, ನೀವು ನಗರ ಪಾಲಿಕೆ ವ್ಯಾಪ್ತ ಆಡಳಿತ ಮಾಡಿಕೊಂಡು ಹೇಗೆ ಮಾಡೋಕ್ಕೆ ಸಾಧ್ಯ? ನೀವು ಎಲ್ಲವೂ ಮಾಡಬೇಕಾಗುತ್ತೆ. ಘನತ್ಯಾಜ್ಯ ಒಂದೇ ವಿಷಯ ಅಲ್ಲ, ಎಲ್ಲ ಸಾಮಾಜಿಕ ಜವಾಬ್ದಾರಿಗಳು ಇಟ್ಕೊಂಡು ನೀವು ಕೆಲಸ ಮಾಡೋಕ್ಕಾಗುತ್ತೆ. ಆ ಒಂದು ಹಂತದಲ್ಲೇ ನಿಮಗೆ KS ಅಧಿಕಾರಿಗಳು, ಉನ್ನತ KS ಅಧಿಕಾರಿಗಳು, ಹಿರಿಯ KS ಅಧಿಕಾರಿಗಳು, ಜೂನಿಯರ್ KS ಅಧಿಕಾರಿಗಳು, ಹಿರಿಯ IAS ಅಧಿಕಾರಿಗಳು ಎಲ್ಲರಿಗೂ ನೀವು ಜವಾಬ್ದಾರಿ ಕೊಟ್ಟಿರೋದು. ನೀವು ಆ ಜವಾಬ್ದಾರಿಗಳು ನುಣಿಸ್ಕೊಳ್ಳೋದಾದ್ರೆ ಮತ್ತೆ ವ್ಯಾಪ್ತಿಗಳು ಯಾಕೆ ಬೇಕು? ವ್ಯವಸ್ಥೆಗಳು ಯಾಕೆ ಬೇಕು? ನಾವೇ ಕೆಲಸ ಮಾಡ್ಬೋದಲ್ಲ, ನಿಮಗೆ ಯಾಕೆ ಬಿಟ್ಟಿದ್ದೀವಿ? IASಗಳಿಗೆ KSಗಳಿಗೆ ಪ್ರಾಕ್ಟಿಕಲಾಗಿ ಏನು ಗೊತ್ತಿಲ್ಲ ಸರ್, ಬರೀ ತೇರಿ ಓದ್ಕೊಂಬಂದವ್ರು ಅಷ್ಟೇ. ಇದಕ್ಕೆ ಪರಿಹಾರ ಏನು? ಪರಿಹಾರ ಹೊರಗಡೆ ಬಂದವ್ರು ಏನು AC ರೂಮಲ್ಲಿ ಇರ್ತಾರೆ ಯಾವಾಗಲೂ IASಗಳು. ಹೊರಗಡೆ ಬಂದು ಏನು ಜನರ ಮಧ್ಯೆ ಏನು ಓಡಾಡಲ್ಲ. ಓಡಾಡ್ಬೇಕಾದ್ರೆ ಮಾಸ್ಕ್ ಹಾಕೊಂಡು ಓಡಾಡ್ತಾರೆ. ಜನರ ಕಷ್ಟ ಏನಿದೆ, ಅವ್ರ ನೋವು ಏನಿದೆ, ಕಾರ್ಮಿಕರು ಏನು ಕಷ್ಟಪಡ್ತಾ ಇದ್ದಾರೆ, ಜನಸಾಮಾನ್ಯರು ಏನು ಕಷ್ಟಪಡ್ತಾರೆ, ಪ್ರತಿ ನಗರಗಳಲ್ಲಿ ಪ್ರತಿಯೊಂದು ಏರಿಯಾಗಳಲ್ಲಿ ಏನೇನು ತೊಂದರೆ ಇದೆ ಅದನ್ನು ಪ್ರಾಕ್ಟಿಕಲಾಗಿ ಬಂದು ಅವ್ರು ಅನುಭವಿಸಿಲ್ಲ. ಹಾಗಾಗಿ ಅವ್ರ ನೋವು ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಇವ್ರೇನು ಮಾಡ್ತಾರೆ, ಸುಮ್ಮನೆ ಪ್ಲ್ಯಾನಿಂಗು ಏನು ಓದ್ಕೊಂಡು ಬಂದಿರ್ತಾರೆ, ಅದಕ್ಕೆ ಯಾವುದೋ ಒಬ್ಬ ಇದನ್ನು ಕರೆಸ್ಕೊಂತಾರೆ, ಪ್ಲ್ಯಾನಿಂಗ್ ಮಾಡ್ಕೊತಾರೆ, ಅದಕ್ಕೇನು ಬೇಕೋ ದುಡ್ಡು ಖರ್ಚಾಗತ್ತೆ, ಅದನ್ನು ಪ್ಲ್ಯಾನ್ ಮಾಡಿಕೊಂಡು ಅದನ್ನು ಬಜೆಟ್ ಮಾಡ್ತಾರೆ ಅಷ್ಟೇ. ಅದನ್ನು ಯಾವ ರೀತಿ ಕಾರ್ಯರೂಪಕ್ಕೆ ತರಬೇಕು, ಆ ಏರಿಯಾಗಳಿಗೆ ಯಾವ ರೀತಿ ಉಪಯೋಗಿಸ್ಕೋಬೇಕು, ಯಾವ ರೀತಿ ಡೆವಲಪ್ಮೆಂಟ್ ಮಾಡಬೇಕನ್ನೋ
ಜ್ಞಾನ ಅವರಲ್ಲಿ ಇಲ್ಲ. ಇನ್ನು ಅದಕ್ಕೆ ಇಂಜಿನಿಯರ್ಸ್ನ ಉಪಯೋಗಿಸ್ಕೊತಾರೆ ಅಂದರೆ ಆ ಇಂಜಿನಿಯರ್ಸ್ ಎಲ್ಲ ಬಂದ್ಬಿಟ್ಟು ಡೆಪ್ಟೇಷನ್ ಮೇಲೆ ಬಂದಿರ್ತಾರೆ. ಏನೋ ಬಂದಿದ್ದೀರಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಾಯಿದ್ರಿ, ಬಂದಿದ್ದು ಅಷ್ಟು ದಿನ ಏನೋ ಲೂಟಿ ಹೊಡ್ಕೊಂಡು ಹೊಟ್ಟೋಗೋಣ ಅಂತೇಳ್ಬಿಟ್ಟು ಅರ್ಧಂಬರ್ಧ ಕಾಮಗಾರಿ ಮತ್ತು ಏನು ಪರ್ಸೆಂಟೇಜ್ಗಳನ್ನ ತಗೊಂಡು ಕೆಲಸ ಮಾಡ್ಕೊಂಡು ಹೊಟ್ಟೋಗ್ತಾ ಇರ್ತಾರೆ. ಹಂಗ್ಬಿಟ್ಟು ಡೆವಲಪ್ಮೆಂಟ್ ಇಲ್ಲ ಸರ್. ಡೆವಲಪ್ಮೆಂಟ್ ಮಾಡೋದಕ್ಕೆ ಜ್ಞಾನ ಬೇಕು. ಅದನ್ನ ಯಾವ ರೀತಿ ನಿಜವಾಗ್ಲೂ ಏನಂತಾರೆ, ಇಚ್ಛಾಶಕ್ತಿ ಇಲ್ಲದೆ ಇರೋದು. ಹೌದು, ಆಮೇಲೆ ಇಚ್ಛಾಶಕ್ತಿ ಇಲ್ಲ ನೋಡಿ, ಬದ್ಧತೆ ಇಲ್ಲ, ಆಡಳಿತಾತ್ಮಕ ಬದ್ಧತೆ ಇಲ್ಲ, ಕನ್ನಡಿಗರ ಮೇಲೆ ಇಚ್ಛಾಶಕ್ತಿ ಇಲ್ಲ. ಆಮೇಲೆ ಕೆಲಸ ಮಾಡ್ತಕ್ಕಂಥ ನಿಮಗೆ ಇನ್ನೊಂದು ಭಾಳ ಗಾಬರಿ ಹುಟ್ಟಿಸುವಂಥ ವಿಷಯ ಹೇಳ್ತೀನಿ. ನಗರ ಪಾಲಿಕೆ, ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಇರ್ತಕ್ಕಂಥ ವ್ಯಾಪ್ತಿಯಲ್ಲಿ ಬಿ ಬಿ ಎಂ ಪಿ ವ್ಯಾಪ್ತಿಯಲ್ಲಿ ಇಂಜಿನಿಯರಿಂಗ್ ವಿಭಾಗ ಅಂತಿದೆಯಲ್ಲ, ಹೊರಗುತ್ತಿಗೆ ಮೇಲೆ ಇಂಜಿನಿಯರ್ ನೇಮಕ ಮಾಡ್ಕೊಳ್ತಾರೆ. ಅವು ಯಾವ ಸಾಮಾಜಿಕ ಬದ್ಧತೆ, ಯಾವ ಆಡಳಿತಾತ್ಮಕ ಬದ್ಧತೆ ಇರುತ್ತೆ? ಅವ್ನು ಅವ್ಯವಹಾರ ಮಾಡ್ತಾನೆ, ಯಾರ ಮೇಲೆ ಕ್ರಮ ಕೈಗೊಳ್ಳೋಕೆ ಅವನಿಗೆ ಇದಿಲ್ಲ, ಏನೋ ವ್ಯಾಪ್ತಿ ಇಲ್ಲ. ಈ ಥರದ ನೀವು ಜನಗಳಿಗೆ ಇಟ್ಕೊಂಡು ಕೆಲಸ ಮಾಡೋದಾದರೆ ಮತ್ತೆ ನೀವು ಹೇಗೆ ಅದನ್ನು ಶಿಸ್ತುಬದ್ಧ ಸಂಸ್ಥೆಯಾಗಿ ತರಲಿಕ್ಕೆ ಸಾಧ್ಯ? ನಾನು ಹೇಳೋದೇನು ಸಂದರ್ಭದಲ್ಲಿ ಅಂತಂದರೆ, ಯಾವುದೇ ಒಂದು ಸಂಸ್ಥೆ ಇರಲಿ, ಹೊರಗುತ್ತಿಗೆ ಒಂದು ತೊಳೆದ ಒಂದು ಸಮಸ್ಯೆ ಎಲ್ಲ ವಿಭಾಗದಲ್ಲೂ. ಜೊತೆಗೆ ಅಧಿಕಾರಿಗಳಿದಾರಲ್ಲ, ಡೆಪ್ಟೇಷನ್ ಮೇಲೆ ಹೋಗ್ತಾರೆ, ಅಲ್ಲಿ ಹೋಗೋದೇ ಲೂಟಿ ಮಾಡೋಕ್ಕೆ. ಆ ಥರದ ಒಂದು ವ್ಯವಸ್ಥೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಲ್ಲಿ. ಬಿ ಬಿ ಎಂ ಪಿ ಅನ್ನೋದು ಒಂದು ಬಿಳಿ ಆನೆ, ಅಲ್ಲಿ ಹೋಗಿ ಯಾರು ಬೇಕಾದ್ರೆ ನಾವು ಸವಾರಿ ಮಾಡೋದು ಮಾಡ್ಕೊಂಡು, ಅದು ಆ ಕಲ್ಪನೆ ಮೊದಲು ಬಿಟ್ಟು ಅಲ್ಲಿರ್ತಕ್ಕಂಥ ಅಧಿಕಾರಿಗಳಿದ್ದಾರೆ, ಅವ್ರನ್ನೇ ನೀವು ಪ್ರಮೋಷನ್ಗಳು ಕೊಡಿ, ಅವರಿಗೆ ಒಂದು ಉನ್ನತ ವರ್ಗ ಕೊಟ್ಟು ಕೆಲಸ ಮಾಡಿಸಿ. ಅವ್ರಿಗೆಲ್ಲ ಕೆಳ ಹಂತದ ಎಲ್ಲ ವಿಷಯಗಳು ಗೊತ್ತಿರುತ್ತೆ, ಅವರೆಲ್ಲ ಜವಾಬ್ದಾರಿಗಳು ಇರ್ತವೆ. ನೀವೆಲ್ಲವೂ ಕೂಡ ಹೊರಗಡೆಯಿಂದ ಕರ್ಕೊಂಡೋಗಿ ಕೆಲಸ ಕೊಡೋದಾದರೆ, ಎಲ್ಲವೂ ಮಾಡೋದಾದರೆ, ಮತ್ತು ಮೂಲಭೂತವಾಗಿ ಮೂಲ ಸ್ಥಳೀಯರು ಇದ್ದಾರಲ್ಲ, ಕೆಲಸ ಮಾಡ್ತಾರಲ್ಲ, ಅವ್ರಿಗೆ ಯಾವ ಜವಾಬ್ದಾರಿಗಳು ಕೊಟ್ಟಂಗಾಗಲ್ಲ. ಹಾಗಾಗಿ ಇವೆಲ್ಲ ಮಾಡಬೇಕಾದ್ರೆ ಆಡಳಿತಾತ್ಮಕವಾಗಿ, ಸಾಮಾಜಿಕವಾಗಿ ಬದ್ಧತೆ, ಇಚ್ಛಾಶಕ್ತಿ ಪ್ರದರ್ಶನ ಮಾಡಬೇಕಾದ್ರೆ ಆಡಳಿತಗಾರರು ಮತ್ತು ರಾಜಕಾರಣಿಗಳು ಜೊತೆ ಸೇರ್ಕೊಂಡು ಕೆಲಸ ಮಾಡಬೇಕು. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಇಬ್ಬರಿಗೆ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ನಮಸ್ಕಾರ. ಎಸ್ ಸರ್, ನೋಡಿದ್ರಲ್ಲ ವೀಕ್ಷಕರು, ಈಗ BBMPಯ ವ್ಯಾಪ್ತಿಯಲ್ಲಿ 180 ಕೋಟಿ ರೂಪಾಯಿ ನಷ್ಟ ಅನ್ನೋದು ಈಗ ಕೇವಲ ಸಂಖ್ಯೆ ಅಷ್ಟೇ. ಇದು ನೂರಾರು ಕೋಟಿ ರೂಪಾಯಿ ಈ ರೀತಿ ನಷ್ಟ ಆಗ್ತಾ ಇದೆ, ಪೌರ ಕಾರ್ಮಿಕರಿಗೆ ಮೋಸ ಆಗ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಈ ಹಿಂದೆ ಇರುವಂಥ ಅಧಿಕಾರಿಗಳು ಏನೆಲ್ಲ ಮೋಸ ಮಾಡಿದಾರಲ್ಲ, ಅವರ ಅಧಿಕಾರಿಗಳ ಜೇಬಿನಿಂದ ಈಗ ಪೌರ ಕಾರ್ಮಿಕರಿಗೆ ಸಿಗಬೇಕಾಗಿರುವಂಥ PF ಹಣವನ್ನು ಕೊಡಿಸಿದ್ರೆ ಅದು ಚೆನ್ನಾಗಿರುತ್ತೆ. ಇದು ತೆರಿಗೆ ಹಣ, ಸುಖ ಸುಮ್ಮನೆ ಎಲ್ಲಿ ಬೇಕಲ್ಲಿ ಪೋಲಾಗ್ತಾ ಇದೆ. ಇದು ಸರಿಯಲ್ಲ. ಬೇಕಾಬಿಟ್ಟಿಯಾಗಿ ನಿಯಮಗಳನ್ನು ಜಾರಿಗೆ ತರ್ತೀರಿ. ಬಟ್ ಇವಾಗ ಅದೇನು ಒಳಗುತ್ತಿಗೆ ಅಂದರೆ ನೇರವಾಗಿ ಸರ್ಕಾರದಿಂದ ನೇಮಕ ಮಾಡುವಂಥ ಉದ್ದೇಶ ಇದೆ ಅಂತ ಹೇಳ್ತಾ ಇಲ್ಲ, ಅದು ಸ್ವಾಗತಾರ್ಹ. ಬಟ್ ಆ ಕೆಲಸಕ್ಕೆ ಮುಂದಾಗಲ್ಲ ಅನ್ನೋದು ಕೂಡ ಗೊತ್ತಿರುವಂಥ ವಿಚಾರ. ಸರ್ಕಾರ ಅಷ್ಟು ರಿಸ್ಕ್ ತೆಗೆದುಕೊಳ್ಳಲ್ಲ ಅದನ್ನು. ಇದಾಗಿದೆ ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.